ನಂತರ ಎಲ್ಲ ಪ್ರೇಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳೆಂದು ಮನವಿ. ಇದೇ ವೇದಿಕೆಯಲ್ಲಿ ತದನಂತರ ಬಹಳ ಅದ್ದೂರಿಯಾದಂತಹ ಒಪ್ಪಣ ಕುಣಿತ ಕೂಡ ನಡೆಯಲಿದೆ. ಆದ ನಂತರ ಜಿಲ್ಲೆಯ ಪ್ರಖ್ಯಾತ ಕಲಾವಿದರಂತ ಅಶೋಕ್ ಪೊಳಲಿಯಿಂದ ವಿಭಿನ್ನವಂತ ನೃತ್ಯ ಪ್ರದರ್ಶನ ಹಾಗೂ ಈ ಒಂದು ವಿದ್ಯಾರತ್ನ ರತ್ನೋತ್ಸವದ ಮುಖ್ಯ ಭಾಗವಾದಂತ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಆದ್ದರಿಂದ ತಾವೆಲ್ಲರೂ ಮುಂಬರುವಂತಹ ಕಾರ್ಯಕ್ರಮಗಳಲ್ಲಿ ತಮ್ಮೊಂದಿಗೆ ಸಹಕರಿಸಿ ಶಾಂತ ಚಿತ್ತದಿಂದ ನಮ್ಮೊಂದಿಗೆ ಸಹಕರಿಸಿ ಕಾರ್ಯಕ್ರಮದ ಯಶಸ್ವಿ ಕೂಡ ನೀವು ಭಾಗಿಯಾಗಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯಕ್ಷಗಾನ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೆಯಲಿರುವುದು. ಎಲ್ಲರೂ ಸಾವಕಾಶದಿಂದ ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ತಾರೀಕು 23/12/2024 ಸೋಮವಾರದಂದು ಅಂದರೆ ನಾಳೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಶಾಲಾ ವಾರ್ಷಿಕೋತ್ಸವವು ಇದೇ ವೇದಿಕೆಯಲ್ಲಿ ಮಕ್ಕಳ ವೈವಿಧ್ಯ ನೃತ್ಯಮಯ ನೃತ್ಯಗಳಿಂದ ವೇದಿಕೆಯು ರಂಗೇರಲಿದೆ. ಆ ಎಲ್ಲ ಕಾರ್ಯಕ್ರಮಗಳು ಪೋಷಕರು ಹೆತ್ತವರು ಹಾಗೂ ಸಹೃದಯ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರರಾಗಬೇಕು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. hal 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 monitor hal 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 long delay hal 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 long repeat long
hal 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 ಸರಿ ಇದು ಇಲ್ಲಕ್ಕೆ ಅಂತ hal ಚೂರು ವಾಲ್ಯೂಮ್ ಇದೆ ಮಾನಿಟರ್
ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿಗಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತ
ಬಳಿರಿ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಅಮರಾವತಿಗೆ ಯಾರೆಂದು ಕಂಡಿದ್ದೀರಾ? ದೇವೇಂದ್ರ ಮಹಾಪ್ರಭುಗಳೆಂದು ಕೇಳಿಬಲ್ಲೆವು. ಓಲಗವಿತ ವಿಚಾರ ಅನೇಕವಿದೆ. ಧರಣಿ ಪಾಲಕ ಕೇಳೋ ಸುರಪಾಲಕನೋಳೋ ಓ ಧರಣಿ ಪಾಲಕ ಕೇಳು ಸುರಪಾಲಕದೋಳು ಮೆರಗಿಸುತ್ತ ಸುಮದರ ಮೆರೆಯ ವಿಭವದೋಳು ವರುಣವಾಯು ಮೇರ ಆ ವರುಣವಾಯು ಕುಬೇರ ನಿರುತಿ ಮೊದಲಾದವರ ಮೆರದಿಯೋಳು ನುಡಿದ ಮನದೀರವ ಈತರನಿಗೆ ಧರಣಿ ಪಾಲಗಿರು ಓಂ ನಮೋ ಶ್ರೀ ಹರಿ. ಕಾಪಾಡು ತಂದೆ ಕಾಪಾಡು. ಸುಮನಸರೇ, ಮೂರು ಮೂರ್ತಿಗಳ ಅನುಗ್ರಹದಿಂದ ಈ ದೇವಲೋಕದ ಅಧಿಕಾರವನ್ನು ನಾವು ಪಡೆದಿದ್ದೇವೆ. ಕಲ್ಪಿಸದನ್ನು ಕೊಡುವ ಕಲ್ಪವೃಕ್ಷ, ಕಾಮಿಸದನ್ನು ಕೊಡುವ ಕಾಮಧೇನು, ಇದೆಲ್ಲ ಇಲ್ಲ ವಿಶೇಷ ಸುವಸ್ತುಗಳು. ಆದರೆ ಇದನ್ನು ಬಯಸಿ ದಾನವರೇನಾದರೂ ದಾಳಿ ಮಾಡಿದರೆ ನೀವೇನು ಮಾಡುವಿರಿ? ಸುರನಾಥನಾಲಿಸಯ್ಯ ನಾವೆಂಬುದು ಬರಿಯ ಮಾತಲ್ಲದೀಯ ದುರುಳರು ನಾಕ ಕೈಕರನವರ ಸಂಗರದಿ ಕರಿಯುವುದು ನಿಶ್ಚಯ. ವರುಣ, ಆ ದಾನವರು ಅಷ್ಟೇ ವಿಕ್ರಮಿಗಳಾಗಿದ್ದರು. ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಅವರನ್ನು ಕೊಂದು ಹಾಕುತ್ತಿರುವ ಧೈರ್ಯಸ್ಥನಾಗು. ಸುರಪಾಲ, ಆ ದಾನವರು ಎಷ್ಟವರನ್ನು ಬೇಡಿದರೋ ಅವರನ್ನು ಕೊಂದು ಈ ದೇವಲೋಕವನ್ನು ಕಾಪಾಡುತ್ತೇವೆ. ಧೈರ್ಯಸ್ಥನಾಗು. ಸುರವೇನು ಕಲ್ಪದರು ಸುರಧೇನು ಕಲ್ಪದರು ಮುಂತಾಗಿ ಅವರ ವಸ್ತುಗಳ ಕಳರು ಚಿತ್ರ ಕೈದಿ ನಮ್ಮ ನಿಹರಣವ ನೀಗಿದರು. ದೇವೇಂದ್ರ, ವಾಯು, ಅಮೃತಪಾನದಿಂದ ಅಮರತ್ವವನ್ನು ಪಡೆದ ನಾವು ಸಿರಿಯಾಸಿಯಿಂದ ಬರುವ ದಾನವರನ್ನು ನಿಗ್ರಹಿಸುತ್ತೇವೆ. ಧೈರ್ಯಸ್ಥನಾಗು. ಸುರಪಾಲ, ಅಂತಿಮ ಜಯ ಧರ್ಮಕ್ಕೆ ಎಂಬುದು ಪ್ರಾಜ್ಞರ ಮತ.
ಹೀಗಿರುವಾಗ ನಾವು ಆಚರಿಸುವ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ, ಮಾತ್ರವಲ್ಲ ನಮ್ಮನ್ನು ಗೆಲ್ಲಿಸುತ್ತದೆ. ಸುಳಿಯಲು ದೇವಿಸಿದೆ ದೈತ್ಯರ ಹದನ ಕನ್ಯುವ ಭಟರೆ ಅವರ ಮನಿಕನವ ನೀಗುವ ಶ್ರೀಮತಿಯಲ್ಲಿ ಕೇಳು ಕನುವಾಗಿ ಗೆದ್ದಾಳು ಗುಡರ ಮೃತ್ಯು ಕಾರ್ಯ ಸೂರ್ಯ ನಿಮ್ಮ ಮಾತುಗಳಿಂದ ಮನಸ್ಸಿಗೆ ಸಂತೋಷವಾಯಿತು. ಹಾಗಾಗಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣವೇ? ಮನದಿರವನ್ನು ತನ್ನಯ್ಯ ಪುರದ ಜನಕ್ಕೆ
ಪ್ರಭು ಶಂಕರನ್ನು ನರ್ಚಿಸಿ ಸಭಾ ಪ್ರವೇಶ ಮಾಡಿದ್ದೇನೆ. ಸೇರಿದಂತ ಪ್ರಜಾವರ್ಗದವರೆಲ್ಲ ನನ್ನನ್ನು ದೇವರ ಹಾಗೆ ಕಾಣುತ್ತಿದ್ದಾರೆ. ರಾಜ್ಯಂ ಪ್ರಶಸ್ತ ದೇವದ ಹಾಗೆ ಎನ್ನುತ್ತಿದ್ದಾರೆ. ದೇವಲೋಕದ ಅಧಿಕಾರವನ್ನು ಪಡೆಯಬೇಕು ಉದ್ದೇಶದಿಂದ ಪರಲೋಕವನ್ನು ಗೆದ್ದು ಅಧಿಕಾರ ಸ್ಥಾಪನೆ ಮಾಡಿದ್ದೇನೆ. ಉಳಿದಿರುವ ದೇವಲೋಕವನ್ನು ಪಡೆಯಬೇಕು ಉದ್ದೇಶದಿಂದ ಶಿವನಿಂದ ವಿಶೇಷವಾದ ವರವನ್ನು ಪಡೆಯುತ್ತೇನೆ. ಆಯುಧವನ್ನು ಮೈತಲ್ಲದು ಬಂದಾಗ ನನ್ನ ಪಾಲಿಗೆ ಮರಣ ಎಂಬ ವರವನ್ನು ಪಡೆಯುತ್ತಿದ್ದೇನೆ. ಈ ವಿಷಯವನ್ನು ನಮ್ಮವರಿಗೆ ತಿಳಿಸಿ ದೇವಲೋಕಕ್ಕೆ ಹರಡಬೇಕಾಗಿದೆ. ಎಲ್ಲಿದ್ದಾರೆ ನಮ್ಮವರು? ಮರಳಿಸಬೇಕೆ? ತಕ್ಷಣ ಮಾತಲ್ಲಿ ಮೊದಲಾಗಿ ರಾಮಗಳು ನಾವೆಲ್ಲ ನಮ್ಮ ನಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾಗ ನಿಮ್ಮ ಕರೆ ಆಯಿತು. ಕರೆಸಿದ ಕಾರಣವೇನು? ನಮ್ಮಿಂದೇನಾದರೂ ಆಗಬೇಕಿತ್ತೆ? ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮ ಸಲಹೆಯಂತೆ ಹೊರ ಸಂಪನ್ನನಾಗಿ ಬಂದವನಿದ್ದೆ. ಹಾಗಾಗಿ ದೇವಲೋಕವನ್ನು ವಶ ಮಾಡಿಕೊಳ್ಳಬೇಕು ನಿರ್ಧರಿಸಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಹಾಗಿದ್ದರೆ ಸರಿ, ನಡೆಯಲಿ ನಮ್ಮ ಸೇನೆ.
ಪರಿಣಾಕವನ್ನು ಬಗೆದೇ ಕಿರಣ ಪಿರೀನ ಬಿಡವದೇ ಮೂರ್ತಿಗಳ ಅನುಗ್ರಹದಿಂದ ಈ ಸ್ವರ್ಗಲೋಕವು ನಮ್ಮದಾಗಿದೆ. ಇದನ್ನು ಬಯಸಿ ಬಂದರೆ ನಿಮಗೆ ಯಮಲೋಕವನ್ನು ತೋರಿಸಬೇಕಾಗುವುದು. ಎಚ್ಚರ! ಶಿವನಿಂದ ವರವನ್ನು ಪಡೆದ ಸಮರ್ಥ ನಾಯಕನೊಂದಿಗೆ ಬಂದವರು ನಾವು. ಸ್ವರ್ಗವನ್ನು ನಮಗೊಪ್ಪಿಸಿ ಶರಣಾಗು, ಇಲ್ಲದೆ ಹೋದರೆ ತಲೆಗಡೆಯೇನು. ನಮ್ಮದಂತಹ ಸ್ವರ್ಗವನ್ನು ಬಯಸಿ ಬಂದವರೆಲ್ಲ ಅಲಿದು ಹೋಗಿದ್ದಾರೆ. ನಿಮಗೂ ಅದೇ ಗತಿ ಬಂದಿತು. ಎಚ್ಚರ! ಆ ದೇವಲೋಕವನ್ನು ನಮ್ಮ ಒಡೆಯನಿಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು. ಇಲ್ಲವಾದರೆ ನಿಮ್ಮ ಪ್ರಾಣ ಓದಿದ್ದು. ಹಾಗಿದ್ದರೆ
ಹಿಡಿಯುತ್ತವರ್ಗ ನಮ್ಮಲ್ಲಿ ಸುಮ್ಮನೆ ಹಿರಿಯರು ಈಗಲೇ ದೇವಲೋಕದ ಅಧಿಕಾರವಿದೆ ಎಂದು ಅಹಂಕಾರವನ್ನು ತೋರಿಸುವೆ. ಇಗೋ ಬಂದವ ಶತ್ರು ಬಸುದನ, ಶರಣಾಗಿ ದೇವಲೋಕದ ಅಧಿಕಾರವನ್ನು ಒಪ್ಪಿಸು, ಇಲ್ಲದಿದ್ದಲ್ಲಿ ಹಕ್ಕಿನವರು ನಾವು ತಲಮಕ್ಕಳು. ಸುತ್ತಿಲಿ ಬಂದಿಗ ರಕ್ತದ ರಣದಲ್ಲಿ ಮೊದಲಾಗಿತ್ತು. ಏನು ಸ್ವರ್ಗಲೋಕವನ್ನು ಬಯಸುವೆಂದರೆ ದೀಪಕ್ಕೆ ಬೀಳೋ ಪತಂಗದ ಸಾಹಿತಿ ಎಚ್ಚರ. ಹಾಗಿದ್ದರೆ ನೋಡೋಣ. ಸಿರಿಯೋಡನೆ ಇದ್ದಾಗರಿ ವೈಕುಂಠ ಪತ್ತನದಿ ಸಿರಿಯೋಡನೆ ಅತ್ತಿಯಲಿ ಮೆರದಿರನೋ ಲಕ್ಷ್ಮೀ ತದೆಯನಿಗೊಂದಿಸುತ್ತ ಪೇಳೋ ಚಿತ್ತದಯ್ಯನಿಗೊಂದಿಸುತ್ತ ಪೇಳೋ ತನ್ನ ಚಿತ್ತದುದ್ಭವಿಸಿದ ವಿಮತವ ಹರಿ ಮಡದಿ ಮೈಲಕ್ಷ್ಮಿ ಸ್ವಾಮಿ ನೋಡಿದಿರ ಈ ಹಾಲ್ಕಡಲ ಲೋಕದ ವೈಭವವನ್ನ. ಲಕ್ಷ್ಮೀ ನಾರಾಯಣನಾಗಿ ಶೇಷ ಶಯನನಾಗಿ ಭಕ್ತೋದ್ಧಾರಕನಾಗಿ ಆದಿಮಾಯೇ ಇತ್ತ ಪಾಲನ ಕಾರ್ಯವನ್ನು ಮಾಡುತ್ತಾ ಬಂದವನಿದ್ದೇನೆ. ವಾಸಕ್ಕೆ ಈ ವೈಕುಂಠ ಲೋಕ ಗರುಡನ ಸೇವೆಯು ಸದಾ ನನ್ನ ಪಾಲಿಗಿದೆ. ಯದ್ಭಾವಂ ತದ್ಭವತಿ ಎನ್ನುವ ಹಾಗೆ ಅವರವರ ಭಕ್ತಿ ಭಾವನೆಗಳಿಗೆ ಸರಿಯಾಗಿ ಅನುಗ್ರಹಿಸುತ್ತಾ ಬಂದವನು. ಬಹಳ ಹರ್ಷಪ್ರದಾಯಕವಾದ ಜೀವನ ನಮ್ಮದು. ಲಕ್ಷ್ಮೀ ಸ್ವಾಮಿ ಅದೆಲ್ಲ ಸರಿ. ಈ ಬಗ್ಗೆ ನಿನ್ನ ಅಭಿಪ್ರಾಯವೇನು ಲಕ್ಷ್ಮೀ ಸ್ವಾಮಿ? ಏನ ಬಂದಿದೆ ಪತಿಯೇ ಘಟನ ಏನ ಬಂದಿದೆ ಏನ ಬಂದಿದೆ ಪತಿಯೇ ಗೈದ ಭಟನ
ಬಂಡಿತೆ ಪತಿಯೇ ಏನುವೆ ಗೀರ್ವಾಡನು ತೈಕ್ಷೋ
ದುರ್ಯೋಧನನ ಪಾದ ನಾನಾಗಿದ್ದೆ ತಾಯಿ. ಇಷ್ಟು ಸಾಕ, ಇನ್ನೂ ಬೇಕಾ? ಮುಚ್ಚಿ ಬಾಯಿ. ಹೇಳಿ ಸ್ವಾಮಿ. ಲಕ್ಷ್ಮಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸುದರ್ಶನ, ಸುದರ್ಶನ, ಹರಿ, ನಾನು ಅವಳು ಮಾತನಾಡುವ ಧಾಟಿಯನ್ನೇ ನೋಡಿ ತಿಳಿದೆ. ಇವಳಿಗೆ ಏನು ತಿಳಿಯದೆಂದು. ಸುದರ್ಶನ, ಭುವನ ಮೂರರೊಳಗೆ ನಿನಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ನೀನೇ ಧೀರ, ಧೀರ, ಘನಗಾಂಭೀರ. ಹರಿ, ನಿನಗಾದರೂ ತಿಳಿಯಿತಲ್ಲ ನನ್ನ ಶ್ರೇಷ್ಠತೆಯನ್ನೆಂಬುದನ್ನು. ಹೌದು, ಅಮ್ಮನಿಗೂ ಹೇಳು. ಅವಳಿಗೆ ನಾನು ಹೇಳ್ತೇನೆ. ಸುದರ್ಶನ, ಹರಿ, ನೀನಿನ್ನು ಬಾ, ನನ್ನ ಕರವನ್ನೇನು. ಸಾಧ್ಯವೇ ಇಲ್ಲ, ನಾನು ಸ್ವತಂತ್ರ. ಏನಾದರೂ ಘನವಾದ ಕಾರ್ಯ ಇದ್ದರೆ ನನ್ನನ್ನು ಸ್ಮರಿಸಿಕೊ, ಬಂದು ನಿನ್ನ ಮಾನವನ್ನು ಉಳಿಸುತ್ತೇನಂತೆ. ಹಾಗಿದ್ರೆ ನೀನು ಬರ್ತೀಯಲ್ಲ ಸುದರ್ಶನ? ಖಂಡಿತ ಬರ್ತೇನೆ. ಈಗ ಹೊರಟೆ. ಮತ್ತೆ ಸಿಟ್ಟು ಬಾರದೆ. ಇಷ್ಟೊತ್ತು ಅವನನ್ನು ಹೊಗಳುತ್ತಿದ್ದಿರಲ್ಲ, ಇನ್ನೂ ಹೊಗಲಿ. ಲಕ್ಷ್ಮಿ, ಇದೆಲ್ಲ ನಾನು ಮನಪೂರ್ವಕವಾಗಿ ಮಾತನಾಡಿದ್ದಲ್ಲ. ಮತ್ತೆ ಕೇವಲ ಇಂದು ಕರೆದ ಚಕ್ರವು ತಾನೇ ತಾನೆಂಬ ಅಹಂಕಾರದಿಂದ ಬಿಡುತ್ತಾ ಇದೆ. ಅದಕ್ಕಾಗಿ ಹೀಗೆಲ್ಲ ಮಾತನಾಡಿದೆ. ಈ ಸಾತ್ವಿಕ ಲೋಕಕ್ಕೆ ನಡತೆ ಸನ್ನಡತೆಯಲ್ಲಿ ಅದು ಅಳಿಯಲೇಬೇಕು. ಅದಕ್ಕಾಗಿ ಹೀಗೆಲ್ಲ ಮಾತನಾಡಿದೆ. ಲಕ್ಷ್ಮಿ, ನಿನಗೆ ತಿಳಿಯಿತೆ? ಅರ್ಥವಾಯಿತು ಸ್ವಾಮಿ. ಕಪಟ ನಾಟಕ ವಿಜಯದಾರಿ ನೀವು. ಹೌದು, ನಿಮ್ಮ ನಾಟಕದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರ. ನಾನಿನ್ನು ಒಳಗಿಟ್ಟುಕೊಳ್ಳುತ್ತೇನೆ. ಲಕ್ಷ್ಮಿ, ನಿನ್ನ ಮಗನನ್ನು ಸ್ವಲ್ಪ ಸಮಾಧಾನ ಮಾಡು. ಅವನನ್ನ ನೀವೇ ಸಮಾಧಾನ ಮಾಡಿ. ಜಯತು ಜಯ 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 ಜಯತು ಗಣದೀಕ್ಷ ಜಯತು ಸತ್ಯ ಚರಿತ್ರ ಜಯತು ಶ್ಯಾಮಲ ಗಾತ್ರ ಜಯತು ಜಯ ಗೋವಿಂದ ಜಯತು ಗೋಮಾಲ ಜಯತು ಜಯ ತನ ಕೆಮ್ಮಲು ಜಯ ಜಯ ಜನರಾಟ. ದೇವಾ, ಏನಾಯಿತು? ಏಕೆ ಈ ರೀತಿ ದುಃಖಿಸುತ್ತಾ ಬಂದಿರುವೆ? ನನ್ನಲ್ಲಿ ಹೇಳು ದೇವಾ. ದುರುಳ ಶತ್ರು ಪ್ರಸೂದನನು ನಮ್ಮನ್ನು ಯುದ್ಧದಲ್ಲಿ ಸೋಲಿಸಿ ನಾಕದ ಅಧಿಕಾರವನ್ನು ಪಡೆದಿದ್ದಾನೆ. ಹಾಗಾಗಿ ಅವನನ್ನು ಕೊಂದು ನೀವೇ ನಮ್ಮನ್ನು ಕಾಪಾಡಬೇಕು. ದೇವೇಂದ್ರ, ದೇವಾ, ನಿನ್ನ ಕಷ್ಟವನ್ನು ಅರ್ಥವಿಸಿ
ತಿಳಿಸಿದ್ದೇನೆ. ಧರ್ಮಿಷ್ಠರಾದ ನಿಮ್ಮನ್ನು ಸ್ವರ್ಗದಿಂದ ಹೊಡೆದೋಡಿಸಿ ಆ ದುರುಳನು ಮೆರೆಯುತ್ತಿದ್ದಾನೆಯೇ? ಚಿಂತಿಸದಿರಿ, ಆತನನ್ನು ಕರೆದು ಯಮನಾಲಯಕ್ಕೆ ಅಟ್ಟುತ್ತೇನೆ. ಹಾಗೇ ಆಗಲಿ. ಜಯ 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 ಜಯ. ಸರಿ, ಹಾಗಿದ್ದರೆ ಸುದರ್ಶನನ್ನು ಇಲ್ಲೇ ಬಿಟ್ಟು ದುಷ್ಟನನ್ನು ಕರೆಯುವುದಕ್ಕಾಗಿ ಅತ್ತ ಕಡೆ ಸಾಗುತ್ತೇನೆ. ಶರವೊಂದನ್ನು ತೆಗೆಯುವೆನು ಬಂದಿಗೆ ಬರಿಗಳ ಬೇರು ಶ್ರೀನಂದನಗಾದಿ ಸಾಲು. ಏನು ನೀನು ಸುರರ ಮೊರೆಯನ್ನಾಲಿಸಿ ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದೆಯೋ? ನೀನು ಸುರರ ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದೆಯೋ? ನೀನು ಒಂದೇ ಹೆಜ್ಜೆ ಬಂದಿಟ್ಟರೆ ದೀಪಕ್ಕೆ ಬೇರೆ ಒಂದಂಗದಂತೆ ಸಾಯುತ್ತಿ. ಎಲ್ಲ ಶತ್ರು ಪ್ರಸೂತ ಎಲ್ಲ ಶತ್ರು ಪ್ರಸೂದನ ದೇವತೆಗಳನ್ನೆಲ್ಲ ಪಡೆದೋಡಿಸಿ ನಕದದ ಅಧಿಕಾರವನ್ನು ಪಡೆದೆಯಾ? ನೋಡು, ಬಂದವ ವೈಕುಂಠಾಧಿಪತಿ ಶ್ರೀಹರಿ. ಶರಣಾದರೆ ಒಳಿತು, ಇಲ್ಲದಿದ್ದರೆ ಇನ್ನ ಪ್ರಾಣ ಹೋದಿತು. ಎಚ್ಚರ. ಹಾಗಿದ್ದರೆ ಬಾ ನೋಡು. ಕಳನೊಳು ಸೋಲಬಾದುನು ಕೂಡದವನಿಗೆ ಎನ್ನೊಳು ಧೈರ್ಯ ತಾಳದಿಯೇ ಧೈರ್ಯವಿಲ್ಲದೆ ಸೋತಿರುವುದುರವಿಗೆ ಏನ ಮಾಡಲಿ ಕಳನೊಳು ಸೋಲವಾಗಿ ದುರುಳ ಶತ್ರು ಪ್ರಸೂದನನಿಂದ ಸೋಲಾಯಿತು. ಆ ದುಷ್ಟನನ್ನು ಸೋಲಿಸುವವರು ಯಾರಿದ್ದಾರೆ? ಯಾರಿದ್ದಾರೆ? ಶತ್ರು ಪ್ರಸೂದನಿಂದ ಸೋಲಾಯಿತಂದು ದುಃಖಿಸುತ್ತಾ ಇದೀಯಾ? ಇಷ್ಟಕ್ಕೆಲ್ಲ ಕಾರಣ ಏನೆಂದು ಬಲ್ಲೆಯಾ? ನೀನು ನನ್ನನ್ನು ಬಿಟ್ಟು ನೀನೊಬ್ಬನಿದ್ದಕ್ಕೆ ಹೋಗಿ ಗೆದ್ದು ಬರ್ತೇನೆಂದು ಹೋದೆ ಅಲ್ಲ, ಅದು ನೀನು ಮಾಡಿದ ತಪ್ಪು. ನೀನು ನನ್ನನ್ನು ಬಿಟ್ಟರು ನಾನು ನಿನ್ನನ್ನು ಬಿಡಲಾರೆ. ಚಿಂತಿಸ ಬೇಡ, ಕ್ಷಣದಲ್ಲೇನೋ ಆಚರಿಸಿ ಆ ದುರ್ಲದನ್ನು ನಾನು ಹೋಗಿ ಬಾ, ಶುಭವಾಗಲಿ. Thank you.
ಶ್ರೀಹರಿಯನ್ನು ಗೆದ್ದೆ ಎಂದು ಅಹಂಕಾರದಿಂದ ಬೀಗುತ್ತಿರುವೆಯ ಇದು ಶ್ರೀಹರಿಯ ಕರಾಯಣ ಸುದರ್ಶನ. ನಾನು ನಿನ್ನನ್ನು ಕರೆಯುವುದಕ್ಕಾಗಿ ಮೈತಳೆದು ಬಂದವನಿದ್ದೇನೆ. ನನ್ನ ಸಾಮರ್ಥ್ಯದಲ್ಲಿ ನೀನು ಬಿಡು. ಆ 3 ಮೂರ್ತಿಗಳು ಲೆಕ್ಕವೇ ಅಲ್ಲ. ಹಾಗಾಗಿ ನನ್ನೊಡನೆ ಯುದ್ಧಕ್ಕೆ ನಿಂತರೆ ನಿನ್ನ ಶಿರಛೇದನವಾದಿ. ಶ್ರೀಹರಿಯನ್ನು ಗೆದ್ದ ನನಗೆ ನೀನು ಲೆಕ್ಕವೇ ಅಲ್ಲ. ವಿಕ್ರಮವನ್ನು ನನ್ನಲ್ಲಿ ತೋರಿಸು. ಹಾಗಿದ್ರೆ ಬಾಯ ಹರಿತಂದರು ತನ್ನ ಅಂಕೆಯಲ್ಲಿಟ್ಟುಕೊಂಡು ಶತ್ರು ಪ್ರಸೂದ ಅಳಿವಾಯಿತು. ದೇವತೆಗಳೆಲ್ಲ ಮೌನಷ್ಠಿಯನ್ನು ಬಿಡಿಸುತ್ತಿದ್ದಾರೆ. ಸುದರ್ಶನನಿಗೆ ವಿಜಯವಾಯಿತು. ಈ ವಿಚಾರವನ್ನು ಶ್ರೀಹರಿಯಲ್ಲಿ ತಿಳಿಸಬೇಕು. ವೈಕುಂಠಕ್ಕೆ ವೇಣುನಾದನೀಲ ಕಾಮಗಾನ ಲೋಲ ವನಮಾಲ ರಾವಣದ ನಟ್ಟಿರುಳ ಕತ್ತಲೆಯಲಿ ಕಾವಲಿರುವ ಕುಳ ಮಲೆಯಲಿ ಶ್ರಾವಣದ ನಟ್ಟಿರುಳ ಕತ್ತಲೆಯಲಿ ಕಾವಲಿರುವ ಕುಳಬರ ಮನೆಯಲ್ಲಿ ದೇವಕಿಯ 8ನೆಯ ಗರ್ಭದನು ನವಮಾದರನು ದೈತ್ಯಕಾಲ ಗೋಪಬಾಲ ದೈತ್ಯಕಾಲ ಗೋಪಬಾಲ ದೈತ್ಯಕಾಲ ಗೋಪಬಾಲ ಬಾಬಾರಿರೋ ಗೋಪಬಾಲ ವೇಣುನಾದನೀಲ ಕಾಮಗಾನೋಲ ವನಮಾಲ ಕೃಷ್ಣಯ್ಯ
ಕೃಷ್ಣಯ್ಯ ನನಗೆ ಭಕ್ತಿಕಲ ಬಾತರ ಯಾರಂದು ಒಂದು ನಮ್ಮ ಕಿಟ್ಲೆ ಕೊಡು ಕಿಟ್ಲೆ ಅವು ಸರಿ ಯಾನೇ ನನ್ನ ಕೆಂಚದಾರೆ ಎಂದು ವಿಜಯ ದಾನಪ್ಪ ಗೊತ್ತಾ ಅಂದೆ ಒಳ್ಳೆದಂಚ ಮೆದು ಪಜಪುದಂಚ ಸಂಪುದ ಕೈ ಮೇಯಿ ನಿಕ್ಕತ್ತಂದ ಬೇರೆ ಗುಂಡು ಕೃಷ್ಣಯ್ಯ ಅವಡು ನಿಕ್ಕಂದನ ಕೋಪ ನನ್ನ ಬಾತೆ ಕೋಪ ವಿಜಯ എന്നട ದಾಯ ಕೋಪ ಮಗ ಈ ಕಟ್ಟೆಗೆ ಬರೆಯದ ಪಂಡು ಜನ ಪೊಕ್ಕಡೆ ಕಾಪಾದನ ನಾನು ಈ ಕಟ್ಟೆ ಬತ್ತದು ಪೊರ್ತೆ ತಂದು ഞാൻ നിന്നെ ബൈരേറ് ബന്തി നോടെ ಕುಕ್ಕುದ ಕಟ್ಟೆ ಐಡಿ ನೋಡೆ ಕುಕ್ಕುದ ಕಟ್ಟೆ ಒರ ಸರಿ ಕಣ್ಣು ಬುಲ ತೂಲಗೆ ಕೃಷ್ಣಯ್ಯ ರಾಧಯ್ಯ ಕೃಷ್ಣಯ್ಯ ಇಂದು ಕುಕ್ಕುದ ಕಟ್ಟತ್ತು ಇಂದು ದೇರ್ಲ ಕಟ್ಟೆ ರಾಧಯ್ಯ ನೇರ್ಲ ಕಟ್ಟೆ ಮರ ಕಟ್ಟೆ ಕಟ್ಟೆ ನೆಟ್ಟ ಆ ಗಿರಿಯಡೆಯಲಿ ಗೋಗಳಗಾಯುವ ಬೇಗನೆ ವಿಜಯನಿ ಬಾಬಾ ಆ ಗಿರಿಯಡೆಯಲಿ ಗೋಗಳ ಕಾಯುವ ಕಾಯುವ ಬೇಗನೆ ವಿಜಯನೆ ಬಾಬಾ ಬೇಗನೆ ವಿಜಯನೆ ಬಾಬಾ ಬೇಗನೆ ವಿಜಯನೆ ಬಾಬಾ ಈಗಲೇ ನಾವನು ರಾಗದಿ ಕೊಳಲಿನ ರಾಗವ ಬೀರುವ ಬಾಬಾ ಈಗಲೇ ನಾವನು ರಾಗದಿ ಕೊಳಲಿನ ರಾಗವ ಕೊಳಲಿನ ರಾಗವ ಕೊಳಲಿನ ರಾಗವ ಬೀರುವ ಬಾಬಾ ಈಗಲೇ ನಾವನು ರಾಗದಿ ಕೊಳಲಿನ ರಾಗವ ಬೀರುವ ಬಾಬಾ ಆಗಿರಿಯಲ್ಲಿ ಗೋಗಳ ಕಾಯುವ ಬೇಗನೆ ವಿಜಯನೆ ಬಾಬಾ ಬೇಗನೆ ವಿಜಯನೆ ಬಾಬಾ ದಿಂಗನ ಕೊಂಗನ ಕೊಂಗನ ದಿನ್ನತಿ ಕೊಂಗನ ದೀಪನ ದಿನ್ನತಿ ದಿನ್ನತಿ
ಆಗುದಿಲ್ಲ. ನಿನ್ನಂತೆ ಹೆಚ್ಚಿಗೆ ಅಂಡ್ ಓ ಅಲ್ಪತೂಲ ಬಾಲಗು ಮುತ್ತ ಬರ್ಪು ನಂಚಿನ ಒಂಜಿ ಮಲ್ಲ ಗುಡ್ಡ ತೋಜುನತ್ತ ಗೋವರ್ಧನ ಗಿರಿ ಬಡದಾಯ್ತ ಪುದರು ಆ ಗುಡ್ಡದ ಮೊದಲಿನ ಭಾರಿ ಮಲ್ಲೊಂಜಿ ಬಜಿ ಬಂದಿ ಬುಲೆದಿನ ಪಡ್ಪುಂಡು ಮುಟ್ಟಲ ಬರ್ಪಿನಿರ್ದವ ಸರಲಾ ಉಂಡು ತಿಂಗಳು ಗಟ್ಲೆ ಬೇಂಡಲ ಮುಗಿಯಂದು ಅಂಚಾದು ನಮ್ಮ ಮಾತೆಲ್ಲ ಆಡೆಗೆ போய் ಅವಂದ ವಿಜಯ ಯಾನ್ ನಿನ್ನ ಬಂತಿನತ್ತ ಬಂಜಿಗೆ ತಿನ್ನೇರ್ದಾದನ ತನಸ್ಕನಲ್ಲ ಅಂತ ತನೈದನ ತನದೆ ಚಕ್ಕುಲಿ ಕರ್ந்து ಉಂಡೆ ಜಿಲಾಬು ಜಿಲೇಬಿ ತಿಂಡಿ ಪಕ್ಕ ಜಿಲಾಬಿ ಪಕ್ಕ ಬಜಿಲಿನ ಕೊಜಪ್ಪುಗೆ ಮರಕಾದ ಗೋಂಜಿನ ಗಟ್ಟಿ ಗಟ್ಟಿ ಬಂತಿನತ್ತ ನಮ್ಮ ತಿನ್ಪಿನ ತನ ಸೇಪಲ ಶುದ್ಧ ಪಡೊಂದು ಶುದ್ಧ ಮಂತ್ರದಗನೆ ತಿನ್ ಬಜಿಲಿನ ಕೊಜಪ್ಪುಗೆ ಮರಕಾದು ಕಂಚಿದ ಪಾತ್ರೆಡು ಪಾರ್ದು ಎಡ್ಡೆ ಕುಂಟುಡು ಕಟ್ಟಿದು ಗೋಣಿ ಚೀನಾಡು ಗಟ್ಟಿ ಕಟ್ಟಿದು ಗಣ ಇದೆ ಆ ಮಂಚಣ್ಣ ಓಯ್ ವಿಜಯ ನಮ್ಮೊಂಜಿ ಪಂತ ದಿಕ್ಕ ಹಂಗೆರಬಾರ್ದು ಆಯ್ತಾ ಮಿತ್ತು ಕಾದು ಏನೇ ಸುರು ಕೆಟ್ಟರ ಈ ಮಾತದನ್ನ ತಟ್ಲೆ ಒಂಜಿ ದರಡ್ಡು ಮೂ ಏ ಕೃಷ್ಣಯ್ಯ ಆನೆ ವಿಜಯ ಮೂ ಮಾತ್ರ ಮಂತ್ರಿ ಮೂಜಿ ಬೇಗ ಬನ್ನಿಯ ಒಂಜಿ ದರಡ್ಡು ಮೂಜಿ
ಮುಗಿದ ಬಂಟರೆ ನಮ್ಮ ಸರ್ವೆಲ್ಲ ಕಂಸ ಮಹಾರಾಜರ ಕೈಟಿ ಬೂಲಿಯದನ್ ಬಿದ್ದದ ಬೈದ ರೇಣುಕಾಸುರೆ ವಾತಾಸುರೆ ಪ್ರಳಂಬೆ ಕೇಸಿ ಇಂಚ ವರಿಯದವರಿಗೆ ಬಿಸ್ಮೇರಾಯನ ನಿಕ್ಲೆಗೆ ಏನನ್ನೇ ಗುರಿಕಾರಿ ಅಂತ ನಿಮಗೆ ಅನ್ಪದಿರು ನಮ್ಮ ಕತ್ತಲೆಗೆ ಬಗೆಮಾನ್ಯ ಏನ ಕೃಷ್ಣ ಬಲರಾಮ ಪನ್ಮ ಜೋಗ್ಲೇನು ಕೆರೆರೆ ಅಂತ ಬಿದ್ದದಿಲ್ಲ ನನ್ನ ದುಂಬದ ಕತ್ತಲೆಗೆ ಸೂತರ ಅವಳು ದಾನ ನಿಗ್ರಹ ಮಾಡಿಪೋ ಅಂಚಾದಿ ಪುನಗ ನಮ್ಮ ಮಾತೆಲ್ಲ ಬೋದು ఆయన ಮುಗಿದು ಬಿಟ್ರೆ ವೆಂಚಿನ ವನಸ ಅವಾತು ಸುಲಭ ಇಕ್ಕಿದಾನೆ ಕೃಷ್ಣ ಸಾಮಾನ್ಯದ ಮೇಕದ ದೋಕುಲ್ಲೆಕ ದೋಜಿಂಡಲ ಆಯ ಮಾಮಲ್ಲ ಬಿಡ್ಸೆಗೆ ಅಂದು ತನಿ ಪನ್ಪುನನೆ ಕಡಪ ಎತ್ತ ಏನೇ ಎಂಚ ಆ ಪೂತಾನಿ ಬಮ್ಮನೆ ಕೆತ್ತು ಬಿಡಿಯಣ್ಣ ನನ್ನ ಅಂಚತ್ತು ಆ ಕಣ್ಣೊಚ್ಚು ಕೃಷ್ಣನ್ ಕೇಳಿಯ ನಿಜರಪ್ಪ ಮದ ಮತ್ತೆ ಪದಂದರ ಮಾಡ್ಬೋದು ಏನೇ ಎಂತ ಬರ್ತಾರೆ ಶಕಟನ್ನ ನಾನು ಸುರಿಗಾನಿ ಆಗಬಹುದು ಆ ಕೃಷ್ಣ ಬಲರಾಮನ್ ಕೆಟ್ಟೊಂದು ಕೊನದು ಕೆರ್ಪೆ ಆವಂತ ಶಕಟನ್ನ ನಾನು ಜೀವನ ಮೈಮೈಯತ ಅಂದೆ ಬರದು ಆ ಕೃಷ್ಣ ಬಲರಾಮನ್ ಆವಂತ ಯಾರಂತ ಹೋಗಬೇಕಂತ ಬಡಿಯ ರೂಪವನ್ನ ಶಕಟನು ನಾನು ಒಂದು ಬಾರಿ ಬೋಲದ ಬಾಣ್ಯಗಳ ಪಡು ಜೋಕನ ರೋಪಣೆ ಹೋಗ್ತಾನೆ ಜೋಕಲ ಬಾಣ್ಯ ಅಕಲ ಮಾಡಿದ ಚಕ್ರ ರೋಪಣೆ ಮಾಡ್ತಿದ್ರೆ ಕೆರೆ ತೊಪ್ಪೆ ಇಂಚ ನಾನು ಮದುವೆ
సైపికాల పన్నగ బండిలా పాతేరు కుక్క దండిలా పాతేరు సైపికాల ఎంకತ್ತೆ ನಿಕ್ ಯಾನೆ ಸಗದಾಸುರೆ ಎಂಗಗಲತ್ತ ಎಂಚೆಂಚಿ ಬಿಸಿರು ಮುಖದಿಂದತ್ತ ನಾನು ನಿನ್ನ ಬುಡಯ ಇತ್ತೇನೆ ಕೆದ್ದು ಒಂಜಿಕೊಂಡು ನೆತ್ತೆ ಬಜ್ಜಿನ ಯಾನ್ ಸಗದಾಸುರೆ ನೆತ್ತೆ ಕಾಯುವುದಕ್ಕೆ
ಅಂಚನ ಅಂದು ಈ ಕಿರಿಯರೇ 1000 ಜನನು ಕೇರ್ಪ ಆಂಡ ಉರಿಯನಾಂಡಲ ಬದುಕಾರೆ ತೀರುವ ಬದುಕಾರೆ ತೀರಂದಿನ ಆಯ್ತು ಕೆರ್ಪುನ ಅಧಿಕಾರಲ ಇಚ್ಛೆ ಕೆರ್ಪುನಲ ಒರಿಪುನಲ ಅಧಿಕಾರ ಅರ್ಹತೆ ಆ ದೇವೇರೆಗತ್ತಂದೆ ಬೇತೆ ಏನೇಗ್ಲಾ ಇಚ್ಛೆ ಬೈಕಲ ನನ್ನ ಕೆಪ್ಪೆ ಬಂದು ಬೈದತ್ತ ಅಂಚಿಂತ ಅನ್ಯಾಯನಿಕೆ ಅಂತ ಆದ ಭಗತ ಕಾರಣ ಕಾರಣನ ಪರ್ಪಡಗೇನು ಬೆಂಗಳೂರಿನ ಯಜಮಾನ್ರೆ ఆయన 60 ఇయ్యండాల ఆయన కెరీర్ ఏంది పుట్టింది బయటక అంచా దుప్పునాక ఇంకా కెరీర్ ఏంది ఆయన ఉద్దేశ ಅಂಚಾದ ಇಂಕ್ ಮೂಲೆ ಗೊತ್ತು ಕಡಪುತ್ತೀರಿ ಸಯ್ಯರ ತುಂಬತ್ತಲ್ಲ ಶತ್ರು ತನಗೆ ತಾನೇ ತನ್ನ ಚಿತ್ತವನ್ನು ದೈದ ನನಗೆ శత్రులు ఏరేగ్ల పిడై పూజేರಿಗೆ ತನ್ನ ಉಲೈಡೆ ಪೀಡೆ ಕೊಪ್ಪಿನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಪಂಪಿನ ಅರುವೆರೆ ಪರಮ ಶತ್ರುಲಿಗೆ ಆ ಶತ್ರುಲೇನೆ ಏರೇಗು ಗೆಲ್ಪೆರೆ ತೀರುಜಿ ತನ್ನ ಮನಸ್ಸಿನ ಏರಿಗೆ ಗೆಲ್ಪೆರೆ ತೀರುಜಿ ತಂಕೆ ಶತ್ರು ಆದಿಪ್ಪೆ ಅಂಚಾದು என்னோட பகை கட்டுது ஆளா வச்சு கடுப்பிற போலாம் தைரியத்தின பரதும்பு ఒక ఈత్ మాత రక్కదని కిర్నేరి ఈయ ఒకేరి ಸರಿ ವಿಜಯ ಶಾಂತಿ ಬೋಡು ನೀವು ಅಲ್ಪ ಮರತ ಮುದ್ದೆ ಜೊತೆನು ನಾನು ಕಳಿಸ್ಬೆ ವಿಜಯ ವಿಜಯ ಬಿಡು ಮಾರಾಯ ಕಾರು ಬಿಡು ಕಾರು ಬಿಡು ಕಾರು ಬಿಡು ಕಾರು ಬಿಡು ನಾನು ಕಂಡಿನಿ ವಿಜಯ ಈ ಪಕ್ಕದ ಕಂಡಿನ ಅಂದ ಬೋಡಿಯನು ఒక బోడి అంటే ఆ రక్త తీరినట్లు మలమల్ల కన్ను ఒక మలమల్ల కొంగరు గురించి నాకు బోడి ಬೋಡಿ ಹೊಡ್ಸಿ ವಿಜಯ ನಾನುಲ್ಲ ವಿಜಯ ಈ ಲೋಕಡು ಏರಿಗೆ ಏರ್ಲ ಶತ್ರುಲಿಪ್ಪು ಜೇರಿಗೆ ಮಾತೇರ್ಲ ಮಿತ್ರೇರೆ ಸತ್ಯನು ಲೋಕದ ತಿರುಪಾದ ಈ ಪ್ರಸಂಗದ ಮಂಗಳ ಪದ ಪನ್ಯರೆ
ಸರ್ವೇರ್ಗಳ ಅನುಮತಿ ನಟ್ಟೋನ್ಗ ಪತ್ರ ವಸುದೇವ ಕಂಸಚಾಣೂರ ಮಧ್ಯರು ದೇವಕಿ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು ನದಿಯೋಳು ಕಿನ್ನರ ಮಂಗಲೋ ಮಹಾಗಣಪತಿ ಪರಾಭುತಿ ಜಯಮಂಗೋ ನಿತ್ಯಮಂಗೋ ಶುಭಮಂಗೋ ಇವರಿಗೆ ಶಾಲೆ ಒದಿಸಿ ಸ್ಮರಣಿಕೆಯನ್ನು ಈಗ ಶಾಲಾ ಅಧ್ಯಕ್ಷರಿಂದ ಶಾಲೆ ಒದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಇದೀಗ ಈ ಪ್ರಸಂಗದಲ್ಲಿ
Black the DB off and please. check Black. check hold.
ചുരു പുഞ്ചിരി എന്നിരി കോണിൽ നോക്കി നിന്നൊരു സുന്ദരി ശങ്കര ചുണ്ടിൽ തേച്ചു വച്ചൊരു പുഞ്ചിരി എന്നിരി കോണിൽ നോക്കി നിന്നൊരു സുന്ദരി ചൊല്ലുമോ ഏതാ പറയുമോ പേരെന്താ സ്നേഹമായി കൂടുമോ നാരിയായി ഞാൻ വരാം അഴകേ അഴകേ തളിരേ കുളിരേ അഴകേ അഴകേ തളിരേ കുളിരേ ത്തിപ്പെട്ട എത്തേനാണ് സുഗന്ധി പൂനുള്ളാൻ സുൽത്താൻ വന്നെടി സ്വർണ്ണസ്തേരി മെഹന്തി നിറമുള്ള സുഗന്ധി പൂനുള്ളാൻ സുൽത്താൻ വന്നെടി സ്വർണ്ണസ്തേരി മഴവിൽ അഴകുള്ള മധുര ചിരിയുള്ള ബദറിൽ മുനിറത്ത മാരൻ വന്നു ആകയാ ആകയാ ദിൽ ചുരാനി വോ ആകയാ ആകെ ആകയാ आगया दिल चुराने वो आ गया
ಹಲೋ ಹಲೋ ಸೇರಿದಂತ ಸಭಿಕರಲ್ಲಿ ಒಂದು ವಿನಂತಿ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಆಮೇಲೆ ಹೊಳಲಿ ಅಶೋಕ್ ಇವರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಆದ್ದರಿಂದ ತಾವು ಆಸನದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಯಾರು ಕೂಡ ಸ್ಥಳ ಬಿಟ್ಟು ಹೋಗಬಾರದೆಂದು ವಿನಂತಿ. ರತ್ನೋತ್ಸವ 2024 ಇದರ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ನಾವು ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂಬಂಧಪಟ್ಟಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಈ ಊರಿನ ನಾಗರಿಕ ಬಂಧುಗಳೆಲ್ಲ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿ ತಮ್ಮ ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಇಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ನಡೆಸ್ತಾ ಇರತಕ್ಕಂತಹ ನಾಡು ನುಡಿ ವೈಭವದ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಸಮಾರೋಪದ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಡಾಕ್ಟರ್ ಪಾದಕಲ್ಲು ವಿಷ್ಣು ಭಟ್ ಹಿರಿಯ ವಿದ್ವಾಂಸರು ಮತ್ತು ಸಂಶೋಧಕರು ಆಗಿರತಕ್ಕಂಥವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾರತ್ನ ಪ್ರಶಸ್ತಿ ಮಾನ್ಯರಾಗಿರ್ತಕ್ಕಂಥ ಡಾಕ್ಟರ್ ಶುಭಾ ಮರವಂತೆಯವರು ಕೂಡ ವೇದಿಕೆಯ ಮೇಲೆ ಆಸೀನರಾಗಬೇಕು ಅಂತ ವಿನಂತಿಸ್ತಿದ್ದೇವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇರತಕ್ಕಂಥವರು ಸತೀಶ್ ಕುಂಪಲ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದರೊಂದಿಗೆ ಬ್ಯಾಂಗ್ಳೂರಿನ ಉದ್ಯಮಿ ಆಗಿರ್ತಕ್ಕಂಥ ಸದಾನಂದ ಶೆಟ್ಟಿ ಅವರು, ಮಾಜಿ ಸದಸ್ಯರು, ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದ ಭಾಸ್ಕರ ಕುಕ್ಕುವಳ್ಳಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಸೂಡಿ ಸುರೇಶ್ ಅವರು, ಕಾರ್ಯದರ್ಶಿ SS ಪಬ್ಲಿಕ್ ಸ್ಕೂಲ್ ಬ್ಯಾಂಗ್ಳೂರು ಮತ್ತು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ಬ್ಯಾಂಗ್ಳೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಸಮ್ಮೇಳನದ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ರತ್ನ ಎಜುಕೇಶನ್ ಟ್ರಸ್ಟ್ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಉಪಾಧ್ಯಕ್ಷರು. ರವೀಂದ್ರ ಇದೀಗ ಈ ಸಮ್ಮೇಳನದ ಸಮಾರೋಪ ಸಮಾರಂಭವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ನಮ್ಮ ನಾಡ ನುಡಿಯೊಂದಿಗೆ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದೀಗ ಪ್ರಾರಂಭದಲ್ಲಿ ನಮ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ಅದರೊಂದಿಗೆ ಶ್ರೀ ಮೊಹಮ್ಮದ್ ಹಾಸಿಮ್ ಶಾಲಾ ವಿದ್ಯಾರ್ಥಿ ನಾಯಕ ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆಮೇಲೆ ರತ್ನಾವತಿಯವರು ಕೂಡ ವೇದಿಕೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಪ್ರಾರಂಭದಲ್ಲಿ ರತ್ನ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟೂರವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಆಮಂತ್ರಿತ ಎಲ್ಲ ವ್ಯಕ್ತಿಗಳನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಈ ಒಂದು ನಾಡು ನುಡಿ ವೈಭವದ ರತ್ನೋತ್ಸವ 2024 ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಇನ್ನೇನು ಸಮಾರೋಪ ಸಮಾರಂಭದ ಹಂತದಲ್ಲಿ ನಾವಿದ್ದೇವೆ. ಇವತ್ತು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆ ಸೇರಿಕೊಂಡವರು ನಮ್ಮ ಆತ್ಮೀಯರು, ಬಹಳಷ್ಟು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ಬಾಲಕೃಷ್ಣ ಮಂದಿರ ಕುಂಪಲ ಇದರ ಅಧ್ಯಕ್ಷರು ಆಗಿರತಕ್ಕಂಥ ನನ್ನ ಆತ್ಮೀಯರಾಗಿ ಸತೀಶ್ ಕುಂಪಲರಾವ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಈ ಊರಿನ ಎಲ್ಲ ನಾಗರಿಕ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಹಳ ಮುಖ್ಯವಾಗಿ ಇವತ್ತು ಈ ಸಮ್ಮೇಳನವನ್ನ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಏನು ಬೆಳಿಗ್ಗೆ ನಮ್ಮ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಿಂದ ಹಿಡಿದು ಈಗ ಸಮಾರೋಪ ಸಮಾರಂಭದವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ವಿಚಾರಗೋಷ್ಠಿ, ಕವಿಗೋಷ್ಠಿ, ಯಕ್ಷಗಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ಇನ್ನು ನಂತರ ನಡೆಯತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಒಟ್ಟು ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಹಿರಿಯ ವಿದ್ವಾಂಸರು, ಸಾಹಿತಿಗಳು ಆಗಿರತಕ್ಕಂಥ ನಮ್ಮ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೆಂಗಳೂರಿನ ಯುವ ಉದ್ಯಮಿ, ನನ್ನ ಸಂಬಂಧಿ, ನನ್ನ ಸಂಬಂಧಿ ಸಹೋದರ ಸದಾನಂದ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಾವು ಪ್ರತಿ ಬಾರಿ 2011ರಿಂದ 2024ರವರೆಗೆ ನಡೆಯುತ್ತಾ ಬಂದಿರುವಂತಹ ನಮ್ಮ ಈ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವೊಂದು ನಮ್ಮ ಸಂಸ್ಥೆಯ ವತಿಯಿಂದ ವಿದ್ಯಾರತ್ನ ಪ್ರಶಸ್ತಿಯನ್ನ ನಾವು ಕೊಡ್ತಾ ಬಂದಿದ್ದೇವೆ. ಅದನ್ನ ಪ್ರಥಮ ಬಾರಿಗೆ ನಾವು ಗುರುಕಿರಣರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ಎಲ್ಲ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ನೀಡುತ್ತಾ ಈ ಬಾರಿ ನಮ್ಮ ಈ ವಿದ್ಯಾರತ್ನ ಪ್ರಶಸ್ತಿಯನ್ನ ನಮ್ಮ NSS ವಿಭಾಗದ ಸಂಯೋಜನಾಧಿಕಾರಿ, ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾನಿಲಯದ ಉಪನ್ಯಾಸಕಿಯಾಗಿರತಕ್ಕಂಥ ಅತ್ಯಂತ ಉತ್ತಮ ವಾಗ್ಮಿಯು, ಸಾಹಿತಿಯು, ಒಳ್ಳೆಯ ದೂರದರ್ಶಕ ನಿರೂಪಕಿಯಾಗಿರತಕ್ಕಂಥ ಡಾಕ್ಟರ್ ಶುಭಾ ಮರವಂತೆ ನಮ್ಮ ಜೊತೆ ಇದ್ದಾರೆ. ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಹಳ ಮುಖ್ಯವಾಗಿ ಈ ಸಂಸ್ಥೆ ನಡೆಯುವಂತಹದ್ದು, ಈ ಸಂಸ್ಥೆ ಇರುವಂತಹದ್ದು ನನ್ನ ತಾಯಿಯ ಹೆಸರಿನಲ್ಲಿ ರತ್ನಾವತಿ ಶೆಟ್ಟಿ ಕೆ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ತಾಯಿಯವರು ಅವರ ಆಶೀರ್ವಾದನ ಬೇಡುತ್ತಾ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥ ರವೀಂದ್ರ ರೈ ಕಲ್ಲಿಮಾರು ನಮ್ಮ ಜೊತೆ ಇದ್ದಾರೆ. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅವರು ಸದಾ ಮಾರ್ಗದರ್ಶನ ನೀಡುವವರು. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಬಹಳ ಆತ್ಮೀಯ ಮಿತ್ರರು ಸೋಡಿ ಸುರೇಶ್ ಅಣ್ಣ ಬಂದ ಮೇಲೆ ನಮ್ಮ ಬೆಂಗಳೂರು SS ಪಬ್ಲಿಕ್ ಸ್ಕೂಲಿನ ಸಂಚಾಲಕರು, ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಅಧ್ಯಕ್ಷರಾಗಿರ್ತಕ್ಕಂತಹ ಸೋಡಿ ಸುರೇಶ್ ಅವರು ನಾಳೆ ಅವರ ಪ್ರಮುಖ ಭಾಷಣ ಇದೆ. ನಾಳೆಗೆ ಇವತ್ತು ನಮ್ಮ ಜೊತೆ ಕೂಡ ಕಾರ್ಯಕ್ರಮದಲ್ಲಿ ಜೋಡಣೆಯಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲಾ ಕಾರ್ಯದರ್ಶಿ ಸೌಮ್ಯ ಶೆಟ್ಟಿ ಅವರು, ನಮ್ಮ ಮುಖ್ಯೋಪಾಧ್ಯಾಯಿನಿ ನಹೀಮ್ ಹಮೀದ್ ರವರು, ನಮ್ಮ ಶಾಲಾ ನಾಯಕ ಸ್ಕೂಲ್ ಪೀಪಲ್ ಲೀಡರ್ ಮೊಹಮ್ಮದ್ ಹಾಶಿಮ್ ನಮ್ಮ ಜೊತೆ ಇದ್ದಾನೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಬಹಳ ಎಲ್ಲ ಕೆಲಸ ಕಾರ್ಯಗಳು ರತ್ನೋತ್ಸವ 2010ರಲ್ಲಿ ಶಾಲಾ ನಮ್ಮ 10ನೇ ವರ್ಷ ದಶಮಾನೋತ್ಸವ 2010ರಲ್ಲಿ ನಮ್ಮ ಶಾಲೆಯ ದಶಮಾನೋತ್ಸವ ಆಯ್ತು. ಆವಾಗ ನಾನು ಭಾಸ್ಕರನ್ನ, ನಮ್ಮ ತೋನ್ಸೆ ಪುಷ್ಕರ್ ಕುಮಾರ್ ನಿಗಲ್ಲಿ ಕೂತು ಮಾತಾಡುವಾಗ ಏನೊಂದು ಕಾರ್ಯಕ್ರಮವನ್ನು ಸಂಸ್ಥೆಯಲ್ಲಿ ಮಾಡುವ ಅಂತ ಹೇಳುವಾಗ ನಮಗೆ ತೋಚಿದ್ದು ಈ ಒಂದು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಮ್ಮೇಳನ.
ಆದ್ದರಿಂದ ಭಾಸ್ಕರ್ ಅವರು ಕೂಡ ಇದ್ದಾರೆ, ತೋನ್ಸ ಪುಷ್ಕಲ್ ಕುಮಾರ್ ಅವರು ಕೂಡ ಇದ್ದಾರೆ. ನಾವೆಲ್ಲ ಕದ್ರಿ ನವಣಿ ಶೆಟ್ಟಿ ಆಗಿರ್ಬೋದು, ನಮ್ಮ ಹರಿಕೃಷ್ಣ ಪುನರ್ವ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಭಾಸ್ಕರ್ ಕೊಕ್ಕೋಲಿ ಅವರು ಮತ್ತು ತೋನ್ಸ ಪುಷ್ಕಲ್ ಕುಮಾರ್ ಅವರು ಇಬ್ರು ಕೂಡ ಇಲ್ಲಿ ಇದ್ದಾರೆ. ಅವರಿಬ್ಬರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಒಂದು ವಿದ್ಯಾಸಂಸ್ಥೆ ಬಹಳಷ್ಟು ಜನ ಚೇರ್ ಎಲ್ಲ ಭರ್ತಿಯಾಗಿ ಬಹಳಷ್ಟು ಜನ ಇದ್ರು. ಈಗ ಸ್ವಲ್ಪ ಕಾರ್ಯಕ್ರಮ ನಾಳೆ ನಮ್ಮ ಈ ಶಾಲೆಯ ವಾರ್ಷಿಕೋತ್ಸವ ಇದೆ, ಅದು ಒಂದು ಕೂಡ ಒಂದು ಜಾತ್ರೆ ರೀತಿಯಲ್ಲಿ ಆಗುವಂತಹದ್ದು. ಒಟ್ಟಿನಲ್ಲಿ ಈ ಸಮಾರಂಭದಲ್ಲಿ ಇರತಕ್ಕಂಥ ಎಲ್ಲ ಇವರ ನಾಗರಿಕ ಬಂಧುಗಳನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾತನಾಡುತ್ತೆ. ರತ್ನ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಎಲ್ಲ ಅತಿಥಿಗಳನ್ನು ಶಾಲು ಓದಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರತ್ನ ಎಜುಕೇಶನ್ ಟ್ರಸ್ಟಿನ ಈ ಒಂದು ಸಂಸ್ಥೆಯ ಸಂಚಾಲಕಿ ಸೌಮ್ಯ ಆರ್ ಶೆಟ್ಟಿ ಅವರಿಗೆ ಮುಖ್ಯೋಪಾಧ್ಯಾಯರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಸರಿ, ಸಂಗೀತ, ಸಾಹಿತ್ಯ, ಕಲಾಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದಂತಹ ಈ ನಾಡಿನ ಸಾಹಿತಿಗಳನ್ನು, ಕಲಾವಿದರನ್ನೆಲ್ಲ ಬಹಳಷ್ಟು ವರ್ಷಗಳಿಂದ ಏನ್ ಮಾಡ್ತಾ ಇದ್ರು ರವೀಂದ್ರ ಶೆಟ್ಟಿ ಅವರು, ಅವರಿಗೆ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಬಂದಿದ್ದಾರೆ. ಬಹುಶಃ ಪ್ರಥಮವಾಗಿ ಭಾಸ್ಕರ್ ಕುಕ್ಕೋಳ್ಳಿ ಅವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಅದರ ಆನಂತರ ಅನೇಕ ಮಂದಿ ಈ ನಾಡಿನ ಸಾಹಿತಿಗಳು, ಕಲಾವಿದರನ್ನೆಲ್ಲ ವಿದ್ಯಾರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸುವಂತ ಕೆಲಸ ಕಾರ್ಯ ಇಲ್ಲಿ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಈ ವರ್ಷ ಅದೇ ರೀತಿಯ ಪ್ರಶಸ್ತಿಯನ್ನು ನಮ್ಮ ಮುಖ್ಯವಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ವಿದ್ಯಾಸಂಸ್ಥೆಯ ಪ್ರಾಧ್ಯಾಪಕಿ, ಒಳ್ಳೆಯ ಚಿಂತಕರು, ವಿಮರ್ಶಕರು, ಲೇಖಕರು, ಒಳ್ಳೆಯ ವಾಗ್ಮಿಗಳು ಆಗಿರ್ತಕ್ಕಂತಹ ಪ್ರಾಧ್ಯಾಪಕಿ ಡಾಕ್ಟರ್ ಶುಭಾ ಮರವಂತೆ ಅವರಿಗೆ ಈ ಸಲ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸುವುದು ಅಂತ ಅವರು ನಿರ್ಧರಿಸಿದ ಪ್ರಕಾರ ಅವರು ಇಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಆ ಗೌರವವನ್ನು ಅತ್ಯಂತ ಪ್ರೀತಿಯಿಂದ ಗೌರವಿತವಾಗಿ ತಾವು ಸ್ವೀಕರಿಸಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಅವರು ದಯವಿಟ್ಟು
ಪ್ರಶಸ್ತಿ ಪ್ರಧಾನವಾಗಿರತಕ್ಕಂತಹ ಕೊಡತಕ್ಕಂತಹ ಆ ಯಾವ ಪೀಠ ಇದೆ ಆ ಪೀಠವನ್ನು ಅಲಂಕರಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಅವರ ಅಭಿನಂದನಾ ಪತ್ರವನ್ನು ರಾಕೇಶ್ ರವರು ವಾಚಿಸಲಿಕ್ಕಿದ್ದಾರೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ನಾಡು ನುಡಿ ವೈಭವದ ರತ್ನೋತ್ಸವ 2024 ಈ ಸುಸಂದರ್ಭದಲ್ಲಿ ಡಾಕ್ಟರ್ ಶುಭಾ ಮರವಂತೆ ಇವರಿಗೆ ಸಮರ್ಪಿಸಿದ ವಿದ್ಯಾರತ್ನ ಪ್ರಶಸ್ತಿ ಪತ್ರ. ಮೂಲತಃ ಕುಂದಾಪುರ ತಾಲೂಕು ಮರವಂತೆಯವರಾದ ಇವರು ಯಕ್ಷಗಾನ ಕಲಾ ಕುಟುಂಬದಿಂದ ಬಂದವರು. ಪ್ರಸಿದ್ಧ ಯಕ್ಷಗಾನ ಭಾಗವತರು. ಬಾಲ್ಯದಿಂದಲೇ ಸಾಹಿತ್ಯ ಸಂಸ್ಕೃತಿ ಆಸಕ್ತಿಯನ್ನು ಬೆಳೆಸಿಕೊಂಡ ಇವರು 10ನೇ ತರಗತಿಯಲ್ಲಿ ಇರುವಾಗಲೇ ತೊದಲು ಎನ್ನುವ ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಪದವಿ ಶಿಕ್ಷಣ ಪಡೆಯುತ್ತಿರುವಾಗಲೇ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಆಗಿದ್ದಾರೆ. ತೊದಲು ಆತ್ಮರಾಜ ಮತ್ತು ಇತರ ಕಥೆಗಳು, ಕನಕ ಕೃತಿಗಳ ಮಧ್ಯಕಾಲೀನ ಚರಿತ್ರೆಯ ಪುನಾರಚನೆ, ಪದಸಂತತಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. 2,500ಕ್ಕೂ ಅಧಿಕ ಸಾಹಿತ್ಯ ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಇವರ ಮಾತಿನ ಮೋಡಿಗೆ ಸೋಲದವರೇ ಇಲ್ಲ. ಯಾವುದೇ ವಿಷಯದ ಬಗ್ಗೆಯೂ ನಿರರ್ಗಳವಾಗಿ ಮಾತನಾಡಬಲ್ಲ ಚಾತುರ್ಯ ಇವರಿಗೆ ಸಿದ್ಧಿಸಿದೆ. ಮಾತಿನ ಲಯ ಪ್ರಬುದ್ಧ, ಭಾಷೆಯ ಬಳಕೆ ಕೇಳುಗರನ್ನು ಆಕರ್ಷಿಸುತ್ತದೆ. ಉದಯ ಟಿವಿ, ಚಂದನ ಟಿವಿಯ ಹರಟೆಯ ಕಾರ್ಯಕ್ರಮದಲ್ಲಿಯೂ ಡಾಕ್ಟರ್ ಶುಭಾ ಮರವಂತೆ ಅವರು ಭಾಗವಹಿಸಿರುತ್ತಾರೆ. ಕವಯತ್ರಿ, ಕಥೆಗಾರ್ತಿ, ಲೇಖಕಿ, ಯಕ್ಷಗಾನ ಕಲಾವಿದೆ, ತಾಳಮದ್ದಳೆ, ಗಮಕ ಕಲಾವಿದೆಯಾಗಿ ಗುರುತಿಸಿಕೊಂಡಿರುವ ಇವರು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು ಆಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 6 ಮಂದಿ PhD ಪದವಿಯನ್ನು ಪಡೆದಿದ್ದಾರೆ. ಶ್ರೀಮತಿ ಸುಶೀಲಾ ಶೆಟ್ಟಿ ಕಥಾ ಪ್ರಶಸ್ತಿ, ಮುಂಬೈ ವಿಶ್ವ ಕಲಾ ಪ್ರಶಸ್ತಿ, ಶೋಭಾ ಸುಂದರೇಶ್ ದತ್ತಿ ಪ್ರಶಸ್ತಿ, ಕನಕದಾಸ ಫೆಲೋಶಿಪ್ ಮೊದಲಾದ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ NSS ಅತ್ಯುತ್ತಮ ಕಾರ್ಯಕ್ರಮ ಅಧಿಕಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಪ್ರಸ್ತುತ ಕುವೆಂಪು ವಿಶ್ವವಿದ್ಯಾನಿಲಯದ NSSನ ಪ್ರಥಮ ಮಹಿಳಾ ಸಂಯೋಜನಾ ಅಧಿಕಾರಿಯಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇತ್ತೀಚೆಗೆ ಬೈಂದೂರು ಉತ್ಸವ ಸಾಹಿತ್ಯ ಸಮ್ಮೇಳನದ ಸರ್ವ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಡಾಕ್ಟರ್ ಶುಭಾ ಮರವಂತೆ ಅವರ ವ್ಯಕ್ತಿತ್ವದ ಹಿರಿಮೆ. ನಮಗೆ ಶ್ರೀದೇವರು ಆಯುರಾಶ್ಯರು ಕರುಣಿಸಲಿ ಎಂದು ಆಶಿಸುವ ಶ್ರೀ ಕೆ ರವೀಂದ್ರ ಶೆಟ್ಟಿ, ಸಂಸ್ಥಾಪಕರು, ಅಧ್ಯಕ್ಷರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ, ಸೌಮ್ಯ ಆರ್ ಶೆಟ್ಟಿ, ಸಂಸ್ಥೆಯ ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ, ಉಳ್ಳಾಲ, ಮಂಗಳೂರು. 22/12/2024. Oh,
ಶೆಟ್ಟಿ. ಮೋಹನ್ ದಾಸ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮೋಹನ್ ದಾಸ್ ಶೆಟ್ಟಿ ಅವರು ಉಪಾಧ್ಯಕ್ಷರು. ವಿದ್ಯಾರತ್ನ ಪ್ರಶಸ್ತಿಗೆ ಯಾವಾಗಲೂ ಅದರದೇ ಆದಂತಹ ಒಂದು ವಿಶೇಷವಾದಂತಹ ಗೌರವ ಇದೆ. ಯಾಕೆ ಅಂತಂದ್ರೆ ಇದು ಎಲ್ಲರಿಗೂ ಎಲ್ಲಾ ಕಾಲದಲ್ಲಿ ಸಿಗುವಂತ ಒಂದು ಸಿಗುವಂತ ಪ್ರಶಸ್ತಿ ಅಲ್ಲ. ಅದಕ್ಕೊಂದು ಯೋಗ ಭಾಗ್ಯ ಅಂತ ಬೇಕು. ಇಂತಹ ಒಂದು ಯೋಗ ಭಾಗ್ಯ ಯಾರಿಗೆ ಇಂದು ದೊರಕಿದೆ ಅಂತ ಹೇಳಿದ್ರೆ, ನಮ್ಮ ಶುಭ ಬರುವಂತೆಯವರಿಗೆ ದೊರಕಿದೆ ಅಂತ ಹೇಳಿದ್ರೆ ಅದು ಖಂಡಿತ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅವರು ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಹೊತ್ತಾಗಿದೆ ಅಂತ ನಂಗೂ ಗೊತ್ತಾಗಿದೆ. ಈ ಸಭೆಯಲ್ಲಿ ಇವತ್ತು ಈ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವ ಒಂದು ಭಾವದ ಆವೇಶಕ್ಕೆ ನಾನು ಒಳಗಾಗಿದ್ದೇನೆ. ಒಂದು ರೀತಿಯಲ್ಲಿ ನಾನು ಮೂಕ ವಿಸ್ಮಿತಳಾಗಿದ್ದೇನೆ. ಕಾರಣ, ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ಗಣ್ಯರು, ವಿಶೇಷವಾಗಿ ನನ್ನ ಗುರು ಸಮಾನರು, ಯಾವಾಗಲೂ ಅವರ ವಿದ್ವತ್, ಅವರ ಜ್ಞಾನಕ್ಕೆ ನಾನು ತಲೆಬಾಗ್ತಾ ಇರುವವಳು. ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರ ಸರ್ವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ನನಗೆ ತುಂಬಾ ಅಭಿಮಾನವನ್ನ ತಂದುಕೊಟ್ಟಿದೆ. ಜೊತೆಗೆ ವೇದಿಕೆಯಲ್ಲಿ ನನ್ನ ಆತ್ಮೀಯರಾದ ರವೀಂದ್ರ ಶೆಟ್ಟಿ ಅವರು ಮತ್ತು ಸೌಮ್ಯ ರವೀಂದ್ರ ಶೆಟ್ಟಿ ಅವರು ನನ್ನನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ನಾನು ಮೊದಲ ವಂದನೆಯನ್ನ ಸಲ್ಲಿಸ್ತಿದ್ದೇನೆ ಸರ್. ಯಾಕೆ ನನ್ನನ್ನು ಆಯ್ಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಂದು ಆತ್ಮೀಯತೆ ಇತ್ತು, ಒಂದು ಒಳ್ಳೆಯ ಸ್ನೇಹಶೀಲ ಬಾಂಧವ್ಯ ಇತ್ತು. ರವೀಂದ್ರ ಶೆಟ್ಟಿ ಅವರನ್ನ ನಾನು ಭೇಟಿಯಾದ ಒಂದು ಕ್ಷಣವನ್ನ ನೆನಪಿಸಿಕೊಳ್ಬೇಕು. ನಾನು ಇವತ್ತಿನ ವೇದಿಕೆಯಲ್ಲಿ ಅವರ ತಾಯಿ ಇದ್ದಾರೆ. ಅವರ ತಾಯಿ ಹೆಸರಿನಲ್ಲಿ ಶಾಲೆಯನ್ನ ಕಟ್ಟಿ, ಜೊತೆಗೆ ಆ ಪ್ರಶಸ್ತಿಯನ್ನು ತನ್ನ ತಾಯಿಯ ಹೆಸರಿನಲ್ಲಿ ಕೊಡುವ ಅವರ ಹೃದಯ ವೈಶಾಲ್ಯತೆ, ಒಂದು ಹೆಣ್ಣನ್ನ ಗೌರವಿಸುವ ಮತ್ತು ಆ ತಾಯ್ತನವನ್ನ ಗೌರವಿಸುವ ಅವರ ಹೃದಯ ಶ್ರೀಮಂತಿಕೆಯನ್ನ ನಾನು ಮನಸಾರೆ ಸ್ಮರಿಸಿಕೊಳ್ತಾ, ಅವರು ನನಗೆ ಭೇಟಿಯಾದ ಸಂದರ್ಭ ಕರ್ನಾಟಕ ಸರ್ಕಾರದ ಅಲೆಮಾರಿ ಮತ್ತು ಎಲ್ಲ ಸಮುದಾಯಗಳ ಹಿತಾಸಕ್ತಿಯನ್ನ ಕಾಪಾಡುವ ಒಂದು ಉತ್ಕಟವಾದ ಆಸೆಯನ್ನ ಹೊತ್ತು ಅವರು ನಿಗಮದ ಅಧ್ಯಕ್ಷರಾದರು. ಅಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ, ಈ ದೇಶದ ಈ ನಾಡಿನ ಮಹಿಳೆಯರ ಬಗ್ಗೆ ಆಗಲಿ, ಅಲೆಮಾರಿಗಳ ಬಗ್ಗೆ ಆಗಲಿ ಮಾತಾಡುವ ಸಂದರ್ಭ ಬಂದಾಗ ನನಗೆ ಅವರು ನಮ್ಮೂರಿನವರು ಎನ್ನುವ ಅಭಿಮಾನದಲ್ಲಿ ನಾನು ಹೋಗಿ ಭೇಟಿಯಾದವಳು. ಅಲ್ಲಿಂದ ನಿರಂತರವಾಗಿ ನನಗೆ ರವೀಂದ್ರ ಶೆಟ್ಟಿ ಅವರು ಅಂತಂದ್ರೆ ಅವರು ಅಲೆಮಾರಿ ಸಮುದಾಯದ ಒಂದು ದನಿ. ಇವತ್ತಿಗೂ ಎಷ್ಟೋ ಅಲೆಮಾರಿಗಳ ಬದುಕಿಗೆ ಅವರು ಆಸರಿಯಾಗಿ ನಿಂತವರು. ಇಂಥ ಒಂದು ಸಾಮಾಜಿಕವಾದ ಧೋರಣೆಯನ್ನು ಇಟ್ಕೊಂಡ ಅವರ ವ್ಯಕ್ತಿತ್ವ ನನ್ನನ್ನ ನಿಜಕ್ಕೂ ಆಕರ್ಷಿಸಿತು. ಸೌಮ್ಯ ಮೇಡಮ್ ಅವರನ್ನ ಭೇಟಿಯಾದೆ, ಹಾಗೆ ಅವ್ರ ಜೊತೆಗೂ ಮಾತಾಡಿದೆ. ಈ ಬಾಂಧವ್ಯ ಇಟ್ಕೊಂಡು ನನಗೆ ಮೊನ್ನೆ ಕರೆ ಬಂದಾಗ ಒಂದು ರೀತಿಯಲ್ಲಿ ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದರಲ್ಲಿಯೂ ಇವತ್ತು ಪ್ರಶಸ್ತಿಗಳು ಹೇಗೆ ಸಿಗ್ತಿವೆ ಅಂತಂದ್ರೆ ವಶೀಲಿ ನಡಿಬೇಕು, ಯಾರದಾದ್ರೂ ಪ್ರಭಾವ ಇರಬೇಕು, ಹಾಗಿದ್ರೆ ಮಾತ್ರ ಅಂತವರಿಗೆ ಪ್ರಶಸ್ತಿ ಕೊಡೋದು ಕ್ರಮ. ಇವತ್ತೆಲ್ಲ ನಡೀತಾ ಇರೋದು ಹಾಗೆ. ಗುಂಪುಗಾರಿಕೆ ಬೇಕು. ಇವತ್ತು ನಾವು ಒಂದು ವಿದ್ವತ್ ವಲಯದಲ್ಲಿ ಯಾರನ್ನ ಹೇಗೆ ಪುರಸ್ಕರಿಸಬೇಕು ಅನ್ನುವ ಒಂದು ಗೊಂದಲ ನಮ್ಮೊಳಗೂ ಇದೆ. ಅಂತಹ ಸಂದರ್ಭದಲ್ಲಿ ಅವರು ನನ್ನನ್ನ ಇದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಅದು ನನ್ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಅಂದ್ಕೊಂಡಿದ್ದೇನೆ ಸರ್. ಯಾಕಂದ್ರೆ ಮಾತಾಡೋದು ಮತ್ತು ಪ್ರಶಸ್ತಿ ತಗೊಳ್ಳೋದು ಇದು ಬಹಳ ಸುಲಭ ಅಂತ ಅನ್ಸುತ್ತೆ.
ಆದ್ರೆ ಅದರ ಹೊರೆಯನ್ನು ಹೊರೋದು ನನಗೆ ನಿಜಕ್ಕೂ ಅದು ಹೆಗಲು ಕೊಡೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ. ಆ ಪದದ ಅರ್ಥವೇ ನನಗಿನ್ನು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ವೇನೋ. ನಾನು ತುಂಬಾ ಚಿಕ್ಕವಳಿಂದ ನೋಡ್ತಾ ಇರುವ, ಅದು ಮೊದಲ ಪ್ರಶಸ್ತಿ ಪಡೆದ ಭಾಸ್ಕರ್ ರೈ ಸರ್ ಇದ್ದಾರೆ. ನಾನು ಚಿಕ್ಕ ವಯಸ್ಸಿನ ವಿದ್ಯಾರ್ಥಿನಿಯಾಗಿ ಇರುವಾಗಿಂದ ಸರ್ ನೋಡ್ತಾ ಬಂದವಳು. ಮತ್ತು ಇಷ್ಟೆಲ್ಲ ಮಹನೀಯರು ವೇದಿಕೆಯಲ್ಲಿ ಕೂತಿದ್ದೀರಿ. ನಾನು ಎಲ್ಲರ ಹೆಸರನ್ನ ಹೇಳ್ತಾ ಇಲ್ಲ, ಆದ್ರೆ ಆ ಪದದ ಅರ್ಥವೇ ನನಗೆ ಅದು ತುಂಬಾ ದೊಡ್ಡ ಶಬ್ದ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಇನ್ನೂ ಸಮಯ ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಿಜಕ್ಕೂ ನಾನು ಅರ್ಹಳೆ ಅನ್ನುವ ಪ್ರಶ್ನೆ ನನ್ನನ್ನು ಆಗಾಗ ಕಾಡ್ತಾ ಇರುತ್ತೆ. ಯಾಕಂದ್ರೆ ಇವತ್ತು ಇಂಥ ಒಂದು ಪರಿಸರದಲ್ಲಿ, ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾಡು ನುಡಿ ವೈಭವದ ಈ ಹಬ್ಬದಲ್ಲಿ ಸಾಹಿತ್ಯ ಸಂಸ್ಕೃತಿ ಸಿಂಚನ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ನಮಗೆ ಖುಷಿ ಅನ್ಸುತ್ತೆ. ಇದು ಹೀಗೂ ಮಾಡ್ಲಿಕ್ಕೆ ಸಾಧ್ಯವ ಒಬ್ಬ ವ್ಯಕ್ತಿಯಿಂದ ಅಂತ ನಂಗೆ ಅನ್ಸುತ್ತೆ. ನಾನು ಬೆಳಿಗ್ಗೆ ಬಂದಾಗಲೇ ಈ ವೇದಿಕೆಯನ್ನೆಲ್ಲ ನೋಡಿ ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತಳಾದೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ಒಬ್ಬರಿಗೆ ಸಾಧ್ಯ ಇದೆ, ಒಬ್ಬ ವ್ಯಕ್ತಿಗೆ. ನನಗೆ ಒಮ್ಮೆ ಬಂದಾಗ ನೆನಪಾಗಿರೋದು ಆಳ್ವಾಸ್ ನುಡಿಸಿರಿ. ನಾನು ಸೌಮ್ಯ ಮೇಡಮ್ ಅವ್ರ ಹತ್ರನೂ ಹೇಳ್ತಾ ಇದ್ದೆ, ಆಳ್ವಾಸ್ ನುಡಿಸಿರಿ ನೆನಪಾಯ್ತು ಮೇಡಮ್ ನನ್ಗೆ. ಮುಂದೊಂದು ದಿನ ವಿದ್ಯಾರತ್ನ ಶಾಲೆ ಅನ್ನೋದು ಇಡೀ ನಾಡಿನ ಸಂಸ್ಕೃತಿಯನ್ನ ಎಲ್ಲೆಡೆ ಪಸರಿಸುವ ಒಂದು ರಾಷ್ಟ್ರ ಮಟ್ಟದ ಅದ್ಭುತವಾದ ಪರ್ಯಾಯ ಎನ್ನುವ ಹಾಗೆ ಒಂದು ಯಾವುದು ನುಡಿಸಿರಿಯ ವೈಭವವನ್ನದು ಮೆರಿಲಿ ಅನ್ನೋದು ನನ್ನ ಆಶಯ. ಅಂತ ಶಕ್ತಿಯನ್ನ ಶ್ರೀದೇವರು ರವೀಂದ್ರ ಶೆಟ್ಟಿ ಅವರಿಗೆ ಕೊಡ್ಲಿ. ಇವತ್ತು ನಾವು ವಿದ್ಯಾರ್ಥಿಗಳ ಜೊತೆಗೆ ಮಕ್ಕಳ ಜೊತೆಗೆ ಬೆರೀತಾ ಇದ್ದೇವೆ. ಮಕ್ಕಳನ್ನ ನಾವು ಯಾವ ರೀತಿ ಅವರಿಗೆ ಮೋಟಿವೇಟ್ ಮಾಡಬೇಕು, ಯಾವ ರೀತಿ ಅವರಿಗೆ ಒಂದು ಉತ್ತೇಜನವನ್ನ ಕೊಡಬೇಕು, ಈ ಪ್ರಶ್ನೆಯನ್ನ ನಾವು ನಿಜವಾದ ಅರ್ಥದಲ್ಲಿ ಕೇಳ್ಕೊಳ್ಬೇಕಾಗಿದೆ. ಸಂಸ್ಕೃತಿಯ ಸಂಚಲನವನ್ನ ಮಾಡಬೇಕಾದ್ರೆ ಅದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದ್ರೆ ಶಾಲೆಯಿಂದ ಪ್ರಾರಂಭ ಮಾಡಬೇಕು. ಇವತ್ತು ಶಾಲೆ ಅನ್ನೋದು ಒಂದು ಜೀವನಾನುಭವದ ಅದ್ಭುತವಾದ ಪ್ರಯೋಗಾಲಯ. ಅದು ಜೀವನದ ಪ್ರತಿ ಕ್ಷಣವನ್ನ ಒಂದು ಶಾಲೆಯಿಂದ ನಾವು ಕಲಿತೇವೆ. ಇವತ್ತು ಈ ಸಂಸ್ಕೃತಿಯನ್ನ ಇಲ್ಲಿ ಕಲಿಸ್ತಾ ಇದ್ದಾರಲ್ಲ, ಅದು ಶಾಲೆಯ ಮೂಲಕ ಕಲಿಸ್ತಾ ಇದ್ದಾರೆ. ನಾನೊಬ್ಬಳು ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ನಮ್ಮ ಮಕ್ಕಳೆಲ್ಲ ನನಗೆ ಕವನ ಬರ್ಕೊಂಡು ಬರ್ತಾರೆ. ಒಬ್ಬ ವಿದ್ಯಾರ್ಥಿ ಬರ್ಕೊಂಡು ಬಂದಿದ್ದ, ಶಾಲೆಯಲ್ಲಿ ಬರುತ್ತಿತ್ತು ನಿದ್ದೆ, ಪರೀಕ್ಷೆಯಲ್ಲಿ ಬರೆಯದೆ ಏನನ್ನೋ ಬರೆಯದೆ ಎದ್ದೆ, ಸಿಗಲಿಲ್ಲ ನನಗೆ ಯಾವುದೇ ಹುದ್ದೆ, ಕೊನೆಗೆ ಕೈ ಹಿಡಿದದ್ದು ನಮ್ಮ ಅಪ್ಪನ ಗದ್ದೆ ಅಂತ ಬರೆದಿದ್ದ ಅವನು. ಅವನು ಬರೆದದ್ದು ಕವಿತೆ. ನಾನು ಹೇಳ್ತಾ ಇರೋದು, ಇವತ್ತು ಶಾಲೆಯನ್ನ ನಾವು ಎಷ್ಟು ಸುಂದರವಾಗಿ ಕಟ್ಟಬೇಕಾಗಿದೆ, ಜವಾಬ್ದಾರಿ ಅದು. ಇವತ್ತು ಶಾಲೆಯನ್ನ ಒಂದು ಸಂಸ್ಕೃತಿ ಸಂವೇದನೆಯಲ್ಲಿ ಕಟ್ಟಬೇಕಾಗಿದೆ. ಬರೀ ಮಾರ್ಕ್ಸ್ ಅಂಕಗಳನ್ನ ನಿರ್ದೇಶಿಸುವಂತದ್ದಲ್ಲ ಅದು. ಇವತ್ತು ಒಬ್ಬ ವ್ಯಕ್ತಿಯಲ್ಲಿ ಕಲೆಯ ಸಂಸ್ಕೃತಿಯ ಸಂಚಲನವನ್ನು ಉಂಟು ಮಾಡಬೇಕಾದದ್ದು ಒಂದು ಶಾಲೆ. ಪ್ರಾಯಶಃ ಅದನ್ನು ನಡೆಸಬಲ್ಲ ಒಂದು ಆಡಳಿತ ಮಂಡಳಿ. ನನಗನ್ಸುತ್ತೆ ಇಡೀ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಒಂದು ಮಾದರಿಯಾದ ಸಂಸ್ಥೆ ಇದು ವಿದ್ಯಾರತ್ನ ಶಾಲೆ. ಈ ತರದ ನಾಡು ವೈಭವವನ್ನ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಮಾಡ್ತಾ ಇರುವ ಕೆಲಸ ಇಡೀ ರಾಷ್ಟ್ರಕ್ಕೆ ಮಾದರಿ ಸರ್. ಆ ಸಂಸ್ಕೃತಿಯನ್ನ ಕಲಿಸ್ತಿದ್ದೀರಿ. ಯಕ್ಷಗಾನ ಮಾಡ್ತಾ ಇರ್ಬೇಕಾದ್ರೆ ನನಗೂ ಒಂದು ರೀತಿಯ ಖುಷಿ ಆಯ್ತು. ಯಾಕಂದ್ರೆ ನಾನು ಯಕ್ಷಗಾನ ಕುಟುಂಬದವಳು. ಮಾತಾಡೋದಕ್ಕೆ ಮತ್ತು ಹಾಡೋದಕ್ಕೆ ನನಗೆಲ್ಲ ಕಲಿಸಿದ್ದು ಯಕ್ಷಗಾನ. ಇವತ್ತು ಪುರಾಣದ ಜ್ಞಾನ ಕೊಡೋದಕ್ಕೆ ಕಾರಣವಾದದ್ದು ಯಕ್ಷಗಾನ. ಇವತ್ತು ನಾನು ಅದನ್ನು ಸಂತೋಷದಿಂದ ಹೇಳ್ಕೊಳ್ತೇನೆ. ಒಂದು ಯಕ್ಷಗಾನ ನಮ್ಮ ಸಂಸ್ಕೃತಿಯನ್ನ ನಮಗೆ ಕಲಿಸುತ್ತೆ. ಪ್ರತಿ ಹಂತಕ್ಕೂ ಅದು ನನ್ನನ್ನ ಬೆಳೆಸುತ್ತೆ. ಇವತ್ತಿಗೂ ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಅಂತ ಗೊತ್ತಿಲ್ಲ. ಪಾಂಡವರಂದ್ರೆ ಯಾರು, ಕೌರವರಂದ್ರೆ ಯಾರು ಗೊತ್ತಿಲ್ಲ. ಇವತ್ತಿನ ಜ್ಞಾನ ಅನ್ನೋದು ಬರೀ ಅದು ವ್ಯವಹಾರಿಕವಾಗಿದೆಯೇ ಹೊರತು ಅಂತರಂಗದ ಶಕ್ತಿಯನ್ನ, ನಮ್ಮ ಧೀಶಕ್ತಿಯನ್ನ ಹೊರಗೆಡುವ ಅದು ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಆ ನೆಲೆಯಲ್ಲಿ ಎಲ್ಲಿ ಸಾಧ್ಯ ಆಗ್ತಾ ಇದೆ ಎನ್ನುವ ಒಂದು ಕಳವಳದ ನಡುವೆಯೇ ನಾನಿವತ್ತು ಇಂಥ ಒಂದು ಮಾದರಿಯ ಕಾರ್ಯಕ್ರಮದಲ್ಲಿ, ಇಂದು ಮಾದರಿಯ ಶಾಲೆಯಲ್ಲಿ ನಾನಿವತ್ತು ಈ ಪ್ರಶಸ್ತಿ ಸ್ವೀಕರಿಸ್ತಿರೋದಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ಸರ್. ನಾನು ತುಂಬಾ ಪ್ರಶಸ್ತಿಯ ಬಗ್ಗೆ ಯೋಚನೆ ಮಾಡಿದವಳಲ್ಲ ಯಾವಾಗ್ಲೂ. ಎಷ್ಟೋ ಜನ ಯಾವ್ದಾದ್ರೂ ಬಹುಮಾನ ಬರುತ್ತೆ ಹಾಕು ಅಂದಾಗ್ಲೆಲ್ಲ ನಾನು ಹಿಂಜರಿದವಳು, ಬೇಡ ಅಂತ. ಯಾಕಂದ್ರೆ ನಮ್ಗೆ ಅರ್ಹತೆಗಳು ತಾನಾಗಿ ಬರಲಿ, ನಾವ್ಯಾಕೆ ಅದನ್ನು ಹುಡುಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಬಂದವಳು. ಈ ನಡುವೆ
ನನ್ನನ್ನ ಇಂಥ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಮ್ಮನ್ನ ಆಹ್ವಾನಿಸಿ ಬಹಳ ಪ್ರೀತಿ ಮತ್ತು ಗೌರವ ಮತ್ತು ವಿಶ್ವಾಸವನ್ನ ತೋರಿಸಿ ಇಬ್ಬರು ದಂಪತಿಗಳು ನಿಜಕ್ಕೂ ಒಂದು ಸಾಹಿತ್ಯದ ಸೇವೆಯನ್ನ ಮಾಡುವ ಅವರ ಆಸಕ್ತಿ ಈ ಬಗೆಯಲ್ಲಿ ಅಭಿವ್ಯಕ್ತಗೊಂಡಿರುವುದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನ ಹೇಳ್ತೇನೆ. ಅವರ ಶಾಲೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನ ಕಾಣಲಿ. ಒಬ್ಬ ಗುರು ಮತ್ತು ಶಿಷ್ಯರ ಸಂಬಂಧದ ಮೂಲಕ ಒಂದು ಸುಂದರವಾದ ಬಾಂಧವ್ಯ ಇಲ್ಲಿ ನಿರ್ಮಾಣ ಆಗಲಿ. ಜಾತಿ ಮತ ಭೇದಗಳ ಧರ್ಮಗಳಿಂದ ಆಚೆ ಮೀರಿದ ಒಂದು ಸಂಬಂಧವನ್ನ ಕಟ್ಟುವ ಇವತ್ತಿನ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮ ಮನುಷ್ಯತ್ವದ ಗುಣಗಳನ್ನ ಆಲೋಚಿಸಬೇಕಾಗಿದೆ. ಅಂತ ಮನುಷ್ಯತ್ವದ ಭಾವಗಳನ್ನ ವಿವೇಕವನ್ನ ನಮ್ಮೊಳಗೆ ನಾನು ಬೆಳೆಸಿಕೊಳ್ಳದೆ ಇದ್ರೆ ಅದು ಕಷ್ಟ ಆಗತ್ತೆ. ಬೇಂದ್ರೆ ಹೇಳ್ತಾರೆ, ಸುತ್ತಲೆಲ್ಲ ಕತ್ತಲದ ಒಳಗೆ ಬೆಳಗ್ತದ ದೀಪ, ಸುತ್ತೆಲ್ಲ ಕತ್ತಲದ ಒಳಗೆ ಬೆಳಗ್ತದ ದೀಪ ಬಾ ಸಮೀಪ ಅಂತ ಬೇಂದ್ರೆ ಕರೀತಾರೆ. ಹಾಗಾಗಿ ಮನುಷ್ಯನನ್ನ ಅರ್ಥೈಸಿಕೊಳ್ಳುವ ಒಂದು ಸುಂದರ ಬಾಂಧವ್ಯವನ್ನ ಬೆಳೆಸುವ, ಸಮಾಜಕ್ಕೆ ಅದು ಪ್ರಯೋಜನಕಾರಿಯಾಗುವ, ಸಾಹಿತ್ಯದ ಸಿಂಚನೆ ಇರುವ ಇಂಥ ಕಾರ್ಯಕ್ರಮ ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಕೊಟ್ಟಿದೆ. ಇಡೀ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ, ಎಲ್ಲ ಅಧ್ಯಾಪಕ ವೃಂದಕ್ಕೆ, ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿ, ಮಾತು ಬೇಕಾದಷ್ಟು ಆಡಬಹುದು, ವೇದಿಕೆ ಮತ್ತು ಇದು ಸಮಯ ಅಲ್ಲ ಅನ್ಕೊಂಡಿದ್ದೇನೆ. ತುಂಬಾ ಖುಷಿ ಆಯ್ತು. ಬೆಳಗಿನಿಂದ ಈ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ನಡೆದಿದೆ. ಸಮಾರೋಪದ ಈ ಸಮನ್ವಯ ನಿಜಕ್ಕೂ ವಿಷ್ಣು ಭಟ್ರ ಮಾತುಗಳನ್ನ ನಾನು ಪಾದೇಕಲ್ ಅವರ ಮಾತುಗಳನ್ನ ಕೇಳಬೇಕಾಗಿತ್ತು. ಯಾಕಂದ್ರೆ ಅವರ ವಿದ್ವತ್ ಪರಂಪರೆಯ ಬಗ್ಗೆ ನನಗೆ ವಿಶೇಷವಾದ ಗೌರವ ಉಳ್ಳವಳು. ಅವರ ಮನೆಗೂ ಕೂಡ ಹೋಗಿ ಅನೇಕ ವಿಷಯಗಳನ್ನ ನಾನು ವೈಯಕ್ತಿಕವಾಗಿ ಶಿಷ್ಯಳ ಹಾಗೆ ಅವರಿಂದ ತಿಳ್ಕೊಂಡವಳಿದ್ದೇನೆ. ಅವರ ಮುಂದೆ, ಅವರ ಸಮ್ಮುಖದಲ್ಲಿ ನಾನು ಸ್ವೀಕರಿಸ್ತಿದ್ದೇನೆ ಅಂದ್ರೆ ಅದು ನನ್ನ ಅಭಿಮಾನ ಮತ್ತು ಅವರ ಆಶೀರ್ವಾದ ನನ್ನ ಮೇಲಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಪ್ರೀತಿಯ ರವೀಂದ್ರಣ್ಣ ಮತ್ತು ಸೌಮ್ಯ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಅವರ ಪ್ರೀತಿ ಮತ್ತು ಬಾಂಧವ್ಯಕ್ಕೆ ನಾನು ಯಾವಾಗಲೂ ಋಣಿ ಅನ್ನುವ ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಸಂದರ್ಭೋಚಿತವಾಗಿ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ. ನಿಮಗೆ ಧನ್ಯವಾದಗಳು. ಯಾವಾಗಲೂ ಇದು ಸಂಸ್ಕಾರಯುತ ಜನಗಳು ಮಾಡತಕ್ಕಂಥ ಒಂದು ಸಂಸ್ಕಾರಯುತವಾದಂತಹ ಒಂದು ಕಾರ್ಯಕ್ರಮ ಇದು. ಇದನ್ನೆಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ. ಇದು ರವೀಂದ್ರ ಶೆಟ್ಟಿ ಅವರಿಗೆ ಮಾತ್ರ ಸಾಧ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹೆತ್ತ ತಾಯಿ, ಹೊತ್ತ ನಾಡು, ಅದೇ ರೀತಿಯಲ್ಲಿ ನಮ್ಮ ಆಡು ಭಾಷೆ. ಇದು ನಮ್ಗೆ 3 ತಾಯಂದಿರು. ಈ 3 ತಾಯಂದಿರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸುವಂತ ಒಂದು ಕಾರ್ಯ ರವೀಂದ್ರ ಶೆಟ್ಟಿ ಅವರಿಂದ ಆಗಿದೆ. ಅಂದ್ರೆ ಅವರಿಗೊಂದು ದೊಡ್ಡ ಅಭಿನಂದನೆಯನ್ನು ನಾವು ಇಲ್ಲಿ ಸಲ್ಲಿಸಬೇಕಾಗಿದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇನ್ನೂ ಕೂಡ ಅವರಿಂದ ಮುಂದುವರಿಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಮತ್ತೆ ವಿದ್ಯೆ ಕೊಟ್ಟಂತ ನಮಗೂ ಕೂಡ ಬಹಳ ಖುಷಿ. ಯಾಕಂದ್ರೆ ಮೊದಲು ಸಂತೋಷ ಪಡುವವರು ಜನ್ಮ ಕೊಟ್ಟಂತ ತಂದೆ ತಾಯಿಗಳಂತೆ, ನಂತರ ಸಂತೋಷ ಪಡುವವರು ವಿದ್ಯೆ ಕೊಟ್ಟಂತ ಅಧ್ಯಾಪಕರು. ಆದ ಕಾರಣ ಎಲ್ಲರಿಗೂ ಕೂಡ ಸಂತೋಷ ಕೊಡುವಂತಹ ಕೆಲಸವನ್ನು ರವೀಂದ್ರ ಶೆಟ್ಟಿ ಅವರು ಮಾಡಿದ್ದಾರೆ. ಅದು ಸಂದರ್ಭೋಚಿತವಾಗಿದೆ. ಇದೀಗ ಮುಂದಿನ ಮಾತುಗಳನ್ನಾಡ್ಲಿಕ್ಕೆ ನೀವೆಲ್ಲ ಈಗ ರೆಡಿ ಆಗಿದ್ದೀರಿ. ಇದು ಮುಖ್ಯವಾಗಿ ನನಗೆ ಈ ಸತೀಶ್ ಕುಂಪಳ ಇದ್ದಾರಲ್ಲ, ಅವರಲ್ಲಿ ಬಹಳ ಗೌರವ. ಸತೀಶ್ ಕುಂಪಳ್ ಯಾಕೆ ಅಂತ ಹೇಳಿದ್ರೆ, ರಾಜಕೀಯವು ಧರ್ಮ ಮೂಲವಾಗಿರಬೇಕು ಅಂತ ಪ್ರತಿಪಾದಿಸಿಕೊಂಡು ಬಂದಂತ ಅಪರೂಪದ ರಾಜಕಾರಣಿಗಳಲ್ಲಿ ಸತೀಶ್ ಕುಂಪಳ ಒಬ್ಬರು. ಯಾವುದೇ ರೀತಿಯಾದಂತಹ ಒಂದು ಅಹಂಕಾರ, ದುರಹಂಕಾರ ಇಲ್ಲದೆ ಎಲ್ಲರೊಂದಿಗೆ ಬಹಳ ಸಾತ್ವಿಕ ರೀತಿಯಲ್ಲಿ ಸ್ಪಂದಿಸಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ, ಜನಸೇವೆಯನ್ನು ಮಾಡ್ತಕ್ಕಂಥ ಒಳ್ಳೆಯ ರಾಜಕಾರಣಿ ಸತೀಶ್ ಕುಂಪಳರವರು. ಅವರು ಇದೀಗ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮತ್ತು ರವೀಂದ್ರ ಶೆಟ್ಟಿ ಉಳಿದೊಡ್ಡು ಅವರ ಕನಸಿನ ಈ ಒಂದು ರತ್ನೋತ್ಸವ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿರುವ ಹಿರಿಯರಾಗಿರುವಂತಹ ಪಾದೇಕಲ್ಲು ವಿಷ್ಣು ಭಟ್ರು, ನಮ್ಮ ಬೆಂಗಳೂರಿನ ಸದಾನಂದ ಶೆಟ್ರು, ಈಗಾಗಲೇ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತ ಶುಭಾ ಮರವಂತೆ ಅವರು, ಸುರೇಶ್ ಅನ್ನ, ಅದೇ ರೀತಿ ಮೋಹನ್ ದಾಸ್ ಶೆಟ್ರು, ಸೌಮ್ಯಕ್ಕ, ಈ ಶಾಲೆಯ ಪ್ರಾಂಶುಪಾಲರು, ಈ ಶಾಲೆಯ ವಿದ್ಯಾರ್ಥಿ ನಾಯಕ, ನಮ್ಮ ಹಿರಿಯರಾದ ರತ್ನಾವತಿ ಶೆಟ್ರು, ಭಾಸ್ಕರ್ ರೈ ಕುಕ್ಕೋಳಿ ಅವರು, ರವೀಂದ್ರಣ್ಣ,
ತೋನ್ಸೆ ಪುಷ್ಕಲ್ ಕುಮಾರ್ರು, ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಆತ್ಮೀಯರೇ, ರವೀಂದ್ರ ಶೆಟ್ಟರ ಎಲ್ಲ ಕಾರ್ಯಕ್ರಮಕ್ಕೆ ಚಟುವಟಿಕೆಗೆ ನಿರಂತರವಾಗಿ ನಾವು ಬರ್ತಾ ಇದ್ದೇವೆ. ನಿಜವಾಗಿ ರವೀಂದ್ರ, ನಾನು ಯಾವಾಗ್ಲೂ ಹೇಳುದು ಶುಭಕ್ಕ, ಮೂಡಬಿದ್ರೆಯಲ್ಲಿ ಆಳ್ವಾರ ಆದ್ರೆ ನಮ್ಮ ಉಳ್ಳಾಲದಲ್ಲಿ ರವೀಂದ್ರ ಶೆಟ್ರೆ ಅವರದು ಯಾವ ತರ ಒಂದು ಸಾಂಸ್ಕೃತಿಕವಾದ ಕೆಲಸ ಕಾರ್ಯವನ್ನ ಜಗತ್ತಿಗೆ ತೋರಿಸ್ತಾರ, ಅದೇ ರೀತಿ ಈಗ ತಾನೇ ರವೀಂದ್ರನ ರಾಜ್ಯಕ್ಕೆ ತೋರಿಸಿದ್ದಾರೆ, ಮುಂದೆ ರಾಷ್ಟ್ರಕ್ಕೆ ಖಂಡಿತ ತೋರಿಸುವಂತ ಕೆಲಸ ಆಗ್ತದೆ. ಕೆಲವು ಸಲ ಏನಾಗ್ತದೆ ಅಂದ್ರೆ, ಕೆಲವರು ನಾನೊಬ್ಬ ಆರ್ಥಿಕವಾಗಿ ಗಟ್ಟಿ ಆಗ್ಬೇಕು ಅಂತ ಲಕ್ಷ್ಮಿಯ ಹಿಂದ್ಗಡೆ ಹೋಗ್ತಾರೆ, ಕೆಲವರು ನಾನೊಬ್ಬ ದೊಡ್ಡ ಜನ ಆಗ್ಬೇಕು ಅಂತ ಹುದ್ದೆಯ ಹಿಂದ್ಗಡೆ ಹೋಗ್ತಾರೆ, ಕೆಲವರು ನನ್ಗೆ ಏನಾದ್ರೂ ಹೆಸರು ಬರಬೇಕು ಅಂತ ಪ್ರಶಸ್ತಿಯ ಹಿಂದ್ಗಡೆ ಹೋಗ್ತಾರೆ. ಆದ್ರೆ ಒಂದು ಹಿರಿಯರು ಹೇಳಿದ್ರು, ಲಕ್ಷ್ಮಿಯ ಹಿಂದ್ಗಡೆ ಹೋಗುವುದಕ್ಕಿಂತ ಕರ್ತವ್ಯದ ಹಿಂದ್ಗಡೆ ಹೋದ್ರೆ ಲಕ್ಷ್ಮಿಯೇ ನಮ್ಮೊಟ್ಟಿಗೆ ವಾಪಸ್ ಬರ್ತಾರೆ ಅಂತ, ಅದೇ ನೆಮ್ಮದಿ ತರುವಂತದ್ದು ಅಂತ. ಅದೇ ರೀತಿ ಹುದ್ದೆ ಹಿಂದ್ಗಡೆ ಓಡಾಡಿದ್ರೆ ತುಂಬಾ ಸಲ ಹುದ್ದೆ ಹಿಂದ್ಗಡೆ ಓಡಾಡ್ತಾ ಎಲ್ಲಿಯೇ ಬಿದ್ದು ಬಿಡ್ತೇವೆ. ಆ ಹುದ್ದೆ ಸ್ವಾಭಾವಿಕವಾಗಿ ರವನ್ನ ನಗ್ತಾರೆ, ನಂದು ಕತೆ ಅವರಿಗೆ ನೆನಪಾಗ್ತದೆ ಅನಿಸ್ತದೆ. ಕೆಲವು ಸಲ ಹುದ್ದೆನೆ ನಮ್ಮ ಜೊತೆಗೆ ಬರ್ತದೆ, ಏನು ಯೋಚನೆ ಮಾಡದೆ ಕೆಲಸ ಮಾಡ್ತಾ ಹೋದಾಗ ಅದು ಬರ್ತದೆ. ಅದೇ ರೀತಿ ಶುಭಕ್ಕ ಬಾರಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಪ್ರಶಸ್ತಿಯ ಹಿಂದ್ಗಡೆ ಹೋದ್ರೆ ಆ ಪ್ರಶಸ್ತಿಯಲ್ಲಿ ನೆಮ್ಮದಿ ಇರುವುದಿಲ್ಲ, ಆದ್ರೆ ನಿರೀಕ್ಷೆ ಮಾಡದ ಯಾವ ಪ್ರಶಸ್ತಿ ಸಿಗ್ತದ ಅದರಲ್ಲಿರುವಂತ ಸತ್ವ, ಅದರಲ್ಲಿರುವಂತ ನೆಮ್ಮದಿ, ಅದು ಯಾರು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗದಂತ ಒಂದು ಪ್ರಶಸ್ತಿ, ಅದು ನೆಮ್ಮದಿ ಸಿಗ್ತದೆ ಅಂತ ನಾನು ಕೂಡ ಅನುಭವಿಸಿದ್ದೇನೆ. ಮತ್ತು ಇವತ್ತು ಆ ರೀತಿಯ ಒಂದು ಅನುಭವ ಶುಭಕ್ಕನಿಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ರವಿಯನ್ನ ಕೊಡುವಂತ ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯಕ್ಕ ಕೊಡುವಂತ ಪ್ರಶಸ್ತಿ ಅದು ತುಂಬಾ ಕಷ್ಟ ಮತ್ತು ಬಡತನ ಮತ್ತು ಕಷ್ಟ ಮತ್ತು ಈ ರೀತಿಯ ಒಂದು ಊರಲ್ಲಿ ಈ ರೀತಿಯ ಒಂದು ಸಾರ್ವಜನಿಕವಾಗಿ ಶೈಕ್ಷಣಿಕ ಸಂಸ್ಥೆಯನ್ನ ನಡೆಸುವುದರ ಜೊತೆಗೆ ಸಾಂಸ್ಕೃತಿಕವಾದ ಕೆಲಸ ಕಾರ್ಯಗಳನ್ನ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಶಸ್ತಿಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿರುವಂತ ಅದ್ಭುತವಾದ ಯೋಚನೆಯ ಒಂದು ಪ್ರಶಸ್ತಿ ಶುಭಕ್ಕ ನಿಮ್ಗೆ ಇವತ್ತು ಈ ರತ್ನೋತ್ಸವದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಉಳ್ಳಾಲದ ಜನತೆಯ ಪರವಾಗಿ ನಿಮ್ಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ರವೀಂದ್ರ ಶೆಟ್ಟರು ಈ ಸಂಸ್ಥೆಯನ್ನ ಹೇಗೆ ನಡೆಸ್ತಾರೆ ಅಂತ ಅವರಿಗೆ ಗೊತ್ತು. ಯಾಕೆಂದ್ರೆ ನಮ್ಗೆ ಮನೆಯಲ್ಲಿದ್ದ 2 ಮಕ್ಕಳನ್ನ ನೋಡ್ಲಿಕ್ಕೆ ಸರಿಯಾಗಿ ಕೆಲವು ಸಲ ಆಗುದಿಲ್ಲ. ಆದ್ರೆ ಇಡೀ ಶಿಕ್ಷಕ, ನನ್ನ ಹೆಂಡತಿ ಕೂಡ ಶಿಕ್ಷಕಿ ಆಗಿರುವಾಗ ನಂಗೆ ಒಂದು ಸ್ವಲ್ಪ ಗೊತ್ತುಂಟು. ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಯಾವ ರೀತಿ ತಕೊಂಡು ಹೋಗ್ಬೇಕು, ಅದರಲ್ಲಿರುವಂತ ಕಷ್ಟ ಏನು, ಅದರಲ್ಲಿರುವಂತ ವ್ಯಥೆ ಏನು, ಅದೆಲ್ಲ ಕೇಳಿದ್ರೆ ಮೋಹನ್ ದಾಸ್ ಶೆಟ್ರಿಗೆ ಮತ್ತು ಸೌಮ್ಯಕ್ಕನಿಗೆ ರವೀಂದ್ರ ಶೆಟ್ರಿಗೆ ಗೊತ್ತಿರೋದು. ನೋಡ್ಲಿಕ್ಕೆ ಖುಷಿ ಆಗಿರ್ತದೆ. ನೀವು ಹೇಳಿದಾಗೆ ಈ ಕಾರ್ಯಕ್ರಮ ನೋಡುವಾಗ ಹೇಗೆ ಮಾಡ್ತಾರ, ಇವ್ರದ್ದು ಏನ್ ಮಾಡ್ತಾರ, ಯಾವ ರೀತಿ ಇದನ್ನು ತಕೊಂಡು ಹೋಗ್ಬೇಕು, ಈ ಎಲ್ಲ ಆಲೋಚನೆಯನ್ನ ಮಾಡಿದ್ರೆ ನಮ್ಗೆ ಸಾಕಾಗುದಿಲ್ಲ. ಅದನ್ನು ಮಾಡಿ ತೋರಿಸುವಂತ ಛಲಗಾರ ರವೀಂದ್ರ ಶೆಟ್ಟಿ ಉಳಿದಟ್ಟು. ಈ ಭಾಗದಲ್ಲಿ ಯಾವುದೇ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಕೆಲಸ ಇರ್ಬೋದು, ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡುವವರು ರವೀಂದ್ರ ಶೆಟ್ಟರು. ನಾನು ಯಾವಾಗ್ಲೂ ಅವ್ರಿಗೆ ಹೇಳುದುಂಟು, ಒಂದಲ್ಲ ಒಂದು ದಿನ ರವಿಯನ್ನ ರಾಜಕೀಯದಲ್ಲಿ ಕೂಡ ಒಂದಲ್ಲ ಒಂದು ದಿನ ನೀವು ಎತ್ತರದ ಸ್ಥಾನಕ್ಕೆ ಏರುತ್ತೀರಿ ಅಂತ ನಾನು ತುಂಬಾ ಸಲ ಹೇಳಿದ್ದೆ. ನನ್ನ ವೈಯಕ್ತಿಕವಾಗಿ ನನ್ಗೂ ಅವರ ಮೇಲೆ ಒಂದು ರೀತಿಯ ಅಭಿಮಾನ, ಒಂದು ಖಂಡಿತ ಆ ಸ್ಥಾನಕ್ಕೆ ಕೆಲಸ ಮಾಡ್ತಾ ಒಂದು ದಿನ ಆ ಸ್ಥಾನಕ್ಕೆ ಖಂಡಿತ ಏರುತ್ತೇವೆ. ಅದು ಭಗವಂತನ ಕೃಪೆ ಖಂಡಿತವಾಗಿ ನಮ್ಮಂತವರ ಮೇಲೆ ಖಂಡಿತ ಇದ್ದೇ ಇರ್ತದೆ. ಒಟ್ಟು ಈ ರೀತಿಯ ಒಂದು ಸಾಂಸ್ಕೃತಿಕವಾದ ಉತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ವಿಶೇಷವಾಗಿ ತಂದೆ ತಾಯಿಗೆ ಗೌರವ ಹೇಗೆ ಕೊಡಬೇಕು ಅಂತ ಸಮಾಜದಲ್ಲಿ ಯಾರ ಹತ್ರ ಆದ್ರೂ ತಿಳ್ಕೊಳ್ಬೇಕಿದ್ರೆ ಈ ಮೋಹನ್ ದಾಸ್ ಶೆಟ್ರ ಹತ್ರ ಮತ್ತು ರವೀಂದ್ರ ಶೆಟ್ರ ಹತ್ರ ಕಲಿಬೇಕು. ಅವರು ತಂದೆ ತಾಯಿಗೆ ಯಾವಾಗ ಗೌರವ ಕೊಡ್ತಾರೆ, ಯಾವಾಗ ಗುರು ಹಿರಿಯರಿಗೆ ಯಾವಾಗ ಗೌರವ ಕೊಡ್ತೇವೆ, ಆವಾಗ ಖಂಡಿತ ಸಮಾಜದಲ್ಲಿ ನಾವು ಕೆಳಗೆ ಬೀಳುವುದಿಲ್ಲ ಮತ್ತು ಸಮಾಜದಲ್ಲಿ ನಾವು ಕೂಡ ಮುಂದೆ ಹೋಗ್ಲಿಕ್ಕೆ ನಮಗೆ ಒಳ್ಳೆಯ ಕೃಪಾಶೀರ್ವಾದ ತಂದೆ ತಾಯಿ ಮತ್ತು ಗುರುಗಳದ್ದು ಖಂಡಿತ ಯಾವತ್ತೂ ಇರುತ್ತದೆ. ಈ ರೀತಿಯ ಒಂದು ಆಶೀರ್ವಾದವನ್ನ ಖಂಡಿತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಅವರ ಕುಟುಂಬ ಪಡ್ಕೊಂಡಿದೆ. ಇವತ್ತಿನವರೆಗೆ ತಂದೆ ತಾಯಿಯನ್ನ ತಂದು ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ ಅವರಿಗೆ ಎಷ್ಟು ಖುಷಿ ಆಗ್ಬೋದು, ನನ್ನ ಮಗ ಸಣ್ಣದಿರುವಾಗ ಈ ತರ ಇದ್ದ, ಈ ದೊಡ್ಡದಾದಾಗ ಈ ನನ್ನ ಮಗ ಯಾವ ತರ ಆಗಿದ್ದಾನೆ, ನಿಜವಾಗಿ ಖುಷಿ. ನನ್ನ ಮಗ ಆದ್ರೂ ಹಾಗೆ, ನಮ್ಮ ಮಕ್ಕಳಾದ್ರೂ ಹಾಗೆ, ಆ ತರ ಬೆಳೆದ್ರೆ ನಮ್ಗೆ ಖುಷಿ ಆಗುದು.
ಆ ತರ ಇದ್ರೆ ನಮ್ಗೆ ಖುಷಿ ಆಗುದು. ಅದು ನಿಜವಾಗಿ ಅವರ ಪುಣ್ಯ. ನಾನು ಇನ್ನೊಂದು ಹೇಳ್ತೇನೆ, ಈ ಶಾಲೆಯಲ್ಲಿ ಕಲೀಲಿಕ್ಕೆ ಬರುವಂತ ಮಕ್ಕಳದು ಕೂಡ ಪುಣ್ಯ. ಬೇರೆ ಶಾಲೆ, ಎಲ್ಲ ಶಾಲೆ ನಮ್ಗೆ ಸಹ ಒಂದು ಸ್ವಲ್ಪ ಗೊತ್ತು, ನಾನು ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ದೆ, ಬೇರೆ ಬೇರೆ ಶಾಲೆ ನೋಡಿದ್ದೇನೆ. ಆದ್ರೆ ಈ ಶಾಲೆಯಲ್ಲಿ ಎಲ್ಲವೂ ಉಂಟು, ಆಟದ ಜೊತೆಗೆ ಪಠ್ಯೇತರ ಚಟುವಟಿಕೆ ಎಲ್ಲವೂ ಉಂಟು, ಎಲ್ಲವೂ ಸಿಗ್ತದೆ. ಅದು ಸಿಗ್ಬೇಕಾದ್ರೆ ನಮ್ಮ ಮಕ್ಕಳದು ಕೂಡ ಪುಣ್ಯ, ಈ ಒಂದು ಶಾಲೆಯಲ್ಲಿ ಬರುವಂತ ಪುಣ್ಯ ಸಿಕ್ಕಿದೆ. ಒಟ್ಟು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ವರ್ಷಂಪ್ರತಿ ನಡೆಸುವಂತ ಸಂದರ್ಭದಲ್ಲಿ ಒಂದೇ ಚಿಂತೆ ಇರುವಂತದ್ದು, ರವೀಂದ್ರನ್ ನನಗೆ ಒಂದು ಸರಿಯಾದ ಗ್ರೌಂಡ್, ಸರಿಯಾದ ಜಾಗ, ಸರಿಯಾದ ವ್ಯವಸ್ಥೆ ಬೇಕು ಅಂತ ಆವಾಗ ಹೆಚ್ಚಿನ ಅಂಶ ಮನಸ್ಸಲ್ಲಿ ಬರ್ತಾ ಇರ್ತದೆ. ನಿಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಖಂಡಿತ ನಿಮ್ಗೆ ಮುಂದಿನ ದಿನಗಳಲ್ಲಿ ಮನಸ್ಸು ಮಾಡಿದ್ರೆ ಯಾವತ್ತಾರ ನನಗೆ ಸಿಗ್ಬೋದಿತ್ತು, ದೊಡ್ಡ ಗ್ರೌಂಡ್ ಸಿಗ್ಬೋದಿತ್ತು, ದೊಡ್ಡ ಜಾಗ ಸಿಗ್ಬೋದಿತ್ತು. ಯಾವಾಗ ದೇವರ ಕೃಪೆ ಬರಬೇಕು ಆವಾಗ ಖಂಡಿತ ಬಂದೇ ಬರ್ತದೆ, ಅದು ಹಾಗೇ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಕೆಲಸ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತನ್ನು ನಿಲ್ಲಿಸೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಸತೀಶ್ ಕುಂಪಲ್ ಅವರು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಯಾಕೆಂತಂದ್ರೆ ಗುರು ಹಿರಿಯರನ್ನು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಯಾರು ಗೌರವಿಸ್ತಾರೋ ಅವರಿಗೆ ದೈವಾನುಗ್ರಹ ಯಾವಾಗ್ಲೂ ಇರ್ತದೆ ಅನ್ನುವಂಥದ್ದು ಬಹಳ ಒಳ್ಳೆಯ ಮಾತದು. ಇಂತಹ ದೈವಾನುಗ್ರಹವನ್ನು ಯಾವಾಗಲೂ ರವೀಂದ್ರ ಶೆಟ್ಟಿ ಅವರು ಮತ್ತು ಸೌಮ್ಯ ಆರ್ ಶೆಟ್ಟಿ ಅವರು ಪಡೀತಾರೆ ಎನ್ನುವಂತಹ ಒಂದು ಮಾತಿನೊಂದಿಗೆ ಇದೀಗ ಮೊದಲ ವಿದ್ಯಾರತ್ನ ಪ್ರಶಸ್ತಿಯನ್ನು ಪಡೆದವರು ಭಾಸ್ಕರ್ ರೈ ಕುಕ್ಕುವಳ್ಳಿಯವರು. ಅವರು ಇಂದಿನ ಈ ಕಾಲಘಟ್ಟದಲ್ಲಿ ಒಳ್ಳೆಯ ಯಕ್ಷಗಾನ ಕಲಾವಿದರು, ಒಳ್ಳೆಯ ಕಾರ್ಯಕ್ರಮ ನಿರ್ವಾಹಕರು, ಒಳ್ಳೆಯ ವಾಗ್ಮಿಗಳು, ಚಿಂತಕರು, ವಿಮರ್ಶಕರಾಗಿದ್ದು ನಮ್ಮೊಂದಿಗೆ ಇರತಕ್ಕಂಥವರು. ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ಒಂದೆರಡು ಮಾತುಗಳೊಂದಿಗೆ ಶುಭ ಸಂಶಯನ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದೆ. ರತ್ನೋತ್ಸವದ ಇಡೀ ದಿನದ ಅಧ್ಯಕ್ಷರಾಗಿರತಕ್ಕಂತಹ ನನ್ನ ಹಿರಿಯ ಮಿತ್ರರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರೆ, ಈಗಾಗಲೇ ಈ ವರ್ಷದ ವಿದ್ಯಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶುಭಾ ಮರವಂತೆ ಅವರೇ, ಸತೀಶ್ ಕುಂಬಳ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಅಧ್ಯಾಪಕ ಬಂಧುಗಳೇ ಮತ್ತೆ ಆತ್ಮೀಯ ವಿದ್ಯಾರ್ಥಿನಿಯರೇ, ಬಹುಶಃ ವರ್ಷ ಹೇಗೆ ಹೋಗ್ತದೆ ನೋಡಿ. 12 ವರ್ಷ ಕಳೆದು 13ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ ರತ್ನೋತ್ಸವ. ಈ ವಿದ್ಯಾಸಂಸ್ಥೆ ಇದೀಗ ತನ್ನ ಬೆಳ್ಳಿ ಹಬ್ಬವನ್ನು ಕೂಡ ಆಚರಿಸುವಂತಹ ಒಂದು ಸಂಭ್ರಮದಲ್ಲಿ ಇದೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ, ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳು ಒಂದು ರೀತಿಯ ವ್ಯಾಪಾರಿ ಕೇಂದ್ರಗಳ ಹಾಗೆ. ಒಬ್ಬೊಬ್ಬ ರಾಜಕಾರಣಿಯ ಕೈಯಲ್ಲಿ ಒಂದಷ್ಟು ವಿದ್ಯಾಸಂಸ್ಥೆಗಳು, ಅಥವಾ ಯಾವುದೋ ಒಬ್ಬ ಉದ್ಯಮಿಯ ಕೈಯಲ್ಲಿ ಒಂದಷ್ಟು ಶಾಲೆಗಳು ಇರುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ನಡೆಯುವುದು ವಿದ್ಯಾ ಅಭ್ಯಾಸದ ಜೊತೆಗೆ ಡೊನೇಷನ್ ಹಾವಳಿ ಅಥವಾ ಬೇರೆ ಬೇರೆ ರೀತಿಯದ್ದಾದಂತಹ ವ್ಯವಸ್ಥೆಗಳಿರ್ತವೆ. ಸಾಹಿತ್ಯ, ಸಂಸ್ಕೃತಿ, ಕಲೆ, ನಾಡು ನುಡಿ ಇದರ ಬಗ್ಗೆ ಚಿಂತನೆ ಮಾಡುವಂತಹ ಅವಕಾಶಗಳು ಮಕ್ಕಳಿಗೆ ಇರುವುದಿಲ್ಲ. ಆ ಆಸಕ್ತಿಗೆ ತಕ್ಕಂತ ಹಾಗೆ ವೇದಿಕೆಗಳು ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದು ಕನ್ನಡದ ಕಾರ್ಯಕ್ರಮ ಇಷ್ಟು ಜೋರಾಗಿ ಈ ಒಂದು ದಶಕದಿಂದ ನಡೆಯುತ್ತದೆ ಅಂತ ಇದ್ರೆ ಅದರ ಹಿಂದೆ ಇರತಕ್ಕಂತಹ ಆ ಒಂದು ಸಂಸ್ಥಾಪಕರ ಒಂದು ಮನಸ್ಥಿತಿ ಮತ್ತು ಅವರನ್ನು ಹಿರಿಯರಿಂದ ಬಳಿವಳಿಯಾಗಿ ಬಂದಿರತಕ್ಕಂತಹ ಸಂಸ್ಕೃತಿ, ಅದು ನಮ್ಮ ವಿದ್ಯಾರತ್ನ ಈ ಒಂದು ಸಂಸ್ಥೆಯಲ್ಲಿ ರವೀಂದ್ರ ಶೆಟ್ಟಿ ಅವರಿಗೆ ಬಹಳ ದೊಡ್ಡ ಆಶೀರ್ವಾದ ರೂಪದಲ್ಲಿ ಸಿಕ್ಕಿದೆ. ಹಾಗಾಗಿ ಆ ಕೃತಶಕ್ತಿ ಅವರಲ್ಲಿ ಬಂದಿದೆ. ಶಾಲಾ ವಾರ್ಷಿಕೋತ್ಸವನ್ನೇ ಮಾಡ್ತಾ ಬಂದಿದ್ರು, ಅದರಲ್ಲಿಯೂ ಕೂಡ ಆದಷ್ಟು ಯಕ್ಷಗಾನವೋ ಇನ್ನಿತರ ಕಲೆಗಳನ್ನು ಬೆಳೆಸ್ತಾ ಇದ್ರು.
ಅದರ ಜೊತೆಗೆ ಯಾವುದೊಂದು ಪ್ರೇರಣೆ ಬಂತು, ನನಗೀಗಲೂ ನೆನಪುಂಟು. 2011ರಲ್ಲಿ ನಾನು, ರವೀಂದ್ರ ಶೆಟ್ಟರು ಮತ್ತು ಪುಷ್ಕಳ್ ಕುಮಾರ್ ಮೂರೇ ಮಂದಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಕೂತ್ಕೊಂಡು ನಮ್ಮನ್ನವರು ಕರೆದ್ರು. ಯಾಕೆ ಕರೆದ್ರು ಅಂತ ಗೊತ್ತಿಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಈಗ ಒಂದು ಮಾಡಬೇಕು ಅಂತ ಅವರ ಮೆದುಳಿನಲ್ಲಿ ಮೂಡಿದಂತಹ ಶಿಶು ಒಳ್ಳೆಯದು ಅಂತ ನಮಗೆ ಅನ್ನಿಸಿತು. ಬಹುಶಃ ಬೇರೆ ಬೇರೆ ಹೆಸರುಗಳನ್ನು ನಾವು ಸೂಚಿಸುವ, ಕೊನೆಗೆ ರತ್ನೋತ್ಸವ ಇರಲಿ ಅಂತ ಅವರ ಬಾಯಿನಲ್ಲಿ ಬಂತು. ಮತ್ತೆ ಅದೊಂದು ಟ್ಯಾಗ್ ಲೈನ್ ಬೇಕಿತ್ತು ಅವರಿಗೆ. ಅದಕ್ಕೆ ನಾನು ಸೇರಿಸಿದದು ನಾಡು ನುಡಿ ವೈಭವದ ರತ್ನೋತ್ಸವ ಅಂತ, ಕರ್ನಾಟಕದ ರಾಜ್ಯ ಮಟ್ಟದ್ದು ಅಂತ. ಸಾಮಾನ್ಯವಾಗಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಸಾಹಿತ್ಯ, ಸಂಸ್ಕೃತಿ ಇದೆಲ್ಲವೂ ಕೂಡ ಒಂದು ಅಧಿಕಾರಶಾಹಿಯ ಒಂದು ಹಿಡಿತದೊಳಗೆ ನಲುಗಿ ಹೋಗ್ತಾ ಇದೆ. ನಮಗೆ ಸರ್ಕಾರಿ ಪ್ರಾಯೋಜಿತವಾದಂತಹ ಸಮ್ಮೇಳನವನ್ನು ನೋಡುವಾಗ ಗೊತ್ತಾಗ್ತದೆ. ಈ ಕ್ಷಣದವರೆಗೂ ಕೂಡ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಸರ್ಕಾರದ ಪರವಾಗಿ ತುತ್ತೂರಿಯುತ್ತಾರೆ. ಬಹಳ ಬೇಸರ ಆಗ್ತದೆ. ಆದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಯಾವುದೋ ಒಂದು ಹಂಗಿಗೆ ಅವರು ಒಳಪಟ್ಟಿದ್ದಾರೆ ಅಂತ ಅರ್ಥ. ಆಗ ಕುಂಪಲ್ ಅವರು ಹೇಳಿದ ಹಾಗೆ ಹುದ್ದೆಯ ಹಿಂದೆ ಹೋದವರು. ಹಾಗಾಗಿ ಆ ನೆಲೆಯಲ್ಲಿ ಅದೆಲ್ಲ ಆಗ್ತಾ ಇರುವಾಗ ವ್ಯವಸ್ಥೆಯನ್ನು ನೋಡಿ ಏನು ಮಾಡ್ಲಿಕ್ಕೆ ಆಗದಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಿದ್ರೆ ಹಂಗಿಲ್ಲದೆ ಏನಾದರೂ ಮಾಡಲಿಕ್ಕೆ ಸಾಧ್ಯವೋ? ಅದಕ್ಕೆ ಬಹುಶಃ ಇವತ್ತು ಗಟ್ಟಿಗತನದಿಂದ ಒಬ್ಬ ಇವತ್ತು ಕೂಡ ತಲೆ ಎತ್ತಿ ನಡೆಯಬಹುದಾದಂಥ ಒಂದು ವ್ಯಕ್ತಿ ಅಂದ್ರೆ ಆಗ ನಾವು ಪ್ರಸ್ತಾಪ ಮಾಡಿದಂಥ ಮೋಹನಾಳ್ವರು. ಯಾರ ಹಂಗೂ ಇಲ್ಲ. ಸಮ್ಮೇಳನ ಆಯಿತು, ಅಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯಿತು. ಚೆನ್ನಾಗಿ ಮಾಡಿದ್ರು. ಆಳ್ವರ ನೇತೃತ್ವದ ಒಂದು ಕಾರ್ಯಕ್ರಮ ಆಗುವುದಿದ್ರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತ ಲೆಕ್ಕ. ಆದರೆ ಅವರಿಗೆ ಸ್ವಾತಂತ್ರ್ಯ ಸ್ವಲ್ಪ ಕಡಿಮೆ ಆಯಿತು. ಆಗ ಯಾರ ಹಂಗು ಬೇಡ ಅಂತ ಹೇಳಿ ನುಡಿಸಿರಿ ಪ್ರಾರಂಭ ಮಾಡಿದ್ರು. ಇವತ್ತಿಗೆ ಆಳ್ವಾಸ ನುಡಿಸಿರಿ ಅನ್ನುವಂಥದ್ದು ಜಗತ್ಪ್ರಸಿದ್ಧವಾಯಿತು. ಅಲ್ಲಿ ರಾಜಕಾರಣಿಗಳೊಂದೇ, ಜನಸಾಮಾನ್ಯರು ಒಂದೇ, ಸಾಹಿತಿಗಳು ಮಾತ್ರ ಮೇಲೆ. ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ವಿದ್ವಾಂಸರು ಬಂದು ನುಡಿಸಿರಿಯ ವೇದಿಕೆಯಲ್ಲಿ ಮಾತಾಡಿದರು. ಇವತ್ತು ಯಾವುದೇ ಸಾಹಿತ್ಯದ ಕಾರ್ಯಕ್ರಮಗಳಿಗೆ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಒಂದು ಅಚ್ಚುಕಟ್ಟಿಗೆ, ಶಿಸ್ತಿಗೆ, ವ್ಯವಸ್ಥೆಗೆ, ಆಮೇಲೆ ಸಮಯ ಪಾಲನೆಗೆ ಮಾದರಿ ಯಾವುದು ಅಂತ ಕೇಳಿದ್ರೆ ಆಳ್ವಾಸ ನುಡಿಸಿರಿ. ಅದನ್ನು ಮಾಡಿ ತೋರಿಸಿದರು. ಬಹುಶಃ ಆ ರೀತಿಯದಾದಂತಹ ಒಂದು ಪ್ರೇರಣೆ ರವೀಂದ್ರ ಶೆಟ್ಟಿಗೂ ಸಿಕ್ಕಿರಬೇಕು. ನಾನು ಆಗಲೇ ಹೇಳಿದೆ, ಇದು ಮುಂದೊಂದು ದಿವಸ ಆ ಮಟ್ಟಕ್ಕೆ ಏರ್ತದೆ. ಶುಭ ಕೂಡ ಅವರನ್ನು ಆ ಮಾತುಗಳನ್ನ ಇವತ್ತಿಲ್ಲಿ ಉಲ್ಲೇಖಿಸಿದರು. ಹಾಗಾಗಿ ದೊಡ್ಡದ ಸಣ್ಣದ ರಾಜಕೀಯವಾದ ಹಂಗಿಲ್ಲದೆ ಮಾಡಿದಾಗ ನಿಜವಾದ ನಾಡು ನುಡಿಯ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಅಂಥವರಿಗೆ ಗೌರವವನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆ ನೆಲೆಯಲ್ಲಿ ಇವತ್ತು ವಿದ್ಯಾರತ್ನ ಶಾಲೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಈಗ ಹಾಗೆ ಮಾತಾಡಿದ್ದಕ್ಕೆ ಬಹುಶಃ ಮೊದಲ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಅವರಿಗೆ ಅನ್ನಿಸಿತು. ಅದು ನಿಮಗೆ ಬಿಟ್ಟದ್ದು ಅಂತ ಹೇಳಿ ಆ ಸಲ ನನ್ನನ್ನೇ ಅವರು ಆರಿಸಿದ್ರು. ಮತ್ತೆ ಅದರ ಜೊತೆಗೆ ನಾನೊಂದು ಅಂಗೀಗರಾಗಿ ಈ ವ್ಯವಸ್ಥೆಯ ಜೊತೆಗೆ ನಾನು ಪ್ರತಿ ವರ್ಷ ಇದ್ದೇನೆ. ಈಗ ಬೇರೆ ಬೇರೆ ಈ ವಿದ್ಯಾರತ್ನ ಎನ್ನುವ ಪ್ರಶಸ್ತಿ ಅದು ಕೇವಲ ಸಾಹಿತ್ಯದ ಅಥವಾ ಬರಹಗಾರರಿಗೆ ಸಂಬಂಧಪಟ್ಟದ್ದು ಅಥವಾ ವಿದ್ವಾಂಸರಿಗೆ ಸಂಬಂಧಪಟ್ಟದ್ದಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅದೆಲ್ಲವೂ ವಿದ್ಯೆ. ಈಗ ಪದಕರು ವಿಶ್ವಪಟ್ಟಿಗೆ ಗೊತ್ತು, 64 ವಿದ್ಯೆಗಳು, ಒಂದೆರಡಲ್ಲ. ಅದರಲ್ಲಿ ಒಬ್ಬ ರತ್ನಪ್ರಾಯನಾದವ ಯಾರಾದರೂ ಇರ್ತಾನೆ. ಅದು ವಿದ್ಯಾ ವ್ಯಾಪಾರವೂ ಇರ್ಬೋದು, ಅಥವಾ ರಾಜಕೀಯವೂ ಇರ್ಬೋದು, ಧರ್ಮವೂ ಇರ್ಬೋದು. ಸಾಮಾಜಿಕವಾದ ಯಾವ ನೆಲೆಗಳಲ್ಲಿ ಇರತಕ್ಕಂಥ ಒಂದು ಸಾಧಕನನ್ನು ವಿದ್ಯಾರತ್ನ ಪ್ರಶಸ್ತಿ ಕೊಡುವುದಕ್ಕೆ, ಗೌರವಿಸುವುದಕ್ಕೆ ಸಾಧ್ಯ ಆಗ್ತದೆ. ಪಕ್ಕನೆ ನಮಗೆ ಕಾಣುವುದು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಅಂತ. ಆದರೆ ಇಷ್ಟು ವರ್ಷಗಳೂ ಕೂಡ ಆಯ್ಕೆ ಮಾಡಿ ಬಂದದ್ದು ಬಹಳ ಒಳ್ಳೆಯ ರೀತಿಯದ್ದಾದಂತಹ ಆಯ್ಕೆ ನಡೆದಿದೆ. ಕೆಲವು ಸಲ ನಾವೆಲ್ಲ ಸಮಾಲೋಚನೆ ಮಾಡ್ತೇವೆ, ಕೆಲವು ಸಲ ಯಾರಿಗೂ ಒಂದು ಅವರು ಅವರದೇ ಆದಂತಹ ಸಂಕಲ್ಪವನ್ನು ಮಾಡ್ತಾರೆ. ಆದರೂ ಕೂಡ ಅನರ್ಹರಿಗೆ ಅದು ಹೋಗಲಿಲ್ಲ. ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ BM ಹೆಗ್ಡೆ ಅವರಿಗೆ ಕೊಟ್ಟಿದ್ದಾರೆ, ಅಮೃತ ಸೋಮೇಶ್ವರರಿಗೆ ಕೊಟ್ಟಿದ್ದಾರೆ. ಸ್ವಲ್ಪ ವರ್ಷದಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದು. ನಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಶಾಂತರಾಮ ಶೆಟ್ಟಿ ಅವರಿಗೆ, ಗುರುಕಿರಣಿಗೆ ಕೊಟ್ಟಿದ್ದಾರೆ. ಹೀಗೆ ಈ ಸಾಲು ನಮಗೆ ಹೆಸರುಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಎಲ್ಲರೂ ಕೂಡ ಒಬ್ಬರಿಗೂ ದೊಡ್ಡ ಸಾಧಕರು. ಆ ರೀತಿಯ ಸಾಧಕರಿಗೆ ಅದು ಬಂದಿದೆ.
ಈ ಸಲ ಶುಭಾ ಮರವಂತೆಯವರು ನನಗೆ ಬಹಳ ಹಿಂದಿಂದಲೂ ಅವರ ಪರಿಚಯ. ಈಗ ಅವರು ಕೇಳಿದರೆ ನಮ್ಮನ್ನು ಬಹಳ ಮೊದಲಿಂದಲೂ ತಿಳಿದವರು ಅಂತ ಹೇಳ್ತಾರೆ. ಯಕ್ಷಗಾನದ ಕುಟುಂಬದಿಂದ ಬಂದವರು. ಬಹುಶಃ ನಾವು ಯಕ್ಷ ಪ್ರಮೀಳ ಮಾಡುವಾಗ 2004ರಲ್ಲಿ ನಾನು ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿದ್ದಾಗ ಕರ್ನಾಟಕ ಮಟ್ಟದ ಮಹಿಳಾ ಯಕ್ಷಗಾನ ಸಮ್ಮೇಳನ ಮಂಗಳೂರಿನಲ್ಲಿ ಮಾಡಿದ್ದೆವು, 2 ದಿವಸದ ಕಾರ್ಯಕ್ರಮ. ಆಗ ಯಕ್ಷ ಪ್ರಮೀಳ ಅಂತ ಒಂದು ಪುಸ್ತಕವನ್ನು ತಂದೆವು. ಬಹುಶಃ ಆ ಸಂದರ್ಭದಲ್ಲಿ ಅವರನ್ನು ಸಂಪರ್ಕಿಸಿದ್ದಾರೆ. ಆಮೇಲೆ ಅವರ ಹೆಸರು ಕೇಳ್ತಾ ಬಂದಿದೆ. ಈಗ ಮೊನ್ನೆ ದೂರದರ್ಶನದಲ್ಲಿ ನಮಗೆ ಒಂದ್ಸಲ ಹೋದಾಗ ಹರಟೆ ಕಾರ್ಯಕ್ರಮದಲ್ಲಿ ಅವರು ಭೇಟಿಯಾದರು. ಆಳ್ವಾಸ್ ಸಂಸ್ಥೆ ಕೂಡ ಕೆಲವು ಸಲ ಅವರು ಬಂದಿದ್ರು. ಹಾಗಾಗಿ ಅವರು ಮಾಡ್ತಾ ಇರುವಂತಹ ಅವರ ಸನ್ಮಾನ ಪತ್ರವನ್ನು ನಾವು ಓದುವಾಗ ಗೊತ್ತಾಯಿತು ಅವರ ಸಾಧನೆ ಬಹಳ ದೊಡ್ಡದು. ಸಾಹಿತ್ಯದ ಎಲ್ಲ ವಿಭಾಗದಲ್ಲಿ ಕೂಡ ಕೈಯಾಡಿಸಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿರುವಂಥದ್ದು. ಎಳೆಯ ವಯಸ್ಸಿನಲ್ಲಿ ಅಷ್ಟು ಸಾಧನೆಯನ್ನು ಮಾಡಿದಂಥವರು ನಿಜವಾದ ವಿದ್ಯಾರತ್ನ ಪ್ರಶಸ್ತಿಗೆ ಅರ್ಹತೆಯನ್ನು ಪಡ್ಕೊಂಡು ಅದನ್ನು ಇವತ್ತು ಸ್ವೀಕರಿಸಿರುವಂಥದ್ದು ನನಗೆ ವೈಯಕ್ತಿಕವಾಗಿ ಕೂಡ ತುಂಬ ಸಂತೋಷವನ್ನು ತಂದಿದೆ. ಪಾಲೇಕಲ್ಲು ವಿಷ್ಣು ಭಟ್ರು ನಾವು ಬಹಳ ದೀರ್ಘಕಾಲದ ಒಡನಾಡಿಗಳು. ನಾವು ಒಂದು ರೀತಿಯಲ್ಲಿ ನಮ್ಮಲ್ಲಿ ಕೂಡ ಒಂದು ಸಮಾನವಾದ ವ್ಯಸನ ಅದೇ ಯಕ್ಷಗಾನ. ನಾವು ಜೊತೆ ಅರ್ಥ ಹೇಳಿದೆವು ತುಂಬ. ಅವರ ಹೆಬ್ಬರಿಗೆ ನಾನು ಹೋಗಿದ್ದೆ, ಹತ್ತರಾಡಿಗೆ ಹೋಗಿದ್ದೆ. ಇಲ್ಲಿ ಕೂಡ ಕೆಲವು ಕಡೆ ನಾವೆಲ್ಲ ಯಕ್ಷಗಾನದಲ್ಲಿ ಭಾಗವಹಿಸಿದ್ದು ಕೂಡ ಉಂಟು. ಸಾಹಿತ್ಯದ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಕೂಡ ಅವರ ಜೊತೆ ಬೇರೆ ಬೇರೆ ಸಂದರ್ಭದಲ್ಲಿ ವೇದಿಕೆಯನ್ನು ಹಂಚಿಕೊಂಡದ್ದು ಕೂಡ ಉಂಟು. ಬಹಳ ದೊಡ್ಡ ಆಯ್ಕೆ ಆಗಿದೆ. ಅಧ್ಯಕ್ಷರ ಒಂದು ಸ್ಥಾನಕ್ಕೂ ಕೂಡ ಪ್ರತಿ ವರ್ಷ ಕೂಡ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು, ನಾ ಮೊಗಸಾಲೆಯವರು, ಸುಬ್ರಾಯ ಚುಕ್ಕಾಡಿಯವರು, ಆರಾಮಿತ್ರ ಅವರು ಬೆಂಗಳೂರಿನವರು, ಹೀಗೆ ಈ ಪರಂಪರೆಯಲ್ಲಿ ಇವತ್ತು ಬಹುಸುತ ವಿದ್ವಾಂಸರಾದಂತಹ ಪಾಲೇಕಲ್ಲು ವಿಷ್ಣು ಭಟ್ರು ದೊಡ್ಡ ಭಾಷಾ ಪಂಡಿತರು, ದೊಡ್ಡ ಸಾಹಿತಿಗಳು. ಅವರ ಕುಟುಂಬವೇ ಪಾಲೇಕಲ್ಲು ಕುಟುಂಬವೇ ಸಂಸ್ಕೃತ ಭೂಯಿಷ್ಠವಾದಂತಹ ಒಂದು ಕುಟುಂಬ. ಹಾಗಾಗಿ ಯಕ್ಷಗಾನ ಇರ್ಬೋದು, ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಿರ್ಬೋದು, ಇದೆಲ್ಲವನ್ನು ಕೂಡ ಅಭ್ಯಾಸ ಮಾಡಿ ನಾಡು ನುಡಿಗೆ ಸೇವೆಯನ್ನು ಕೊಟ್ಟಂತಹ ಬಹಳ ದೊಡ್ಡ ಪಂಡಿತ ಪರಂಪರೆ ಇದೆ. ಆ ಪರಂಪರೆಯ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ನಮ್ಮ ಜೊತೆ ಇರತಕ್ಕಂಥದ್ದು ಸಹೃದಯ ವಿದ್ವಾಂಸರಿಗೆ ಮಾತ್ರ ಸಾಧ್ಯ. ಅದು ಕೂಡ ನಿನ್ನೆ ಮಂಡ್ಯ ಸಮ್ಮೇಳನಕ್ಕೆ ಹೋಗಿ ಬಂದು ರಾತ್ರಿ ಪ್ರಯಾಣ ಮಾಡಿ ಇವತ್ತು ಅವರು ಇಡೀ ದಿವಸ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ಸಾಹಿತ್ಯದ ಮೇಲೆ ಒಂದು ರೀತಿ ತಪಸ್ಸಿನ ಹಾಗೆ ಅದರ ಮೇಲೆ ಅವರು ಕೆಲಸ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಹಾಗಾಗಿ ಅಂತಹ ಮಹನೀಯರು ಇವತ್ತು ಸರ್ವಾಧ್ಯಕ್ಷರಾಗಿದ್ದಾರೆ. ಒಳ್ಳೆಯ 2 ಗೋಷ್ಠಿಗಳು ಕೂಡ ನಡೆದಿವೆ. ಪ್ರತಿ ವರ್ಷ ನಡೆಯುವ ರೀತಿಯಲ್ಲಿ ಮಕ್ಕಳ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಜೋಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದವರು ನಮ್ಮ ಮುಂದಿನ ತಲೆಮಾರಿನ ಈ ಮಕ್ಕಳು. ಅವರಲ್ಲಿ ಕೇವಲ ಮಾರ್ಕು ತಗೊಳ್ಳುವುದಕ್ಕೆ ಮಾತ್ರ ವಿದ್ಯಾಭ್ಯಾಸ ಅಲ್ಲ, ಅದರ ಜೊತೆಗೆ ತರಗತಿಯ 4 ಗೋಡೆಗಳ ನಡುವೆ ನಾವು ಜೀವನದ ಪಾಠವನ್ನು ಕಲಿಬೇಕಾಗ್ತದೆ. ವಾಕ್ಯದ 2 ಸಾಲಿನ ಮಧ್ಯದಲ್ಲಿರತಕ್ಕಂಥ ನಿರ್ವಾತವನ್ನು ಅರ್ಥೈಸಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ವಿದ್ಯಾಭ್ಯಾಸ ಸಾಗಬೇಕು. ಹಾಗಾಗಿ ಲೌಕಿಕ, ಪಾರಮಾರ್ಥಿಕ, ಆಧ್ಯಾತ್ಮಿಕ ಮತ್ತು ಎಲ್ಲ ರೀತಿಯದ್ದಾದಂತಹ ವಿದ್ಯೆಯು ಸೇರಿ ರೀಡಿಂಗ್, ರೈಟಿಂಗ್, ಅರಿಥ್ಮೆಟಿಕ್ ಅಂತ ಹೇಳಿ ಕೇವಲ 3 R's ಅಲ್ಲ ನಮ್ಮ ವಿದ್ಯಾಭ್ಯಾಸ. ಅದರ ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುವಂಥದ್ದು ವಿದ್ಯಾಭ್ಯಾಸ ಎನ್ನುವುದು ಮಕ್ಕಳಿಗೆ ಅರ್ಥ ಆಗಬೇಕು ಅಂತ ಇದ್ರೆ ಇವತ್ತು ಬಹಳ ಕಷ್ಟ ಏನು ಅಂತ ಹೇಳಿದ್ರೆ ನಮ್ಮ ಪಠ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಸಾಹಿತ್ಯದ ವಿಚಾರಗಳು, ನಮ್ಮ ಪುರಾಣಗಳ ವಿಷಯಗಳು ಅಥವಾ ಬೇರೆ ಯಾವುದೇ ರೀತಿಯ ಸಂಸ್ಕೃತಿಯ ಪಾಠಗಳು ಆಗುತ್ತಾ ಇಲ್ಲ. ಅಲ್ಲಿ ಕೇವಲ ನಾನು ಆಗಲೇ ಹೇಳಿದ ಹಾಗೆ ಅಂಕಗಳನ್ನು ಪಡೆಯುವಂತಹ ರೀತಿಯಲ್ಲಿ ವಿದ್ಯಾಭ್ಯಾಸ ಆಗ್ತಾ ಇರುವಂಥದ್ದು. ಹಾಗಾಗಿ ಅಂಥ ಸಂಸ್ಥೆಗಳಲ್ಲಿ ಇಂತಹ ವೇದಿಕೆಗಳು ಸೃಷ್ಟಿಯಾದಾಗ ಆ ಮೂಲಕವಾದರೂ ಕೂಡ ಪ್ರಪಂಚ ಹೀಗುಂಟು ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಣ್ಣು ಬೀಳ್ತಾ ಇರುವಂತಹ ಮಕ್ಕಳಿಗೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ರವೀಂದ್ರ ಶೆಟ್ಟು ದಂಪತಿಗಳು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಲೇ ಹೇಳಿದ್ರು ನಮ್ಮ ಅಧ್ಯಕ್ಷರು, ಇವತ್ತು ಸ್ವಲ್ಪ ಯೂಟ್ಯೂಬ್ನಲ್ಲಿ ನಾನು ಕೇಳಿದೆ, ಬಹಳ ದಿನಬಳಕೆಯಲ್ಲಿ ನಾವು ಬಳಸುವಂತಹ ಸಶಕ್ತವಾದಂತಹ ಕೆಲವು ಶಬ್ದಗಳೇ ನಮ್ಮಿಂದ ಮರೆಯಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳಿ. ಕನ್ನಡ ಆಗಲಿ ತುಳು ಆಗಲಿ ದಿನಬಳಕೆಯಲ್ಲಿ ನಾವು ಪ್ರಯೋಗ ಮಾಡುತ್ತಿರುವಂತಹ ಬಸ್ ಮಿಸ್ ಆಯಿತು ಅಲ್ವಾ, ತಡ ಆಯಿತು ಅಥವಾ ಕಡೆಸೆಡ್ ಅಂತ ಹೇಳುವವರಿಲ್ಲ ಈಗ. ಹಾಗಾಗಿ ದಿನಬಳಕೆಯಲ್ಲಿ ನಾವು ಬಯಸುವಂತಹ ಸತ್ವಫಲಿತವಾದಂತಹ ಶಬ್ದಗಳು ಅದು ತಾಯ್ಬೇರದು. ನಮ್ಮ ಕನ್ನಡ ಆಗಲಿ ತುಳು ಆಗಲಿ ಅದು ಮನೆಯಿಂದ ನಮಗೆ ಕಲಿಯುವಂಥದ್ದು. ಅದೇ ಇಲ್ಲ ಆಗಿ ಇದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಆಂಗ್ಲ ಪದಗಳನ್ನು ಸೇರಿಸಿಕೊಳ್ಳುವಂತಹ ಒಂದು ಸ್ಥಿತಿ ನಡೆದಿದೆ. ಅದು ಹಿಂದಿನ ಕಾಲದಲ್ಲಿ ಇತ್ತು. ಕನ್ನಡದೊಡನೆ ಕರಿಮಣ್ಣ ಸರದಲ್ಲಿ ಕೆಂಬವಳಂ ಸೋರಿದ ಹಾಗೆ ನಾವು
ಸಂಸ್ಕೃತ ಪದಗಳನ್ನು ಬಳಸುವಂಥದ್ದಿತ್ತು. ಆದರೆ ಈಗ ಅದು ಯಾವುದಲ್ಲ, ಇಂಗ್ಲಿಷೇ. ಹಿಂದಿ ಆದ್ರೆ ಅದಿತ್ತು, ಇಂಗ್ಲಿಷನ್ನೇ ಬಳಸಿಕೊಂಡು ನಾವು ಏನು ಅಕ್ಷರಾಭ್ಯಾಸ ಇಲ್ಲದವರು ಕೂಡ ಬಹಳ ಸುಲಭವಾಗಿ ಮಾತಾಡಿಬಿಡ್ತಾರೆ. ಹೀಗಾಗಿ ಒಂದು ರೀತಿ ಅಪಭ್ರಂಶ ರೂಪದಲ್ಲಿ ನಮ್ಮ ದೈನಂದಿನ ವ್ಯವಹಾರ ನಡೀತಾ ಇರುವಂಥದ್ದನ್ನು ತಪ್ಪಿಸಿ ಬಹುಶಃ ಒಂದು ಒಳ್ಳೆಯ ರೀತಿಯ ನಾಡು ನುಡಿಯ ಸೇವೆಯನ್ನು ಮಾಡುವುದಕ್ಕೆ ಒಂದು ಅವಕಾಶಗಳನ್ನು ಇಂತಹ ಕಾರ್ಯಕ್ರಮಗಳು ಮಾಡಿಕೊಡ್ತೇವೆ. ಹಾಗಾಗಿ ಹೀಗೆ ಮುಂದುವರಿಯಲಿ. ಸಂಸ್ಥೆಯ ಒಂದು 25ನೇ ವರ್ಷದ ನಂತರ ನಮ್ಮ ಈ ರತ್ನೋತ್ಸವ ಕೂಡ ಅದೇ ರೀತಿಯ ಒಂದು ವೈಭವದಿಂದ ನಡೆಯಲಿ ಅಂತ ಹೇಳ್ತಾ, ವಿಶೇಷವಾಗಿ ಮತ್ತೊಮ್ಮೆ ಶುಭಾ ಮರಂತಿಯವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಸರ್ವಾಧ್ಯಕ್ಷರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಸತೀಶ್ ಕುಂಬಳೆ ಅವರು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಇನ್ನು ಮುಂದಿನ ಮಾತಿಗಾಗಿ ಇಲ್ಲೊಬ್ರು ಸಾಧಕರಿದ್ದಾರೆ. ಅಂದ್ರೆ ಉದ್ಯಮ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆಯನ್ನು ಮಾಡಿದವರು. ಇದೀಗ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅನೇಕ ಜನಗಳಿಗೆ ಅವರು ಉದ್ಯೋಗವನ್ನು ಕೂಡ ಕೊಟ್ಟಂತ ಒಬ್ಬ ಉದ್ಯಮಿ ಅವರು ನಮ್ಮೊಂದಿಗಿದ್ದಾರೆ. ಸದಾನಂದ ಶೆಟ್ಟಿ ಅವರು. ದಯವಿಟ್ಟು ಸದಾನಂದ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಾಗಿ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಆದರೂ ನಮ್ಮ ಆತ್ಮೀಯರಾದಂಥ ನನ್ನ ಬ್ರದರ್ ರವಿಯಣ್ಣನವರು ಬಹಳ ವರ್ಷದಿಂದ ರತ್ನೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಕೇಳಿದ್ದೇನೆ. ನಮ್ಮನ್ನು ತುಂಬ ಸಲ ಕರೆದಿದ್ದಾರೆ, ಆದರೆ ನಮಗೆ ಬರಲಿಕ್ಕೆ ಆಗಿಲ್ಲ. ಇಂಥ ಒಂದು ಕಾರ್ಯಕ್ರಮವನ್ನು ಇಷ್ಟು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾನು ಕಣ್ಣಾರೆ ನೋಡಿದ್ದೇನೆ. ಇಷ್ಟು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರವಿಯಣ್ಣನ ಬಗ್ಗೆ ಒಂದು ಸೂಕ್ಷ್ಮವಾಗಿ ಹೇಳುವುದಿದ್ರೆ, ನಾನು ಗಮನಿಸಿದ್ದು ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಹಿರಿಯರವರೆಗೆ ಯಾವ ರೀತಿಯಲ್ಲಿ ಗೌರವದಿಂದ ನೋಡ್ಕೋಬೇಕು ಅನ್ನೋದನ್ನ ರವಿಯಣ್ಣನನ್ನು ನೋಡಿ ಕಲಿಬೇಕು. ಬೇರೆಯವರಿಗೆ ಗೌರವ ಕೊಡುವುದರಿಂದ ತನ್ನ ಗೌರವ ಹೆಚ್ಚಾಗುತ್ತದೆ ಅನ್ನೋದಕ್ಕೆ ರವಿಯಣ್ಣನೇ ಉತ್ತಮ ಉದಾಹರಣೆ. ಅದೇ ರೀತಿ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅದು ಉದ್ಯಮ ಇರ್ಬೋದು, ವಿದ್ಯಾಸಂಸ್ಥೆ ಇರ್ಬೋದು, ನಡೆಸೋದು ಅಷ್ಟು ಸುಲಭವಲ್ಲ. ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆಯ ಜೊತೆಗೆ ಇಂಥ ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸುವುದು ಒಬ್ಬನಿಂದ ಕಷ್ಟ ಸಾಧ್ಯ. ಅವರ ಜೊತೆಯಲ್ಲೇ ಅವರ ಧರ್ಮಪತ್ನಿ ಸೌಮ್ಯಕ್ಕನವರು ಕೂಡ ಜೊತೆಗೂಡಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡುವುದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಅವರ ಸೌಮ್ಯಕ್ಕ ಇತ್ತೀಚಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳಲ್ಲೂ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡುವುದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ರವಿಯಣ್ಣನಿಗೆ ಅವರ ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ವಿದ್ಯಾಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇನ್ನು ಮುಂದೇನು ಇಂಥ ರತ್ನೋತ್ಸವ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಯಾಕಂತಂದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿ ಬಂದಿದ್ದಲ್ಲ, ಅದೇ ನಿರೀಕ್ಷಿತವಲ್ಲ, ಸಾರಿ, ಅನಿರೀಕ್ಷಿತವಾಗಿ ಕಾರ್ಯಕ್ರಮಕ್ಕೆ ಸೇರುವಂತ ಭಾಗ್ಯ ಸಿಕ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎರಡು ಮಾತುಗಳು ರವಿಯಣ್ಣನ ಬಗ್ಗೆ ಎರಡು ಅನಿಸಿಕೆಯನ್ನು ಹಂಚಿಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು ಸದಾನಂದ ಶೆಟ್ಟಿ ಅವರಿಗೆ. ಇದೀಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ನಮ್ಮ ಹಿರಿಯರು, ವಿದ್ವಾಂಸರು ಆಗಿರ್ತಕ್ಕಂಥ ಮತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿರ್ತಕ್ಕಂತಹ ಡಾಕ್ಟರ್ ವಿಷ್ಣು ಭಟ್ ಅವರನ್ನು ಅಭಿನಂದಿಸುವಂಥದ್ದು ಅದು ಧರ್ಮ, ಅದು ನಮ್ಮ ಕರ್ತವ್ಯ. ಅದರ ಮೊದಲು ಅವರ ಪರಿಚಯವನ್ನು ಸಭೆಯ ಮುಂದಿಡಬೇಕು ಅಂತ ನಾನು ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರಾದ ನವೀನ್ರಲ್ಲಿ ವಿನಂತಿಸ್ತಾ ಇದ್ದೇನೆ.
ಅದು ನಾವು ಕೊಡುವಂತ ಗೌರವ, ಅದನ್ನು ತಾವು ಸಂತೋಷಪೂರ್ವಕವಾಗಿ ಸ್ವೀಕರಿಸಬೇಕು ಅಂತಲೂ ವಿನಂತಿಸ್ತಾ ಇದ್ದೇನೆ. ನೀವು ದಯವಿಟ್ಟು ನಿಮ್ಮ ಗೌರವದ ಪೀಠಕ್ಕೆ ಹೋಗಬೇಕು ಅಂತಲೂ ವಿನಂತಿಸ್ತಾ ಇದ್ದೇನೆ. ಇದೀಗ ಡಾಕ್ಟರ್ ಪಾದಕಲ್ ವಿಷ್ಣು ಭಟ್ರ ಒಂದು ಪರಿಚಯವನ್ನು ಸಭೆಯ ಮುಂದಿಡಲಿಕ್ಕಿದ್ದಾರೆ. ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರಾಗಿರ್ತಕ್ಕಂಥ ನವೀನ್ ರವರು. ಸೇರಿದಿರುವ ಎಲ್ಲರಿಗೂ ನಮನಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಡಿಪಾಡಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ಟರು ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾಭ್ಯಾಸ ನಂತರ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ಪಡೆದು ಮಂಗಳ ಗಂಗೋತ್ರಿ ಸ್ನಾತಕೋತ್ತರ ಕೇಂದ್ರದ ಮೂಲಕ ಕನ್ನಡ ಎಂಎ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕ್ನೊಂದಿಗೆ ಗಳಿಸಿದರು. ಭಾಗವತದ ಯಕ್ಷಗಾನದ ಪ್ರಸಂಗಗಳು ಎಂಬ ವಿಷಯದ ಮೇಲೆ ಅಧ್ಯಯನ ನಡೆಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದರು. ಕನ್ನಡ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಮತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿದರು. ಹೆಬ್ರಿ, ಉಡುಪಿ, ಬೆಟ್ಟಂಪಾಡಿ, ಹಿರಿಯಡ್ಕ ಕಾಲೇಜುಗಳಲ್ಲಿ ಹಲವು ವರ್ಷಗಳ ಕಾಲ ಪ್ರಾಂಶುಪಾಲರ ಹೊಣೆ ವಹಿಸಿದರು. ಉಡುಪಿ ಹಿರಿಯಡ್ಕ ಕಾಲೇಜುಗಳ ಸ್ಥಾಪಕ ಪ್ರಾಂಶುಪಾಲರು. ಹಿರಿಯಡ್ಕ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ 2016ರಲ್ಲಿ ನಿವೃತ್ತರಾಗಿದ್ದಾರೆ. ಉಡುಪಿ ಜಿಲ್ಲೆಯ ಅತ್ರಾಡಿಯಲ್ಲಿ ಪ್ರಸ್ತುತ ನೆಲೆಸಿದ್ದಾರೆ. ಪ್ರಸ್ತುತ ಗ್ರಂಥಾಧ್ಯಯನ ಮತ್ತು ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಪ್ರವೃತ್ತರಾಗಿದ್ದಾರೆ. ಶ್ರೇಯಿತರು ಒಟ್ಟು 21 ಸ್ವಂತ ರಚನೆಗಳು, 34 ಸಂಪಾದಿತ ಕೃತಿಗಳು ಹಾಗೂ 25 ಸಹ ಸಂಪಾದಿತ ಕೃತಿಗಳು ಪ್ರಕಟಗೊಂಡಿವೆ. ಉಡುಪಿಯ ತುಳು ನಿಘಂಟು ಯೋಜನೆಯಲ್ಲಿ ದುಡಿದ ಅನುಭವವಿರುವ ಇವರು ಖ್ಯಾತ ವಿದ್ವಾಂಸ ಸೇಡಿಯಾಪು ಕೃಷ್ಣ ಭಟ್ಟರಿಗೆ ಲಿಪಿಕಾರರಾಗಿ ಸಹಾಯಕರಾಗಿದ್ದುದಲ್ಲದೆ ಅವರ ಹಲವು ಪುಸ್ತಕಗಳನ್ನು ಟಿಪ್ಪಣಿಗಳೊಂದಿಗೆ ಸಂಪಾದಿಸಿದ್ದಾರೆ. ವಿಚಾರ ಪ್ರಪಂಚ, ಸೇಡಿಯಾಪು ಕೃಷ್ಣ ಭಟ್ಟರ ಛಂದಸ್ ಸಂಪುಟ, ಶಬ್ದಾರ್ಥ ಶೋಧ ಇವುಗಳಲ್ಲಿ ಮುಖ್ಯವಾದವು. ಕನ್ನಡ, ತುಳು ಮತ್ತು ಯಕ್ಷಗಾನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪುಸ್ತಕಗಳನ್ನು ಸಂಪಾದಿಸಿದ ಇವರ ಪ್ರಮುಖ ಕೃತಿಗಳು ಮಹಾಜನಪದ, ಭಾನುಮತಿಯ ನೆತ್ತಿ, ಪುರಾಣ ಲೋಕ, ಸಾಹಿತ್ಯ ಅಧ್ಯಯನ, ಯಕ್ಷಗಾನ ಅಧ್ಯಯನ, ವೈಷ್ಣೋದೇವಿ ಸಂದರ್ಶನ ಮತ್ತು ಹಿರಿಯವರು, ಮಿತ್ತೂರಿನ ಬ್ರಹ್ಮಶ್ರೀ ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡ ವಿಷ್ಣು ಭಟ್ಟರು ಪ್ರತಿಷ್ಠಾನದ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇವರು ಮುದ್ದನನ ಬಗೆಗೆ ಬರೆದ ಕೃತಿಯನ್ನು ಡಾಕ್ಟರ್ NT ಭಟ್ಟರು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. ಡಾಕ್ಟರ್ NT ಭಟ್ಟರೇ ಅನುವಾದಿಸಿದ ವಿಷ್ಣು ಭಟ್ಟರ 3 ಯಕ್ಷಗಾನ ಲೇಖನಗಳ ಇಂಗ್ಲಿಷ್ ಅನುವಾದವು ಇಂಟ್ರೊಡಕ್ಷನ್ ಟು ಯಕ್ಷಗಾನ ಎಂಬ ಹೆಸರಿನಲ್ಲಿ ಪುಸ್ತಕ ರೂಪದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ ಪ್ರಕಟಗೊಂಡಿದೆ. ಹವ್ಯಾಸಿ ಯಕ್ಷಗಾನ ಅರ್ಥಧಾರಿಗಳಾದ ಇವರು 25 ವರ್ಷಗಳ ಕಾಲ ಅತ್ರಾಡಿ ಯಕ್ಷಗಾನ ಕಲಾಕೂಟ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರಾಗಿದ್ದರು. ಇಂತಹ ಸಾಹಿತ್ಯ ಮೇರು ಗಣ್ಯ ವ್ಯಕ್ತಿ ನಮ್ಮ ಈ ರತ್ನೋತ್ಸವದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ನಮ್ಮ ವಿದ್ಯಾಸಂಸ್ಥೆಗೆ ಹೆಮ್ಮೆಯ ವಿಷಯ ಹಾಗೂ ಮನಸೋಲ್ಲಾಸದ ಸಂಭ್ರಮವಾಗಿದೆ.
ಇದೀಗ ನಮಗೊಂದು ಅಪರೂಪದ ದೃಶ್ಯ ಎಂತ ಅಂದ್ರೆ ಉಮಾಮಹೇಶ್ವರಿ ವಿಷ್ಣು ಭಟ್ ಅವರು ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ ಅಂದ್ರೆ ಬಹಳ ಖುಷಿ ಕೊಡುವಂತ ಒಂದು ವಿಚಾರ ಇದು. ಇದೀಗ ಸರ್ವಾಧ್ಯಕ್ಷರಾದಂತಹ ವಿಷ್ಣು ಭಟ್ರು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಅಧ್ಯಕ್ಷೀಯ ಮಾತುಗಳಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಈ ದಿನ ಬೆಳಗ್ಗಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಹಲವರು ಮಹನೀಯರು ಬೆಳಗ್ಗೆಯೂ ಇದ್ರು, ಈಗಲೂ ಹಿರಿಯ ವ್ಯಕ್ತಿಗಳಿದ್ದಾರೆ. ಪ್ರಶಸ್ತಿಗಳನ್ನು ಸ್ವೀಕರಿಸಿದಂಥವರಿದ್ದಾರೆ, ಸಂತೋಷವನ್ನು ಹೆಚ್ಚು ಮಾಡಿದವರಿದ್ದಾರೆ, ಹೆಚ್ಚು ಮಾಡಿಸಿಕೊಂಡವರಿದ್ದಾರೆ, ಹಿರಿಯರಾಗಿ ಆಶೀರ್ವದಿಸುವಂಥವರಿದ್ದಾರೆ, ಪ್ರೇರಣೆಯನ್ನು ಕೊಡುವಂಥವರಿದ್ದಾರೆ. ಒಂದು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಹೇಳಿದ್ರು, ಈಗಾಗಲೇ ಹೇಳಿದರು, ಅವರ ರವೀಂದ್ರ ಶೆಟ್ಟರ್ ಮಾಸ್ಟರು ಹೇಳಿದರು ಯಾರೆಲ್ಲ ಇದ್ದಾರೆ ಅನ್ನೋಂತ ಹೇಳಿ, ಪ್ರೇರಣೆ ಕೊಡುವಂಥವರು ಇದ್ದಾರೆ ಅಂತೇಳಿ. ಹಾಗೆ ಈ ಎಲ್ಲರನ್ನೂ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಅವರಿಗೆಲ್ಲರಿಗೂ ನನ್ನ ಗೌರವ ಸಲ್ತದೆ ಎಂಬುದನ್ನು ಹೇಳಿಕೊಂಡು ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿಗಳು, ಆಮೇಲೆ ಸಾಮಾಜಿಕರು, ಆಮೇಲೆ ವಿದ್ಯಾರ್ಥಿಗಳ ಹೆತ್ತವರು, ನಾಳೆಯೂ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಇಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಏನೇ ಇರಲಿ, ಒಂದಷ್ಟು ಜನ ಇದ್ದಾರೆ. ಅವರ ಎದುರು 4 ಮಾತುಗಳನ್ನು ಹೇಳುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಈಗಾಗಲೇ ಸಮಯವೂ ಮೀರಿದೆ, ಹೆಚ್ಚು ದೀರ್ಘ ಭಾಷಣ ಮಾಡುವುದಿಲ್ಲ. ಇವರು ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಂಥವರು, ಆದ್ದರಿಂದ 1 ಗಂಟೆ ಅಲ್ಲದೆ ಇವರು ನಿಲ್ಲಿಸಲಿಕ್ಕಿಲ್ಲ ಎಂಬುದಾಗಿ ಭಾವಿಸುವಂತಹದ್ದು ಬೇಡ. ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಮೊನ್ನೆ ಅಲ್ಲ, ನಿನ್ನೆ ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಗೋಷ್ಠಿಯ ಅಧ್ಯಕ್ಷತೆಯಿಂದ ಮಾತಾಡಬೇಕಾಗಿತ್ತು. ಮೊದಲೇ ಎಲ್ಲ ಸೂಚನೆ ಇತ್ತು, 20 ನಿಮಿಷಗಳ ಅವಕಾಶ, 18 ನಿಮಿಷಗಳಲ್ಲಿ ಒಂದು ಸೂಚನೆ ಬರ್ತದೆ, 19ನೇ ನಿಮಿಷದಲ್ಲಿ ಇನ್ನೊಂದು ಸೂಚನೆ ಬರ್ತದೆ, 20ನೇ ನಿಮಿಷದಲ್ಲಿ ಮೈಕು ತನ್ನ ಕೆಲಸವನ್ನು ನಿಲ್ಲಿಸುತ್ತದೆ ಅಂತ. ಇದು ಭಾಗವಹಿಸುವವರಿಗೆ ಬಂದಂತಹ ಸೂಚನೆ. ನನ್ನ ಪತ್ರ ಉಂಟು, ನನ್ನ ಹತ್ರ ಲಿಖಿತವಾದಂತಹ ಪತ್ರ ಉಂಟು. ಇಷ್ಟು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂತ ಹೇಳಿ. ಮೋಹನ್ ಆಳ್ವರ ಹೆಸರನ್ನು ಹೇಳಿದರು. ಮೋಹನ್ ಆಳ್ವರ ವೇದಿಕೆಯಲ್ಲಿ ನಿಂತು ಮಾತಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಕೆಂಪು ಲೈಟ್ ಬರ್ತದೆ, ಅಲ್ಲಿ ಇನ್ನು 2 ನಿಮಿಷದ ಅವಕಾಶ ಇರುವುದು ಅಂತ ಸೂಚನೆ ಆಯ್ತು. ಆವಾಗ ಮಾತು ನಿಲ್ಲಿಸಬೇಕಾಗ್ತದೆ. ಹಾಗೆ ಇದೆಲ್ಲ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತಹ ವಿಷಯ. ಆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯ, ನಮ್ಮ ಹಿರಿಯ ಕನ್ನಡ ಪ್ರಾಧ್ಯಾಪಕ ಮಿತ್ರರಾಗಿದ್ದಂತಹ ಪ್ರೊಫೆಸರ್ ಎಂ ರಾಮಚಂದ್ರ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅನುಭವಿಗಳಾದಂಥವರು, ಅನೇಕ ಸಾಹಿತಿಗಳನ್ನು ಕರ್ಕೊಂಡು ಬಂದಂಥವರು. ಅವರು ಹೇಳಿದ ಒಂದು ಅನುಭವವನ್ನು ಈ ಸಂದರ್ಭದಲ್ಲಿ ಹೇಳಿಬಿಡ್ತೇನೆ. ಒಬ್ಬರು
ಒಳ್ಳೆ ಭಾಷಣಕಾರರು, ಹಿರಿಯ ಕನ್ನಡ ವಿದ್ವಾಂಸರು. ಅವರು ಉಪನ್ಯಾಸವನ್ನು ಮಾಡಿದಂತೆ ಅವರಿಗೆ ಅರ್ಧ ಗಂಟೆ ಸಮಯ ಕೊಟ್ಟಂತಹದ್ದು. ಅವರಾಗಲೇ 1 ಗಂಟೆ ಉಪನ್ಯಾಸ ಮಾಡಿದ ಮೇಲೆ ರಾಮಚಂದ್ರರು ಹೆದರಿ ತುಂಬಾ ಗೌರವಿಸುವಂತಹ ವಿದ್ವಾಂಸರು ಚೀಟು ಕೊಟ್ರಂತೆ, ಅರ್ಧ ಗಂಟೆ ಸಮಯ ಮುಗಿದಿದೆ ಅಂತೇಳಿ. ಅದಕ್ಕೆ ಅವರು ಆ ಚೀಟನ್ನು ಎತ್ತಿ ನಡೆದು ಸಂತೋಷದಿಂದ, ಇಲ್ಲಿ ಕಾರ್ಯಕರ್ತರೊಂದು ಚೀಟಿ ಕೊಟ್ಟಿದ್ದಾರೆ, ಬಹಳ ಸಂತೋಷ, ನಿಮ್ಮ ಉಪನ್ಯಾಸ ಬಹಳ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ನಡೆದಿದೆ, ಇನ್ನು ಅರ್ಧ ಗಂಟೆ ಮುಂದುವರಿಸಿ ಅಂತ ಹೇಳಿದ್ದಾರೆ, ಅದರಿಂದ ಇನ್ನು ಅರ್ಧ ಗಂಟೆಯಲ್ಲಿ ನಾನು ನಿಲ್ಲಿಸ್ತೇನೆ ಅಂತ ಹೇಳಿದರು. ಯಾವ ವಿದ್ವಾಂಸರು ಅಂತ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ, ನನ್ನ ಮನಸ್ಸಿನಲ್ಲಿ ಉಂಟದು, ಅದನ್ನು ಹೇಳುವುದಿಲ್ಲ ಈಗ. ಆದ್ರೆ ಹೇಳಿದವರು ಯಾರು ಅಂತ ಹೇಳೋದನ್ನು ಮಾತ್ರ ಹೇಳಿದ್ದೇನೆ, ಎಂ ರಾಮಚಂದ್ರ ಅವರು ಹೇಳಿದಂತಹ. ಏನೇ ಇರಲಿ, ಇಂಥ ಸಮ್ಮೇಳನಗಳನ್ನು ಮಾಡುವಂತಹದ್ದು, ಸಾಂಸ್ಕೃತಿಕವಾದಂತಹ ವಿಷಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂತಹದ್ದು ಬಹಳ ಬಹಳ ಸಂತೋಷದ ವಿಷಯ. ಮತ್ತು ಸಂಸ್ಕೃತಿಯ ಸಮುನ್ನತಿ ಈ ರೀತಿಯಲ್ಲಿಯೇ ಆಗಬೇಕಾಗಿದೆ. ವಿದ್ಯಾಸಂಸ್ಥೆಗಳು ಇಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಆಳ್ವರು ಮಾಡ್ತಾ ಇರುವಂತಹದ್ದನ್ನು ಹೇಳಿದರು. ಅವರ ಸಮಯ ಪ್ರಜ್ಞೆಗೆ ಎಲ್ಲರೂ ಹೆದರ್ತಾರೆ. ಒಂದ್ಸಲ ನಾನು ಹಿರಿಯಡ್ಕದಲ್ಲಿರುವಾಗ, ಹಿರಿಯಡ್ಕ ಜೂನಿಯರ್ ಕಾಲೇಜಿನಲ್ಲಿ ಒಂದು ಜೂನಿಯರ್ ಕಾಲೇಜಿನ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಆವಾಗ ನಮ್ಮ ವಿನಯ್ ಕುಮಾರ್ ಸೊರಕೆಯವರು ಮಂತ್ರಿಗಳು. ವಿನಯ್ ಕುಮಾರ್ ಸೊರಕೆ ಅವರು ಉಡುಪಿಯಿಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಹಿರಿಯಡ್ಕದಲ್ಲಿ ಮೂಡಬಿದ್ರೆಗೆ ಹೋಗುವಂಥವರು. ಅವರು ವೇದಿಕೆಗೆ ಬಂದು ಆ ಸಮಯದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯ, ನಾನು ಕೂಡಲೇ ಹೊರಡಬೇಕು, ಇಲ್ಲಿಂದ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಎಂಬುದಾಗಿ ಹೇಳಿ ಮೈಕದಿಂದ ಮುಖ ತಿರುಗಿಸಿದ ಮೇಲೆ ಅಲ್ಲಿಯ ಪ್ರಿನ್ಸಿಪಾಲ್ರಲ್ಲಿ ಮತ್ತು ಅಲ್ಲಿದ್ದ ಹಿರಿಯರಲ್ಲಿ ಹೇಳಿದರು, ನಾನು ಮೋಹನ್ ಆಳ್ವರ ಕಾರ್ಯಕ್ರಮಕ್ಕೆ ಹೋಗುವುದು 1 ನಿಮಿಷವೂ ತಡ ಆಗಬಾರ್ದು ಅಲ್ಲಿ, ಅದರಿಂದ ನಾನು ಕೂಡಲೇ ಹೋಗಬೇಕು ಎಂಬುದಾಗಿ ಹೇಳಿ ಹೋದರು. ಅಂದ್ರೆ ಮಂತ್ರಿಗಳ ಮೇಲೆ ಕೂಡ ಅವರು ಆ ಥರದ ಪರಿಣಾಮವನ್ನು ಮಾಡಿದ್ದಾರೆ ಅಂತ. ಆ ಪರಿಣಾಮವನ್ನು ಮಾಡುವುದು ಎಲ್ಲಿಂದ, ಒಂದು ಪರಿಣಾಮ ಯಾವುದರಿಂದ ಉಂಟಾಗ್ತದೆ ಅಂತ ಹೇಳಿದ್ರೆ ಕೆಲಸವನ್ನು ಮಾಡಿ ತೋರಿಸುವುದರಿಂದ ಆಗ್ತದೆ. ಬಾಯಿಯಲ್ಲಿ ಒಂದು ಹೇಳಿ ಆಚರಣೆಯಲ್ಲಿ ಒಂದಿದ್ದವನ ಮಾತು ಪರಿಣಾಮಕಾರಿ ಆಗುವುದಿಲ್ಲ. ಕೆಲಸ ಮಾಡಿದವನ ಮಾತನ್ನು ಗಮನಿಸ್ತಾರೆ, ಗೌರವಿಸ್ತಾರೆ. ಆದ್ದರಿಂದ ಇಲ್ಲಿಯೂ ಪುನಃ ಹೆಸರನ್ನೇ ಹೇಳಿ ಹೊಗಳುವಿಕೆಯ ಕೆಲಸವನ್ನು ನಾನು ಮಾಡುವುದಿಲ್ಲ. ಈ ಸಂಸ್ಥೆ ಅದಕ್ಕೆ ಸಂಬಂಧಪಟ್ಟವರು, ಅದರ ಹಿರಿಯರು ಇರಬಹುದು, ಅದರಲ್ಲಿ ದುಡಿಯುವವರು ಇರಬಹುದು, ದುಡಿಯುವವರಿಗೆ ಹಿಂದಿನಿಂದ ಪ್ರೋತ್ಸಾಹ ಕೊಡುವಂಥವ್ರು ಇರಬಹುದು, ಎದುರಿನಿಂದ ಇದ್ದು ಕೆಲಸ ಮಾಡುವಂಥವ್ರು ಇರಬಹುದು, ನೀನು ಹೀಗೆ ಮಾಡುವಂಥದ್ದನ್ನು ಮಾಡಿಸುವಂಥವ್ರು ಇರಬಹುದು. ಎಲ್ಲರ ಸಹಕಾರದಿಂದ ಒಂದು ಸಂಸ್ಥೆ ನಡೀತದೆ. ಆ ಸಂಸ್ಥೆ ಈ ರೀತಿ ಒಳ್ಳೆಯ ಕೆಲಸವನ್ನು ಮಾಡ್ತದೆ. ಇನ್ನೂ ವಿಶೇಷವಾಗಿ ಅಭಿವೃದ್ಧಿ ಹೊಂದಲಿ, ಒಳ್ಳೆಯದಾಗಲಿ. ಈಗಾಗಲೇ ಕುಂಪಲ ಅವರು ಹೇಳಿದರು, ಸಂಸ್ಥೆ ಬೆಳೆಯುವಾಗ ಸ್ಥಳಾವಕಾಶ ಸಾಕಾಗದೇ ಇರುವಂತಹದ್ದು ಸಹಜ. ಅದಕ್ಕೂ ದಿನ ಬಂದೀತು, ಎಲ್ಲದಕ್ಕೊಂದು ಕಾಲ ಕೂಡಿ ಬರುವುದು ಎಂಬಂತಹದ್ದುಂಟು. ನಾವು ಕಾಲ ಕೂಡಿ ಬರುವಂತಹದ್ದರ ಬಗೆಗೆ ನಂಬಿಕೆ ಉಳ್ಳಂಥವರು. ಅಂತಹ ಕಾಲ ಕೂಡಿ ಬರಲಿ, ಆ ಒಳ್ಳೆಯ ಕಾಲ ಬರುವವರೆಗೆ ಕಾಯುವಂತಹ ತಾಳ್ಮೆ. ಆದರೆ ಮಾಡುವಂತಹ ಕೆಲಸವನ್ನು ಸತತವಾಗಿ ಮಾಡುವಂತಹ ಒಂದು ಪ್ರಯತ್ನ, ಪರಿಶ್ರಮ ಎಲ್ಲವೂ ಇರಲಿ. ಆ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಾನು ಹೇಳಬೇಕಾದಂತಹದ್ದು, ಬೆಳಗಿನ ಗೋಷ್ಠಿಯ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದೇನೆ. ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಿದ್ದೇನೆ, ಗೋಷ್ಠಿಯ ಸಂದರ್ಭದಲ್ಲಿ 2 ಮಾತು ಹೇಳಿದ್ದೇನೆ. ಪುನಃ ಕವಿಗೋಷ್ಠಿಯ ಸಂದರ್ಭದಲ್ಲಿಯೂ ನಾನು ಸರ್ವಾಧ್ಯಕ್ಷ ಎಂಬ ನೆಲೆಯಲ್ಲಿ 4 ಮಾತುಗಳನ್ನು ಹೇಳಿದ್ದೇನೆ. ಇನ್ನೀಗ ಮೊನ್ನೆ ಅವರು ಹೇಳಿದರು, ನೀವು ಒಂದು ಉಪನ್ಯಾಸವನ್ನು ಬರೆದುಕೊಟ್ಟರೂ ಆಗಬಹುದು, ಒಂದು ಸ್ವಲ್ಪ ಬೇಕು, ನೀವು ಮಾತಾಡೋದು ಬೇಕಾದ್ದು ಮಾತನಾಡಿ ಅಂತ ಒಂದು ಹೇಳಿದರು. ಒಂದು ಕೆಲವು ಮಾತುಗಳನ್ನು ಬರೆದುಕೊಟ್ಟಿದ್ದೇನೆ. ಅದರಲ್ಲಿ ಹೇಳಿದ ವಿಷಯ 1-2 ವಿಷಯಗಳನ್ನು ಮಾತ್ರ ಹೇಳ್ತೇನೆ. ಇಲ್ಲಿ ಪುನಃ ಬಂತು ಹಿರಿಯರನ್ನು ಗೌರವಿಸುವ ವಿಷಯದಲ್ಲಿ. ಆಗ ನಾನು ಹೇಳಿದೆ, ಹಿರಿಯರು ಎಷ್ಟೋ ಜನಕ್ಕೆ ಅವರವರ ತಂದೆಯ ಹೊರತು ಅದಕ್ಕಿಂತ ಹಿಂದಿನವರ ಹೆಸರೇ ನೆನಪಿರುವುದಿಲ್ಲ ಎಂಬ ಮಾತನ್ನು ಆಗ ನಾನು ಹೇಳಿದೆ. ಹಿರಿಯರನ್ನು ಗೌರವಿಸಬೇಕು ಎಂಬುದಾಗಿ ಇಲ್ಲಿ ನಾವು ಮಾತ್ರ ಹೇಳ್ತಾ ಇರುವುದಲ್ಲ, ನಮ್ಮ ನೆಲದ ಸಂಸ್ಕೃತಿ ಅದು. ಎಲ್ಲಿದ್ದ ನೆಲದ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ನಮ್ಮ ಎಷ್ಟೋ ಜನ ಭಾವಿಸುವಂತಹದ್ದು, ಸಂಸ್ಕೃತಿ ಚಿಂತಕರು ಅಂತ ಈಗ ಹೊಸ ಕಾಲದಲ್ಲಿ ಇದ್ದಾರೆ, ಅವರು ಭಾವಿಸುವುದು ಈ ನೆಲದ ಸಂಸ್ಕೃತಿ ಅಂತ ಹೇಳಿದ್ರೆ ಈ ಸಂಸ್ಕೃತ ಪರಂಪರೆಯಿಂದ ಬಂದದ್ದಲ್ಲ,
ಅಥವಾ ವೈದಿಕ ಪರಂಪರೆಗೂ ಇದಕ್ಕೂ ಭಿನ್ನತೆ ಇದೆ, ಅದಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಬೇರೆ ಎಂಬುದಾಗಿ ಆ ರೀತಿ ವಿಭಜಿಸಿ ನೋಡುವಂತಹದ್ದುಂಟು. ಅದು ಅಲ್ಲ, ಭಾರತೀಯ ಸಂಸ್ಕೃತಿ ಎಲ್ಲವೂ ಒಂದೇ. ಅದು ಸಂಸ್ಕೃತದಲ್ಲಿರಬಹುದು, ಕನ್ನಡದಲ್ಲಿರಬಹುದು, ತುಳುವಿನಲ್ಲಿರಬಹುದು, ಮಲಯಾಳದಲ್ಲಿರಬಹುದು, ಎಲ್ಲದೂ ಒಂದೇ. ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಬಹುದು. ಸಂಸ್ಕೃತದಲ್ಲಿ ಅಂಬ ಅಂತ ಹೇಳಬಹುದು, ತುಳುವಿನಲ್ಲಿ ಅಪ್ಪೆ ಅಪ್ಪ ಅಂತ ಹೇಳಬಹುದು, ಕನ್ನಡದಲ್ಲಿ ಅಮ್ಮ ಅಂತ ಹೇಳಬಹುದು, ನಮ್ಮ ಭಾಷೆಯಲ್ಲಿ ಅಬ್ಬೆ ಅಂತ ಹೇಳಬಹುದು, ಹಳಗನ್ನಡದಲ್ಲೂ ಇದೆ. ಅದು ಎಲ್ಲ ಒಂದೇ, ತಾಯಿಯನ್ನೇ ಹೇಳುವಂತಹದ್ದು. ಆದ್ದರಿಂದ ಎಲ್ಲ ಸಾಂಸ್ಕೃತಿಕ ವಿಷಯಗಳು ನಮ್ಮ ಅಖಿಲ ಭಾರತಕ್ಕೆ ಸಂಬಂಧಪಟ್ಟಂಥವು. ವೇದಗಳಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿ ಗುರುಕುಲದಿಂದ ಹೊರಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಮಾಡುವಂತಹ ಉಪದೇಶಗಳನ್ನು ಹೇಳಿದೆ. ಬಹಳ ಸರಳವಾಗಿ ಇವೆ ಆ ವಿಷಯಗಳು. ನಾವು ನಿತ್ಯ ಬಳಕೆಯಲ್ಲಿ ಆಗಾಗ ಉಪನ್ಯಾಸಗಳಲ್ಲಿ ಸಂಸ್ಕೃತಿಯ ವಿಷಯ ಮಾತಾಡುವಾಗ ಹೇಳುವಂತಹ ಎಷ್ಟೋ ಮಾತುಗಳು ಅಲ್ಲಿಯವು. ಆದ್ದರಿಂದ ವೇದ ಹೇಳಿದ್ದನ್ನೇ ನಾವು ಹೇಳುದು, ಅದನ್ನೇ ಕನ್ನಡದಲ್ಲಿ ಹೇಳುದು, ಅದನ್ನೇ ತುಳುವಿನಲ್ಲಿ ಹೇಳುದು, ಇಂತಹ ಮಾತುಗಳನ್ನು. ಈಗ ನಮ್ಮ ಮಾಸ್ಟರ್ ಹೇಳಿದರು, ಹಿರಿಯರನ್ನು ಗೌರವಿಸುವುದು ಅಂತ ಹೇಳುವ ವಿಷಯವನ್ನು ಅವರು ಹೇಳಿದರು, ಆಗಲೇ ಬಂದಿದೆ ಅದು. ಅಲ್ಲಿ ವಿದ್ಯಾರ್ಥಿಗಳನ್ನು ಕಳುಹಿಸಿಕೊಡುವಾಗ ಗುರುವಾದವನು ಹೇಳುವಂತಹ ಮಾತು ತೈತಿರಿಯ ಉಪನಿಷತ್ತಿನಲ್ಲಿ ಬರುವಂತಹದ್ದು, ಸತ್ಯಂ ವದ, ಸತ್ಯವನ್ನು ಹೇಳು ಅಂತ ಹೇಳಿ. ಈ ಸತ್ಯವನ್ನು ಹೇಳಬೇಕು ಅಂತ ಪ್ರತಿ ತಂದೆ ತಾಯಿ ಮಕ್ಕಳಿಗೆ ಹೇಳಿಕೊಡ್ತಾರೆ, ಅದು ವೇದದಲ್ಲಿದೆ, ಅದೇ ಮಾತು, ಅದನ್ನೇ ಹೇಳುದು. ಧರ್ಮಂ ಚರ, ಧರ್ಮ ಮಾರ್ಗದಲ್ಲಿ ನಡೆ. ಯಾವುದು ಧರ್ಮ ಅಂತ ಹೇಳೋದನ್ನು ಆಲೋಚನೆ ಮಾಡಬೇಕು. ಧರ್ಮ ಮಾರ್ಗದಲ್ಲಿ ನಡೆ. ಆಮೇಲೆ ಇನ್ನು ಹಲವು ಉಪದೇಶಗಳು ಬರ್ತವೆ. ನಿಜವಾಗಿ ಧರ್ಮಂಚರ ಎಂಬಂತಹ ಒಂದು ಉಪದೇಶ ಇದೆಯಲ್ಲ, ಇದು ಎಲ್ಲ ಉಪದೇಶಗಳ ಸಾರ. ಧರ್ಮದಲ್ಲಿ ನಡೆ ಅಂತ ಹೇಳಿದ್ರೆ ನೀನು ತಂದೆ ತಾಯಿಯರನ್ನು ಗೌರವಿಸು, ನೀನು ನಿತ್ಯ ಕರ್ಮಗಳನ್ನು ಮಾಡು, ಸದಾಕಾಲ ಒಳ್ಳೆ ರೀತಿಯಲ್ಲಿರು, ಇದೆಲ್ಲದೂ ಧರ್ಮದಲ್ಲಿ ಬರ್ತವೆ. ಆದ್ದರಿಂದ ಧರ್ಮಂಚರ ಅಂತ ಹೇಳಿದಾಗ ಎಲ್ಲ ಸಂಸ್ಕೃತಿಗೆ ಸಂಬಂಧಪಟ್ಟ ಏನು ವಿಷಯಗಳಿವೆ ಆ ಎಲ್ಲ ವಿಷಯಗಳನ್ನು ಹೇಳಿದ ಹಾಗಾಯಿತು. ಆಮೇಲೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಇದು ಅದೇ ಮುಂದುವರಿದು ಬರುವಂತಹದ್ದು, ಅದರಲ್ಲೇ ಬರುವಂತಹದ್ದು. ಮಾತೃದೇವೋ ಭವ, ತಾಯಿಯೇ ದೇವರು, ಪಿತೃದೇವೋ ಭವ, ತಂದೆಯೇ ದೇವರು, ಆಚಾರ್ಯ ದೇವೋ ಭವ, ಗುರುಗಳೇ ದೇವರು. ಸಾರಾಂಶದಲ್ಲಿ ಅದು ಹೌದು, ಆದರೆ ಅದು ಅದರ ಭಾಷಾಂತರ ಅಲ್ಲ. ಅಲ್ಲಿ ಏನು ಹೇಳ್ತದೆ, ಅಲ್ಲಿ ಶಿಷ್ಯನಿಗೆ ಉಪದೇಶ ಮಾಡುವುದು. ಮಾತೃದೇವೋ ಭವ ಅಂತ ಹೇಳಿದ್ರೆ ತಾಯಿಯೇ ದೇವರಾಗಿರುವವನಾಗಿ ಆಗು. ನೀನು ಆಗಬೇಕು. ಹೇಗಾಗಬೇಕು? ತಾಯಿಯೇ ದೇವರು ಎಂಬುದನ್ನು ಸರಿಯಾಗಿ ನಂಬಿ ಅನುಸರಿಸುವವನು ಆಗಬೇಕು ನೀನು ಅಂತ ಹೇಳುದು ಉಪದೇಶ. ಬರೀ ತಂದೆ ದೇವರು ತಾಯಿ ದೇವರು ಅಷ್ಟೇ ಅಲ್ಲ, ತಂದೆಯೇ ದೇವನಾಗಿರುವವನಾಗಿ ನೀನು ಆಗು, ಭವ ಆಗು ಅಂತ. ಮಾತೃದೇವೋ ಭವ, ಪಿತೃದೇವೋ ಭವ. ಮತ್ತೆ ಇನ್ನೊಂದು ಗಮನಿಸಬೇಕು, ತಾಯಿಯ ಮೇಲೆ ಈಗ ಅವರು ತಾಯಿಯನ್ನು ಗೌರವಿಸಿದ್ರು ಅಂತ ಹೇಳ್ತಾ ಇರ್ತಾರೆ, ಎಲ್ಲ ಬಂದಿದೆ ಇಲ್ಲಿ ವಿಷಯ. ಇದು ವೇದದಲ್ಲಿ ಹೇಳಿದಂತಹದ್ದು. ಮೊದಲು ಮಾತೃದೇವೋ ಭವ ಅಂತ ಹೇಳಿದೆ, ಆಮೇಲೆ ಪಿತೃದೇವೋ ಭವ ಅಂತ ಹೇಳಿದ್ದು. ಯಾವುದಾದ್ರೂ ಕಾರ್ಯಕ್ರಮಗಳಾಗುವಾಗ ನಮ್ಮಲ್ಲಿ ಈಗಲೂ ಸಂಪ್ರದಾಯ ಉಂಟು. ಕಾರ್ಯಕ್ರಮಗಳಾಗಿ ಆಶೀರ್ವಾದ ಪಡೆಯುವಾಗ ಮೊದಲು ಅಮ್ಮನ ಹತ್ರ ಆಶೀರ್ವಾದ ಪಡಿಬೇಕು, ಆಮೇಲೆ ಅಪ್ಪನ ಹತ್ರ. ಅವರಿಬ್ಬರು ಒಟ್ಟಿಗೆ ನಿಲ್ಲಬೇಕು. ಸರಿ, ಅಮ್ಮನ ಹತ್ರ ಮತ್ತು ಅಪ್ಪನ ಹತ್ರ ಆಶೀರ್ವಾದ ಪಡಿ ಅಂತ ಹೇಳುದು, ಅಪ್ಪನ ಹತ್ರ ಮತ್ತು ಅಮ್ಮನ ಹತ್ರ ಅಂತ ಹೇಳುವುದಲ್ಲ. ಹಾಗೆ ತುಳುವಿನಲ್ಲಿಯೂ ಮಾತಿರುವುದು ಅಪ್ಪೆ ಎಮ್ಮೆ ಅಂತ ಅಷ್ಟು ಇರ್ತದೆ. ಅಮ್ಮೆ ಅಪ್ಪೆ ಅಂತ ಅಲ್ಲ ನೋಡಿ. ಅದು ಹೇಳುವಾಗ ನಿಮಗೆ ಏನೋ ಒಂದು ಆಗ್ತದೆ, ಅಪ್ಪೆಮ್ಮೆ. ಯಾಕೆ? ಮಾತೃಪಿತೃ, ಮಾತಾಪಿತರವು ಪಿತರಹ. ಆದ್ದರಿಂದ ತಾಯಿಯ ಬಗೆಗೆ ವಿಶೇಷವಾದಂತಹ ಗೌರವ ಇರುವಂತಹದ್ದು ಸಹಜ ಮತ್ತು ಅದು ನಮ್ಮ ಪರಂಪರೆಯಿಂದಲೂ ಬಂದದ್ದು. ತಾಯಿಯ ಋಣ ಮಗ ಏನಾದರೂ ಅದು ವ್ಯತ್ಯಾಸ ಆಗುವುದಿಲ್ಲ. ಶಂಕರಾಚಾರ್ಯರು ನಾನು ಸಂಸಾರವನ್ನು ಬಿಟ್ಟು ಸನ್ಯಾಸಿ ಆಗಬೇಕಾಗ್ತದೆ ಅಂತ ಹೇಳಿದಾಗ ತಾಯಿ ಒಪ್ಪಿಗೆ ಕೊಡುವುದಿಲ್ಲ ಅಂತ. ತಾಯಿ ಒಪ್ಪಿಗೆ ಕೊಡುವವರೆಗೆ ಸನ್ಯಾಸ ಸ್ವೀಕಾರ ಮಾಡುವ ಹಾಗಿಲ್ಲ. ಅದಕ್ಕಾಗಿ ಅವರು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮೊಸಳೆ ಹಿಡ್ಕೊಂಡಿತ್ತಂತೆ. ಮೊಸಳೆ ಹಿಡಿದಾಗ ಅವ್ರು ಹೇಳಿದ್ರಂತೆ ಅಮ್ಮನ ಹತ್ರ, ಅಮ್ಮ ನಾನು ಎಲ್ಲವನ್ನೂ ಬಿಟ್ಟು ಸನ್ಯಾಸಿ ಆದರೆ ಮೊಸಳೆ ಬಿಟ್ಟು ಓದೀತು ನನ್ನನ್ನು ಅಂತ. ಆಯ್ತು ಅಂತ ಒಪ್ಪಿಗೆ ಕೊಟ್ಟು ಬಿಟ್ಟೋಯ್ತು ಮೊಸಳೆ.
ಇದು ಶಂಕರಾಚಾರ್ಯರ ಕಥೆಯಲ್ಲಿ ಬರುವಂತಹದ್ದು ಜೀವನ. ಆಮೇಲೆ ಅವರು ಸನ್ಯಾಸಿಗಳಾಗಿ ಉತ್ತರ ಭಾರತಕ್ಕೆ, ಇಡೀ ಅಖಿಲ ಭಾರತ ಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ತಾಯಿಗೆ ಮಾತು ಕೊಟ್ಟು ಹೋಗ್ತಾರೆ, ನೀನು ಕರೆದಾಗ ಬರ್ತೇನೆ. ಸನ್ಯಾಸಿ ಆದವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ. ನೀನು ಕರೆದಾಗ ಬರ್ತೇನೆ ಎಂಬುದನ್ನು ಹೇಳಿ ಹೋಗಿದ್ರು. ನಮ್ಮ ಶಂಕರಾಚಾರ್ಯ ಪರಂಪರೆಯಲ್ಲಿ ಸನ್ಯಾಸಿಗಳಾದವರು ಯಾರಿಗೂ ನಮಸ್ಕಾರ ಮಾಡಲಿಕ್ಕಿಲ್ಲ, ತಾಯಿ ಬಂದರೆ ನಮಸ್ಕಾರ ಮಾಡಲೇಬೇಕು ಸನ್ಯಾಸಿಗಳು. ಆದರೆ ಸಾಮಾನ್ಯವಾಗಿ ಅವರಿಗೆ ಗುರುಗಳಿಗೆ ನಮಸ್ಕಾರ ಮಾಡಿಸುವಂತಹ ಸಂದರ್ಭಗಳನ್ನು ತಾಯಂದಿರು ಮಾಡುವುದಿಲ್ಲ, ಅವರ ಎದುರಿಗೆ ಬರುವುದಿಲ್ಲ. ಆದರೆ ತಾಯಿ ಇದ್ದಾಗ ತಾಯಿಗೆ ನಮಸ್ಕಾರ ಮಾಡಲೇಬೇಕು. ತಂದೆಗೆ ಇಲ್ಲ, ತಂದೆ ಸನ್ಯಾಸಿಗೆ ನಮಸ್ಕಾರ ಮಾಡಬೇಕು, ತಾಯಿ ನಮಸ್ಕಾರ ಮಾಡಲಿಕ್ಕಿಲ್ಲ, ತಾಯಿಗೆ ಸನ್ಯಾಸಿ ಆದ ನಮಸ್ಕಾರ ಮಾಡಬೇಕು. ಆದ್ದರಿಂದ ತಾಯಿ ಎಂಬುದಕ್ಕೆ ನಮ್ಮ ಸಂಸ್ಕೃತಿ ಕೊಟ್ಟಂತಹ ಸ್ಥಾನ ಬಹಳ ವಿಶೇಷವಾದಂತಹದ್ದು. ಆ ಸ್ಥಾನವನ್ನು ನಾವು ಭಾಷೆಗೆ ಕೊಟ್ಟಿದ್ದೇವೆ, ಆ ಸ್ಥಾನವನ್ನು ನಾವು ದೇಶಕ್ಕೆ ಕೊಟ್ಟಿದ್ದೇವೆ. ಇದನ್ನು ಗಮನಿಸಬೇಕು. ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೇವೆ ನಾವು, ಅಲ್ಲಿ ಭಾರತ ಮಾತಾ ಅಂತ ಹೇಳಿದಾಗ ಆ ಮಾತೆಗೆ ಎಷ್ಟು ಸ್ಥಾನ ಕೊಟ್ಟಿದೆ ಎಂಬುದನ್ನು ನಾವು ಗಮನಿಸಬೇಕು. ಇದು ಯಾವುದೇ ಜಾತಿಗೆ, ಯಾವುದೇ ಮತಕ್ಕೆ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ. ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಲೋಕಕ್ಕೆ ಸಂಬಂಧಪಟ್ಟದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಷಯ ಇದು. ಯಾರೇ ಹೇಳಿರ್ಬೋದು, ವೇದದಲ್ಲಿಯೂ ಹೇಳಿರಬಹುದು. ಅದು ಇಸ್ಲಾಮಿಗೋ ಕ್ರೈಸ್ತ ಧರ್ಮಕ್ಕೋ ವಿರೋಧ ಆಗುವುದೇ ಇಲ್ಲ, ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತಾಯಿಯನ್ನು ಗೌರವಿಸಬೇಡ ಅಂತ ಇಸ್ಲಾಂ ಹೇಳ್ತದ, ಕ್ರೈಸ್ತ ಧರ್ಮ ಹೇಳ್ತದ? ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ವಿಶ್ವಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ. ನಮ್ಮ ಮಕ್ಕಳಲ್ಲಿ ಈ ಭಾವನೆಯನ್ನು ನಾವು ಹೇಳಬೇಕು. ಅಧ್ಯಾಪಕರಾದವರು ಹೇಳಿ ಅದನ್ನು ಅವರಿಗೆ ಮನದಟ್ಟು ಮಾಡಬೇಕು. ಇನ್ನು ಎರಡು ವಿಷಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ವಿಷಯ, ಅಧ್ಯಾಪಕರಾದವರು ಎಷ್ಟು ಪರಿಣಾಮಕಾರಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಇತ್ತೀಚೆಗೆ, ಅದನ್ನು ಬೇರೆ ಕಡೆಯಲ್ಲಿ ನಾನು ಉದಾಹರಣೆಯಾಗಿ ಹೇಳಿದ್ದೇನೆ, ಇತ್ತೀಚೆಗೆ ಸಂಭವಿಸಿದಂತಹ ಒಂದು ವಿಷಯ. ನನ್ನ ಪರಿಚಯವನ್ನು ಹೇಳ್ತಾ, ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದಲ್ಲಿ ಇವರು ಕೆಲಸ ಮಾಡ್ತಾರೆ ಅಂತ ಅದೊಂದು ಸಂಸ್ಥೆ, ಅದು ನಮ್ಮ ಅಜ್ಜನ ಹೆಸರಿನಲ್ಲಿರುವ ಸಂಸ್ಥೆ. ಅಲ್ಲಿ ನಾವು ಕೆಲಸ ಮಾಡ್ತೇವೆ. ಪುಸ್ತಕ ಪ್ರಕಟಣೆ ಇದೆ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ, ವೈದಿಕ ವಿಷಯಗಳಿವೆ. ಅಲ್ಲಿ ಆ ನಮ್ಮ ಅಜ್ಜನ ಶಿಷ್ಯ ವರ್ಗಕ್ಕೆ, ಪೌರೋಹಿತ್ಯಕ್ಕೆ ಸಂಬಂಧಪಟ್ಟ ಒಬ್ಬರ ಮನೆಯ ಕಥೆ ಇದೆ. ಈಗ ಹಲವು ವರ್ಷಕ್ಕೆ, ಒಂದು 45 ವರ್ಷಕ್ಕೆ ಹಿಂದೆ ನಡೆದ ಸಂಗತಿ. ಅಲ್ಲಿಯ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗುವಾಗ ಮಾಸ್ಟರ್ ಹೇಳಿದ್ರಂತೆ, ಮಕ್ಕಳೇ, ನಾನು ನಿಮಗೆ ದಿವಸಕ್ಕೆ ಒಂದು ಗಾದೆ ಮಾತು ಹೇಳ್ತೇನೆ, ನೀವು ಅದನ್ನೆಲ್ಲ ನೆನಪಿಟ್ಟುಕೊಳ್ಬೇಕು, ಅದನ್ನು ಬರೆದಿಟ್ಟುಕೊಳ್ಳಿ ಅಂತ ಹೇಳಿ. ಆ ಸಣ್ಣ ಶಾಲೆಗೆ ಹೋಗುವಾಗ ಮಾಸ್ಟರ್ ಹೇಳಿದ ಗಾದೆ ಮಾತುಗಳನ್ನು ಒಬ್ಬ ವಿದ್ಯಾರ್ಥಿ, ಎಲ್ಲರೂ ಬರೆದ್ರು, ಒಬ್ಬ ವಿದ್ಯಾರ್ಥಿ ಅದನ್ನು ಬರೆದ. 7ನೇ ಕ್ಲಾಸಿಗೆ ಆಗುವಾಗ ಆ ಪುಸ್ತಕ ಎಲ್ಲಿಯೋ ಬಿಸಾಡಿ ಹೋಯ್ತು. ಹೈಸ್ಕೂಲ್ನಲ್ಲಿ ಹೋದಾಗ ಹೈಸ್ಕೂಲ್ ಮಾಸ್ಟರ್ ಹೇಳಿದ್ರಂತೆ, ಮಕ್ಕಳೇ, ನಮ್ಮಲ್ಲಿ ಪತ್ರಿಕೆ ಬರ್ತದೆ, ಪೇಪರ್ ಬರ್ತದೆ, ಪ್ರತಿ ದಿವಸವೂ ಪತ್ರಿಕೆಯಲ್ಲಿ ಒಂದು ಸೂಕ್ತಿ ಇರ್ತದೆ, ಒಂದು ಸುಭಾಷಿತ ಇರ್ತದೆ, ಒಳ್ಳೆ ಮಾತಿರ್ತದೆ, ಅದನ್ನು ಪ್ರತಿ ದಿವಸ ನೀವು ಪತ್ರಿಕೆ ಓದಬೇಕು ಮತ್ತು ಅದನ್ನೊಂದು ಪುಸ್ತಕದಲ್ಲಿ ಬರೆದಿಡಿ ಅಂತ ಹೇಳಿದ್ರಂತೆ. ಹಾಗೆ ಪುಸ್ತಕದಲ್ಲಿ ಅವರು ಬರೆದಿಟ್ರು. ಈ ವಿಷಯವನ್ನು ಮೊನ್ನೆ ನಾನು ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ ವಿಷಯವೇ ಇದು. ಆಗ ಆ ವಿದ್ಯಾರ್ಥಿ, ನನ್ನ ಗಾದೆ ಮಾತುಗಳ ಪುಸ್ತಕ ಬಿಸಾಡಿ ಹೋಗಿದೆ, ಇದು ಬಿಸಾಡಿ ಹೋಗಬಾರದು ಅಂತ ಹೇಳಿ ಆ ಸೂಕ್ತಿಗಳನ್ನು ಅಥವಾ ಸುಭಾಷಿತ ಒಳ್ಳೆಯ ಮಾತುಗಳನ್ನು ಪತ್ರಿಕೆಯಲ್ಲಿ ಬೇರೆ ಬೇರೆ ದೇಶದ ವಿದ್ವಾಂಸರು ಹೇಳಿದಂತಹದ್ದು, ಚಿಂತಕರು ಹೇಳಿದಂತಹದ್ದು, ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿದಂತಹದ್ದು ಬರ್ತದೆ, ದಿವಸಕ್ಕೊಂದು ಈಗಲೂ ಬರ್ತದೆ. ಆತ ಬರೆದಿಡ್ಲಿಕ್ಕೆ ಪ್ರಾರಂಭ ಮಾಡಿದ. ಈ ಉಪಾಧ್ಯಾಯರು ಮಕ್ಕಳ ಜೀವನದ ಮೇಲೆ ಎಷ್ಟು ಪರಿಣಾಮವನ್ನು ಮಾಡ್ತಾರೆ ಅಂತ ಹೇಳುವುದಕ್ಕೆ ಈ ಉದಾಹರಣೆ. ಆ ವಿದ್ಯಾರ್ಥಿ 37 ವರ್ಷಗಳವರೆಗೆ ಪ್ರತಿದಿನ ಈ ಕೆಲಸವನ್ನು ಮಾಡಿದ. 37 ವರ್ಷಗಳವರೆಗೆ 1984ರಿಂದ ಪ್ರಾರಂಭ ಮಾಡಿ 2023ವರೆಗೆ ಮಾಡಿ 24 ನೋಟ್ ಪುಸ್ತಕಗಳಾಯ್ತಂತೆ. ಅದು ಅಲ್ಲಿ ಆ ಸಂಪ್ರತಿಷ್ಠಾನದ ಕಾರ್ಯಕರ್ತರಲ್ಲಿ ತಂದು, ಇದನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯವೋ, ಈ ಸಂಗ್ರಹ ಈಗೀಗ ಆಗಿದೆ, ಇದನ್ನೇನಾದ್ರೂ 4 ಜನಕ್ಕೆ ಗೊತ್ತಾಗುವ ಹಾಗೆ, 4 ಜನಕ್ಕೆ ಉಪಯೋಗ ಆಗುವ ಹಾಗೆ ಮಾಡಿದರೆ ಸಂತೋಷ ಅಂತ ಹೇಳಿ ಕಡೆಗೆ ಸಂಪ್ರತಿಷ್ಠಾನದವರು ನನ್ನಲ್ಲೂ ವಿಚಾರ, ನಾನು ಅಲ್ಲಿಯ ಕಾರ್ಯಕರ್ತನೆ,
ಎಲ್ಲ ವಿಚಾರಿಸಿ ಸೂಕ್ತಿಮಾಲಾ ಅಂತ ಅದನ್ನು ಒಂದು ಪುಸ್ತಕವಾಗಿ ಹೊರ ತಂದೆವು. ಎಲ್ಲ ಬೇರೆ ಬೇರೆ ಗಾದೆ ಮಾತುಗಳಿವೆ, ವಿದ್ವಾಂಸರು ಹಿಡಿದು ದೇಶೀಯ ವಿದ್ವಾಂಸರು, ವಿದೇಶೀಯ ವಿದ್ವಾಂಸರು ಎಲ್ಲ ಮಾತುಗಳಿವೆ, ಬೇಕಾಗ್ತವೆ ಸೂಕ್ತಿಗಳು. ಅಷ್ಟು ಜನ ಅದನ್ನು ಹೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿಯ ಮೇಲೆ ಅಧ್ಯಾಪಕ ಮಾಡಿದಂತಹ ಪರಿಣಾಮ ಇದರಿಂದ ಗೊತ್ತಾಗ್ತದೆ. ಹಾಗೆ ನಾವು ಹೇಳುವಾಗ ಬಹಳ ಜಾಗರೂಕರಾಗಿರಬೇಕು ಮತ್ತು ನಮ್ಮ ಆಚರಣೆಯೂ ಆ ರೀತಿಯಲ್ಲಿಯೇ ಇರಬೇಕಾಗ್ತದೆ ಎಂಬುದನ್ನು ಗಮನಿಸಬೇಕು. ಇದೊಂದು ವಿಷಯ. ಇನ್ನೊಂದು, ಇಲ್ಲಿ ನಿರೂಪಣೆ ಮಾಡ್ತಾ ಹಿರಿಯರು ಅಧ್ಯಾಪಕರು ಹೇಳಿದರು, ಸಾಹಿತ್ಯ, ಸಂಗೀತ, ಕಲೆ ಅಂತ 3 ವಿಷಯಗಳನ್ನು ಹೇಳಿದರು. ಅದಕ್ಕೆ ಸಂಸ್ಕೃತದಲ್ಲೊಂದು ಸುಭಾಷಿತ ಇದೆ, ಅದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶುಪುಚ್ಛ ವಿಷಾಣಹೀನ. ಇದರ ಅರ್ಥ ಏನಂದ್ರೆ, ಸಾಹಿತ್ಯ, ಸಂಗೀತ, ಕಲೆ ಇದು 3 ನಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡ್ತವೆ. ನಾವು ವ್ಯಕ್ತಿಗಳಾಗಿರ್ತೇವೆ, ಆದರೆ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಆಗಬೇಕು. ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಬೇಕು, ಕೆಟ್ಟ ವ್ಯಕ್ತಿಗಳಾದರೆ ಬೇಡ. ಆದ್ದರಿಂದ ಅವರಿಗೆ ವ್ಯವಸ್ಥೆ ಬೇರೆ ಇದೆ. ಅವರು ಸಮಾಜಕ್ಕೆ ಬರಬಾರದು ಅಂತ ಅವರನ್ನು ಹೊರಗೆ ಪ್ರತ್ಯೇಕವಾದಂತಹ ಒಂದು ಸ್ಥಳದಲ್ಲಿ ಬೀಗ ಹಾಕಿ ಇರಿಸ್ತಾರೆ. ಅವರು ಸಮಾಜಕ್ಕೆ ಬರುವುದು ಬೇಡ ಅಂತ. ಯಾಕೆ? ಅಪಾಯಕಾರಿ ವ್ಯಕ್ತಿಗಳು. ಆದರೆ ಸುಸಂಸ್ಕೃತರಾದಂತಹ ವ್ಯಕ್ತಿಗಳು ಬೇಕು. ಅದಕ್ಕಾಗಿ ಸಾಹಿತ್ಯ, ಸಂಗೀತ, ಕಲೆ ಇವೆಲ್ಲವೂ ಬೇಕು. ಸತತ ಅಧ್ಯಯನ ಅಗತ್ಯ. ಆ ಸಂಸ್ಕೃತದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ್ದಲ್ಲಿ ತಂದೆ ತಾಯಿಗಳನ್ನು ಗೌರವಿಸುವಂತ ಹೇಳಿ ಸ್ವಾಧ್ಯಾಯ ಮಾ ಪ್ರಮದ ಅಂತ ಒಂದು ಮಾತುಂಟು. ಯಾವಾಗಲೂ ಸ್ವಾಧ್ಯಾಯ ಬಿಟ್ಟು ಬಿಡಬೇಡ. ನನಗೆ BA ಆಯಿತು, ಡಿಗ್ರಿ ಆಯಿತು, ಪೋಸ್ಟ್ ಗ್ರಾಜುಯೇಷನ್ MA ಅಥವಾ MSc ಮತ್ತೊಂದಾಯಿತು, ಆಯಿತು, ನಾನು ಕಲಿಯುವುದು ಕಲಿತಾಯಿತು. ಅದಲ್ಲ, PhD ಆಯಿತು, ನಾನು ಕಲಿಯುವುದೆಲ್ಲ ಕಲಿತಾಯಿತು ಅಲ್ಲ. ನಮ್ಮ ವೇದಗಳು ಹೇಳ್ತವೆ, ನೀನು ಪ್ರತಿದಿನದ ಅಭ್ಯಾಸ, ಪ್ರತಿದಿನದ ಅಧ್ಯಯನದಿಂದ ವಿಮುಖನಾಗಬೇಡ, ಪ್ರತಿದಿನವೂ ಅಧ್ಯಯನ ಮಾಡು ಅಂತ ವಿದ್ಯಾರ್ಥಿಗೆ ಬೋಧನೆ ಮಾಡ್ತದೆ. ಆದ್ದರಿಂದ ಡಿಗ್ರಿ ಸಿಕ್ಕಿದ ಕೂಡಲೇ ಆಯಿತು ಅಂತ ಹೇಳುವಂತಹದ್ದು ಇಲ್ಲವೇ ಇಲ್ಲ. ಸತತ ಅಧ್ಯಯನ, ಅಭ್ಯಾಸ ಎಂಬಂತಹದ್ದು ಬೇಕೇ ಬೇಕು. ಅದರ ಜೊತೆಗೆ ಸಾಹಿತ್ಯ, ಸಂಗೀತ, ಕಲೆ ಇವು ಬೇಕು. ಸಾಹಿತ್ಯ, ಸಂಗೀತ, ಕಲಾವಿಹೀನ ಸಾಕ್ಷಾತ್ ಪಶು. ಸಾಹಿತ್ಯ, ಸಂಗೀತ, ಕಲೆ ಇಲ್ಲದಿದ್ದರೆ ಅವ ಮನುಷ್ಯನಾಗುವುದಿಲ್ಲ, ಪೂರ್ಣ ಮನುಷ್ಯನಾಗುವುದಿಲ್ಲ. ಅವನೇನು? ಅವನು ಪಶುವಿಗೆ ಸಮಾನ. ಪಶು ಅಂದ್ರೆ ಹಸು, ದನ. ಸಾಕ್ಷಾತ್ ಪಶು, ಅವನು ಸಾಕ್ಷಾತ್ ಪಶುವೇ. ಆದರೆ ಪಶುವಿಗೂ ಇವನಿಗೂ ಒಂದು ಭೇದ ಇದೆ. ಏನು? ಪಶುವಿಗೆ 2 ಕೋಟುಗಳಿರ್ತಾವಲ್ಲ, ಕೊಂಬು. ಇವನಿಗೆ ಕೊಂಬಿಲ್ಲ ಅಷ್ಟೇ. ಇದು ಶ್ಲೋಕದ 1ನೆಯ ಭಾಗದಲ್ಲಿರುವಂತಹದ್ದು. ಸಾಹಿತ್ಯ, ಸಂಗೀತ, ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ಕೊಂಬು ಮತ್ತು ಬಾಲ, ಪುಚ್ಛ ಅಂದ್ರೆ ಬಾಲ ಅಂತ ಅರ್ಥ, ವಿಷಾಣ ಅಂದ್ರೆ ಕೊಂಬು ಅಂತ ಅರ್ಥ. ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ಕೊಂಬು ಬಾಲಗಳಿಲ್ಲದ ಪಶುವೇ ಸರಿ. ಅದರ ಮುಂದಿನ ಸಾಲಿನಲ್ಲಿ ಆ ಸುಭಾಷಿತಕಾರ ಮತ್ತೊಂದು ಮಾತನ್ನು ಹೇಳ್ತಾನೆ. ಅದೇನು ಅಂತ ಹೇಳಿದ್ರೆ, ತೃಣಂ ನಖಾದನ್ನಪಿ ಜೀವಮಾನ. ಇವನು ಸಾಕ್ಷಾತ್ ಪಶು ಅಂತ ಹೇಳಿದ್ರೆ, ಪಶು ಏನನ್ನು ತಿಂತದೆ? ಹುಲ್ಲನ್ನು ತಿಂತದೆ. ತೃಣ ಅಂದ್ರೆ ಹುಲ್ಲು. ತೃಣಂ ನಖಾದನ್ನಪಿ ಜೀವಮಾನ. ಇವನು ಪಶುವೇ, ಆದರೆ ಹುಲ್ಲು ತಿನ್ನದ ಪಶು. ಹುಲ್ಲನ್ನು ತಿನ್ನುವುದಿಲ್ಲ, ಹುಲ್ಲನ್ನು ತಿನ್ನದ ಪಶುವೇ ಆಗ್ತಾನೆ ಇವ. ಇನ್ನು ಅದರಿಂದ ಮುಂದಿನ ಕೊನೆಯ ಭಾಗ ಇದಿದೆ, 4ನೇ ಸಾಲು. ಇದು ಅತ್ಯಂತ ಮುಖ್ಯವಾದಂತಹದ್ದು. ತದ್ಭಾಗದೇಯಂ ಪರಮಂ ಪಶೂನಾಂ. ಅವನು ಹುಲ್ಲೊಂದನ್ನು ತಿನ್ನುವುದಿಲ್ಲ ಎಂಬಂತಹದ್ದು ಪಶು ಸಮುದಾಯಕ್ಕೆ ಮಾಡಿದಂತಹ ಬಹಳ ದೊಡ್ಡ ಉಪಕಾರ. ಇವನು ಹುಲ್ಲನ್ನು ತಿಂತಾನಂತಾದ್ರೆ ದನಗಳಿಗೆ ಹುಲ್ಲು ಉಳಿತಿರಲಿಲ್ಲ. ಇದು ನಮ್ಮ ಹಿರಿಯರು ಸಂಗೀತ, ಕಲೆ ಇತ್ಯಾದಿಗಳಿಗೆ ಮನುಷ್ಯರಿಗೆ ಗೊತ್ತಾಗುವ ಹಾಗೆ ಸ್ವಲ್ಪ ಚುಚ್ಚಿಯಾದರೂ ಹೇಳಬೇಕು ಅಂತೇಳಿ ಹೇಳಿದಂತಹ ವಿಧಾನ. ಸಂಗೀತ, ಸಾಹಿತ್ಯ, ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ತೃಣಂ ನಖಾದನ್ನಪಿ ಜೀವಮಾನ ತದ್ಭಾಗಧೇಯಂ ಪರಮಂ ಪಶೂನಾಂ. ಇದು ದೇವರವನಿಗೆ ಹುಲ್ಲು ತಿನ್ನುವ ಅವಕಾಶ ಕೊಡದೇ ಇದ್ದದ್ದರಿಂದಾಗಿ ಪಶು ಪ್ರಾಣಿಗಳು ಉಳಿದುಕೊಂಡವು. ಇಲ್ಲದಿದ್ರೆ ಪಶು ಪ್ರಾಣಿಗಳು ಉಳಿತಾ ಇರಲಿಲ್ಲ, ಇವನನ್ನು ತಿಂದು ಮುಗಿಸ್ತಾ ಇದ್ದ. ಲೋಕದಲ್ಲಿ
ಕಾಡುಗಳನ್ನು ತಿಂತಾರೆ, ಗಣಿಗಳನ್ನು ತಿಂತಾರೆ, ಬಂಡೆಗಳನ್ನು ತಿಂತಾರೆ, ಇನ್ನೊಂದನ್ನು ತಿಂತಾರೆ ಅಂತೆಲ್ಲ ಆಪಾದನೆಗಳು ಬರ್ತಾ ಇರುವುದನ್ನು ನಾವು ನೋಡ್ತೇವೆ. ನಾವು ನಿಜವಾಗಿ ಅದನ್ನೆಲ್ಲ ಮಾಡಬಾರದು. ಒಂದು ಮನೆ ಕಟ್ಟಬೇಕಾದ್ರೆ ನಮಗೆ ಕಲ್ಲು ಬೇಕು, ಮರ ಬೇಕು, ತೋಡಬೇಕು, ಕೊಚ್ಚಬೇಕು, ಕಲಸಬೇಕು, ಎಲ್ಲದೂ ಮಾಡಬೇಕು. ಮಾಡದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮನೆ ಒಕ್ಕಲಾಗುವಾಗ ಮೊದಲು ಮಾಡುವಂತಹ ಕೆಲಸ ಅಲ್ಲಿ ಪ್ರಾಯಶ್ಚಿತ್ತ. ಏನು ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ, ದಾರುಚ್ಛೇದನ, ಪಾಷಾಣ ಭೇದನ ಇತ್ಯಾದಿಗಳಿಗೆ ಖನನ. ಖನನ ಅಂದ್ರೆ ತೋಡುವುದು. ತೋಡಿದ್ದಕ್ಕೆ, ಮರ ಕಡ್ದದ್ದಕ್ಕೆ, ಬಂಡೆ ಹೊಡೆದದ್ದಕ್ಕೆ ಎಲ್ಲ ಪ್ರಾಯಶ್ಚಿತ್ತ ಮಾಡಿ, ಎಲ್ಲ ಅದರಲ್ಲಿರುವಂತಹ ದೇವತೆಗಳಿಗೆ ನಮಸ್ಕಾರ ಮಾಡಿ, ನಾನು ವಾಸಕ್ಕೆ ಒಂದು ಮನೆ ಕಟ್ಟಲಿಕ್ಕೆ, ವಾಸ ಯಾಕೆ, ಮನೆ ಯಾಕೆ, ಧರ್ಮಾಚರಣೆಗೆ ಮನೆ ಇರುವಂತಹದ್ದು. ಧರ್ಮದ ಆಚರಣೆಗೆ ಒಂದು ಮನೆ ಮಾಡಲಿಕ್ಕೆ ಬೇಕಾಗಿ ಈ ಕೆಲಸಗಳನ್ನೆಲ್ಲ ಮಾಡಿದ್ದೇನೆ. ಆದ್ರಿಂದ ಮೊದಲು ಕ್ಷಮಿಸಬೇಕು ಎಂಬುದಾಗಿ ಕ್ಷಮೆ ಕೇಳಿ ಮತ್ತೆ ಮನೆ ಒಕ್ಕಲಾಗುವುದು. ಆಮೇಲೆ ಮನೆ ಒಕ್ಕಲಾಗುವುದು. ನೀವು ಪುರೋಹಿತರಲ್ಲಿ ಕೇಳಿ, ಅದರ ವಿವರಗಳು ಗೊತ್ತಿರುವವರಲ್ಲಿ ಕೇಳಿ, ಅದನ್ನು ಹೇಳ್ತಾರೆ. ಆದ್ರಿಂದ ಮೊದಲು ಪ್ರಾಯಶ್ಚಿತ್ತ, ಮಾಡಿದ ಕೆಟ್ಟ ಕೆಲಸಕ್ಕೆ ಪ್ರಾಯಶ್ಚಿತ್ತ. ಯಾವುದು ಕೆಟ್ಟ ಕೆಲಸ? ಮರ ಕಡ್ದದ್ದು, ಬಂಡೆ ಹೊಡೆದದ್ದು, ಮಣ್ಣು ತೋಡಿದ್ದು, ಹಾಗೆ ಇದೆಲ್ಲ ನಮ್ಮ ಹಿಂದಿನವರು ಮಾಡಿಟ್ಟಂತಹ ವಿಷಯಗಳು. ನಮಗೆ ಅದು ಎಲ್ಲ ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತದೋ ಇಲ್ವೋ, ಈ ವಿಷಯಗಳನ್ನಾದರೂ ನಾವು ಮನಸ್ಸಿನಲ್ಲಿ ತರಬೇಕು. ಆವಾಗ ನಾವು ಕೆಟ್ಟ ಕೆಲಸ ಮಾಡುವುದು ಕಡಿಮೆ ಆಗ್ತದೆ, ಅಷ್ಟು ಲೋಕಕ್ಕೆ ಉಪಕಾರ ಆಗ್ತದೆ. ಆದ್ರಿಂದ ಇಂಥ ಸಾಹಿತ್ಯ, ಸಂಗೀತ, ಕಲೆ ಇತ್ಯಾದಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರೇರಣೆ ಸಿಗಬೇಕು. ವಿದ್ಯಾರ್ಥಿಗಳ ಪೋಷಕರಿಗೆ ಒಂದು ಹೊಸ ವಿಷಯ ಸಿಕ್ಕಬೇಕು. ಹೌದು, ಇಂಥದ್ದು ಆ ಮನೆಯನ್ನು ಸುಸಂಸ್ಕೃತವಾಗಿರಿಸುವಂತಹ ಒಂದು ಅವಕಾಶ ಸಿಕ್ಕಬೇಕು. ಇಂಥದ್ದೆಲ್ಲ ಆಗಬೇಕಾದ್ರೆ ನಮ್ಮ ಶಾಲೆಗಳು ಈ ರೀತಿಯಲ್ಲಿ ಅರಳುತ್ತಾ ಹೋಗಬೇಕು. ಅದನ್ನು ಅರಳಿಸುವಂತಹ ಕೆಲಸವನ್ನು ಸಮಾಜ ಮಾಡಬೇಕು. ಯಾವ ರೀತಿ ಅರಳಿಸಬೇಕೋ ಅದು ಸಮಾಜದ ಚಿತ್ತಕ್ಕೆ ಬಿಟ್ಟದ್ದು. ಸಮಾಜ ಅಂತ ಹೇಳಿದ್ರೆ ಒಬ್ಬರಲ್ಲ, ಅನೇಕ ಮಂದಿ ಇದ್ದಾರೆ. ಒಬ್ಬರಲ್ಲದಿದ್ದರೆ ಇನ್ನೊಬ್ಬರು. ಸಮಾಜದ ಕರ್ತವ್ಯ ಇಂಥ ಒಳ್ಳೆಯ ಸಂಸ್ಥೆಗಳನ್ನು ನಡೆಸುವಂತಹದ್ದು. ವ್ಯಕ್ತಿ ಎದುರು ಕಾಣಬಹುದು, ಇಂಥ ವ್ಯಕ್ತಿಗಳು ಮಾಡಿದ್ರು ಅಂತ ಕಾಣಬಹುದು. ಆದರೆ ವ್ಯಕ್ತಿ ಯಾವಾಗಲೂ ಒಬ್ಬರೇ ಆಗಿರುವುದಿಲ್ಲ, ಅವ್ರ ಜೊತೆಗೆ ಸಮಾಜ ಇರ್ತದೆ. ಸಮಾಜ ಇದ್ರೆ ಮಾತ್ರ ಆ ವ್ಯಕ್ತಿಗೆ ಸಾಮರ್ಥ್ಯ ಬರ್ತದೆ, ಇಲ್ಲದಿದ್ರೆ ಸಾಮರ್ಥ್ಯ ಬರುವುದಿಲ್ಲ. ಕೇವಲ ಹಣ ಇದ್ದವರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ಪೂರ್ಣವಾಗಿ ನಮಗೆ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಮನೋಬಲ ಇದ್ದವರು, ದೈವ ಬಲ ಇದ್ದವರು, ಹಿರಿಯರ ಆಶೀರ್ವಾದ ಇದ್ದವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಅಂಥ ಒಳ್ಳೆ ಕೆಲಸಗಳಿಂದ ನಮ್ಮ ನಾಡಿಗೆ ಒಳಿತಾಗಲಿ ಎಂಬುದಾಗಿ ಪ್ರಾರ್ಥಿಸಿ, ಎಲ್ಲ ಈ ತರದ ಸನ್ಮನಸ್ಸುಗಳಿಗೆ ಗೌರವವನ್ನು ಸಲ್ಲಿಸಿ, ಈ ಒಂದು ಅಧ್ಯಕ್ಷತೆಯ ಪೀಠವನ್ನು ನನಗೆ ಒದಗಿಸಿ ಪುನಃ ಪುನಃ ಗೌರವಿಸಿ, ನನ್ನ ಧರ್ಮಪತ್ನಿಯನ್ನು ಸಮೀಪದಲ್ಲಿ ಕುಳ್ಳಿರಿಸಿ ಶಾಲು ಹಾಕಿ ಎಲ್ಲ ಸಂಭ್ರಮ ಪಟ್ಟದ್ದುಂಟಲ್ಲ, ಈ ಕೆಲಸಕ್ಕೆ ನಾನು ಏನೂ ಹೇಳಲಾರೆ. ಆಗಲಿ, ಇದನ್ನು ಸಂತೋಷದಿಂದ ಸ್ವೀಕರಿಸೋಣ. ಇದು ಒಳ್ಳೆಯದು, ನಡೀತದೆ, ನಡೀಲಿ, ಒಳ್ಳೆ ಕೆಲಸಗಳು ನಡೀಲಿ ಎಂಬುದಾಗಿ ಹೇಳಿ, ಪ್ರಶಸ್ತಿ ಪುರಸ್ಕೃತೆಯಾದಂತಹ ಶುಭಾ ಅವರು ನಮಗೆ ತುಂಬ ಪರಿಚಿತರು. ನಾವು ಬೆಂಗಳೂರಿನಲ್ಲಿ ಒಟ್ಟಿಗೆ ಒಂದು ಯೋಜನೆಯಲ್ಲಿ, ಯಕ್ಷಗಾನ ಅಕಾಡೆಮಿ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆವು. ಈ ವರ್ಷ ಆ ಯೋಜನೆ ಏನಾಗಿದೆಯೋ ಗೊತ್ತಿಲ್ಲ. ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಬದಲಾಗಿದ್ದಾರೆ. ಯಕ್ಷಗಾನಕ್ಕೊಂದು ವಿಶ್ವಕೋಶ ಮಾಡಬೇಕು ಎಂಬಂತಹದ್ದು ಕಳೆದ ಬಾರಿಯ ಅಧ್ಯಕ್ಷರ ಯೋಜನೆ ಆಗಿತ್ತು. ಈ ಬಾರಿಯ ಅಧ್ಯಕ್ಷರು ಅದನ್ನು ಮುಂದುವರಿಸಿದಾಗ ಏನು ಕಾಣುವುದಿಲ್ಲ ಇಷ್ಟವರೆಗೆ. ಆ ಸಮಿತಿಯ ಸಭೆಗಳು ಏನು ಆದ ಹಾಗೆ ಕಂಡು ಬರುವುದಿಲ್ಲ. ಆದರೆ ಒಂದು ಕಾಲದಲ್ಲಿ ಇನ್ನೊಂದು ಕಾಲಕ್ಕೆ ಬಂದೀತು. ಕಾಯೋಣ. ಕಾಯುವುದರಿಂದ ಕಾಯುವಿಕೆಗಿಂತ ಮಿಕ್ಕ ಅನ್ಯ ತಪವೂ ಇಲ್ಲ ಅಂತ. ಅದರಿಂದ ತಪಸ್ಸು ಅಂದ್ರೆ ಕಾಯುವುದು ಅಂತ ಅರ್ಥ. ತಪ ಅಂದ್ರೆ ಬಿಸಿ ಅಂತ ಅರ್ಥ. ಅದು ಕಾಯುವುದು, ಬಿಸಿಯಾಗುವುದು ತಪಸ್ಸು. ಆದ್ದರಿಂದ ಕಾಯುವಿಕೆಗಿಂತ ಅನ್ಯ ತಪ ಇಲ್ಲ. ಕಾಯೋಣ, ಒಳ್ಳೆ ಕೆಲಸಗಳಾಗುತ್ತವೆ. ಕಾಲ ಬಂದಾಗ ಎಲ್ಲದೂ ಕೈಗೂಡುತ್ತದೆ. ನಮಸ್ಕಾರ. ಬಾದೇಕಲ್ಲು ವಿಷ್ಣು ಭಟ್ರ ವಿದ್ವಾಂಸರ ಎಲ್ಲ ಮಾತುಗಳನ್ನು ನಾವು ಆಲಿಸಿದ್ದೇವೆ. ಬಹಳ ಸಂತೋಷ ಆಯಿತು, ಈಗ ಬಹಳ ಖುಷಿ ಆಯಿತು. ಇನ್ನು ನಾವು ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ಹೋಗ್ತಾ ಇದ್ದೇವೆ. ಮುಖ್ಯವಾಗಿ ನಾವು ನೆನಪಿಸಬೇಕು, ಯಾಕೆ
ಸೌಮ್ಯ ಆರ್ ಶೆಟ್ಟಿ ಅವರನ್ನು. ಯಾಕೆಂದ್ರೆ ಓರ್ವ ಗಂಡಸಿನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರ್ತದಂತೆ. ಈಗ ರವೀಂದ್ರ ಶೆಟ್ಟಿ ಅವರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರ ಹಿಂದೆ ಒಂದು ಶಕ್ತಿ ಉಂಟು. ಆ ಶಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕು. ಯಾಕಂದ್ರೆ ಅವರು ಸೌಮ್ಯ ಆರ್ ಶೆಟ್ಟಿ ಅವರು ಈ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಏನು ರವೀಂದ್ರ ಶೆಟ್ಟಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಪೂರಕವಾಗಿ ಸೌಮ್ಯ ಆರ್ ಶೆಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಇದೀಗ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಲಿದ್ದಾರೆ ನಮ್ಮ ಈ ಸಂಸ್ಥೆಯ ಸಂಚಾಲಕಿಯಾಗಿರ್ತಕ್ಕಂಥ ಸೌಮ್ಯ ಆರ್ ಶೆಟ್ಟಿ ಅವರು. ನಾಡು ನುಡಿ ವೈಭವದ ರತ್ನೋತ್ಸವದ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಪಾದಕಲ್ಲು ವಿಷ್ಣು ಭಟ್, ಹಿರಿಯ ವಿದ್ವಾಂಸಕರು ಹಾಗೂ ಸಂಶೋಧಕರು, ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಇವತ್ತಿನ ವಿದ್ಯಾರತ್ನ ಪ್ರಶಸ್ತಿ ಮಾನ್ಯರಾದ ಡಾಕ್ಟರ್ ಶುಭಾ ಮರವಂತೆ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಇಲ್ಲಿ ಅತಿಥಿಗಳಾದಂಥ ಶ್ರೀ ಸತೀಶ್ ಕುಂಪಳ ಈಗಾಗಲೇ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ತೆರಳಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ನಮ್ಮೊಂದಿಗಿದ್ದಾರೆ ಸುಡಿ ಸುರೇಶ್ ಅವರು, ಕಾರ್ಯದರ್ಶಿಗಳು, NS ಪಬ್ಲಿಕ್ ಸ್ಕೂಲ್ ಬೆಂಗಳೂರು, ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಶ್ರೀ ಸದಾನಂದ್ ಶೆಟ್ಟಿ ಅವರಿದ್ದಾರೆ, ನನ್ನ ತಂಗಿಯ ಗಂಡ. ಹಾಗೆ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ನನ್ನ ಮಾತೃಶ್ರೀ ಸಮಾನರಾದ ಶ್ರೀಮತಿ ರತ್ನಾವತಿ ಶೆಟ್ಟಿ ಅವರಿದ್ದಾರೆ, ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ಶ್ರೀ ಭಾಸ್ಕರ ರೈ ಕುಕ್ಕುವಳ್ಳಿ ಇದ್ದಾರೆ, ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ನಮ್ಮ ಮುಖ್ಯೋಪಾಧ್ಯಾಯರು ಶ್ರೀ ರವೀಂದ್ರ ರೈ ಹರೇಕಳ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಅದೇ ರೀತಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರಿಗೆ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಶ್ರೀ ಮೋಹನ್ ದಾಸ್ ಶೆಟ್ಟಿ ಅವರಿದ್ದಾರೆ, ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಶ್ರೀಮತಿ ಪಾದೇಕಲ್ಲು ವಿಷ್ಣು ಭಟ್ ಅವರಿದ್ದಾರೆ, ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್, ವಿದ್ಯಾರ್ಥಿ ನಾಯಕ ಮೊಹಮ್ಮದ್ ಹಾಶಿಂ, ಹಾಗೂ ಇಲ್ಲಿ ಬಂದಂತ ಎಲ್ಲ ನಮ್ಮ ಪೋಷಕರು, ನಮ್ಮ ಶಿಕ್ಷಕರು, ಇವತ್ತಿನ ಎಲ್ಲ ನಮ್ಮ ಸ್ವಯಂ ಸೇವಕರು, ಮಕ್ಕಳು, ಹಾಗೆ ಇಲ್ಲಿ ಬಂದಂತ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಈಗ ಒಳ್ಳೆಯ ಅಶೋಕ್ ಪೊಳಲಿ ಅವರ ಒಂದು ನೃತ್ಯ ವೈಭವ ಇದೆ, ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್, ಎಲ್ಲರೂ ನೋಡ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಮಕ್ಕಳ ಒಂದು ಭರತನಾಟ್ಯ ಇದೆ, ಎಲ್ಲವನ್ನು ವೀಕ್ಷಿಸಿ ಎಲ್ಲರೂ ತೆರಳಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.
सजनी सजनी पे दिल आ गया, ये सजनी पे दिल आ गया। धीरे धीरे बाल कोई सुनना नहीं, सुनना नहीं कोई सुनना, धीरे बाल कोई सुनना नहीं, सुनना नहीं कोई सुनना, कलिया चुनना नहीं, सुनना नहीं कोई। जैसे धूल उड़ा के सिंह उड़ा के तुम भी नाचो, बाजी जम के ताल ढोल बेटा राजू उड़ के नाचो, हीरो से भी तेज कोई कर सके जो तेज नाचो, अस्तबल में गोल जैसे भाग चोर छोड़ नाचो, जोटा रोट मोटा मिर्च खा के ऐसे नाचो। हाँ जा छोड़े हाँ जा गोरे हाँ जा छोड़े, नाचो 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 वीर नाचो, नाचो 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 यार नाचो, नाचो 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 कच्ची गहरी जैसा खतरा नाचो, नाचो 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 बिच्छू कांटा लाके ऐसा नाचो। ಬಹಳ ಅತ್ಯುತ್ತಮವಾದಂತಹ ಮೈ ಪುಳಕ ಚಳಕದೊಂದಿಗೆ ಬಹಳ ನಾಜೂಕಾಗಿ ನೃತ್ಯವನ್ನು ಪ್ರದರ್ಶಿಸಿದಂತಹ ಊರ್ವಿಯವರಿಗೆ ಧನ್ಯವಾದಗಳು. ಇದೀಗ ಭಾರತದ ಸನಾತನ ಸಂಸ್ಕೃತಿಯ ಆಧಾರದ ಮೇಲೆ ರಚನೆಗೊಂಡಂತಹ ಶಾಸ್ತ್ರೀಯ ನೃತ್ಯವಾದಂತಹ ಭರತನಾಟ್ಯ. ಈ ಒಂದು ಭರತನಾಟ್ಯ ನೃತ್ಯದಲ್ಲಿ 3 ಅಕ್ಷರಗಳು ಭರತ ಅಂದರೆ ಭಾವ, ರಸ, ತಾಳ. ಈ ಭಾ ಅಕ್ಷರದಿಂದ ಭಾವವನ್ನು ವ್ಯಕ್ತಪಡಿಸಿದರೆ, ರ ಅಕ್ಷರದಿಂದ ರಸವನ್ನು, ತಾ ಅಕ್ಷರದಿಂದ ತಾಳವನ್ನು ಸಮ್ಮಿಳಿತಗೊಂಡು ರಚನೆಯಾದಂತಹ ವಿಶಿಷ್ಟ ಪ್ರಕಾರದ ನೃತ್ಯ ಪ್ರಕಾರವೇ ಭರತನಾಟ್ಯ. ಇಂತಹ ಶಾಸ್ತ್ರೀಯ ಸ್ಥಾನವನ್ನು ಹೊಂದಿದಂತಹ ಭರತನಾಟ್ಯವನ್ನು ಇದೀಗ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ರಾಧೆ 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 ಗೋವಿಂದ ಎಂಬ ಹಾಡಿನೊಂದಿಗೆ.
ಬಹಳ ಸೊಗಸಾಗಿ ರಾಧೆ ರಾಧೆ ಗೋವಿಂದ, ರಾಧಾ ಮತ್ತು ಕೃಷ್ಣರ ಪವಿತ್ರವಾದಂಥ ಸ್ನೇಹ ಸಂಬಂಧಗಳ ಬಾಂಧವ್ಯಕ್ಕೆ ಈ ಪುಟಾಣಿ ಮಕ್ಕಳ ಹೆಜ್ಜೆ ಸಾಕ್ಷಿಯಾಗಿದೆ ಈ ವೇದಿಕೆ ಮೇಲೆ. ಸಹೃದಯ ಬಂಧುಗಳೇ, ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದ ದೇವರು ಯಾರಂತ ಹೇಳಿದ್ರೆ ಅದು ನಮಗೆ ಜನ್ಮವನ್ನು ನೀಡಿದಂತಹ ತಂದೆ ತಾಯಿಗಳು. ಅದರಲ್ಲಿ ಕೂಡ ತಂದೆಯ ವಾತ್ಸಲ್ಯ, ಕರುಣೆ, ತ್ಯಾಗಕ್ಕೆ ಬೆಲೆ ಕಟ್ಟಲಾಗದಂತ ಯಾವುದೇ ಒಂದು ವಸ್ತುವನ್ನು ಅವಳ ಸರಿಸಮಾನವಾಗಿ ತಂದೆ ನಿಲ್ಲಿಸಲು ಸಾಧ್ಯವಿಲ್ಲ. ಯಾರಾದರೂ ಪ್ರೀತಿಯಲ್ಲಿ ಕಡಿಮೆಯನ್ನು ತೋರಿಸದಿದ್ದರೆ ಅದು ತಾಯಿಯ ಪ್ರೀತಿಗೆ ಅಂತ ಕಡಿಮೆಯನ್ನು ತೋರಿಸುವಂತಹ ವ್ಯಕ್ತಿ ಜಗದ ಮೇಲೆ ಇರಲಿಕ್ಕೆ ಸಾಧ್ಯವಿಲ್ಲ. ತಾಯಿಯಾದವಳು ತನ್ನ ಜೀವನದಲ್ಲಿ ಮೊದಲ ಸಲ ಮಗು ಅಳುವಾಗ ತಾಯಿ ನಗುವುದಂದರೆ ಯಾವಾಗ ಅಂತ ಹೇಳಿದ್ರೆ ಆ ತಾಯಿ ಪ್ರಥಮ ಬಾರಿಗೆ ಮಗುವಿಗೆ ಜನ್ಮ ನೀಡುವಾಗ. ಮಗು 9 ತಿಂಗಳ ಮಗುವನ್ನು ಹೊಟ್ಟೆಯ ಗರ್ಭದಲ್ಲಿ ಧರಿಸಿ ನವಮಾಸ ತುಂಬಿದ ನಂತರ ತಾಯಿ ಆ ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಜನ್ಮವನ್ನು ನೀಡಿದ ತಕ್ಷಣವೇ ಮಗು ಅಳಲಿಕ್ಕೆ ಶುರು ಮಾಡ್ತದೆ. ಆ ಅಳುಮುಖವನ್ನು ನೋಡಿ ತಾಯಿ ನಗುತ್ತಾ ಇರ್ತಾಳೆ. ಇದೊಂದು ಪವಿತ್ರವಾದಂತಹ ಸಂಬಂಧವನ್ನು ಬೆಸೆಯುವಂತ ಕೊಂಡಿ. ಆದ ನಂತರ ಮಹಾತಾಯಿ ಯಾವತ್ತಿದ್ದರೂ ತನ್ನ ಮಕ್ಕಳಲ್ಲಿ ನಗುವನ್ನು ತರಿಸುವ ಕೆಲಸವನ್ನು ಮಾಡ್ತಾಳೆ ಹೊರತು ಅಳುವುದನ್ನು ಕಲಿಸುವಂತ ಯಾವುದೇ ಕ್ಷಣವನ್ನು ಯಾವ ಕಾಲದಲ್ಲಿ ಯಾವ ಮಗುವಿಗೆ ಕೂಡ ನೀಡಲು ಸಾಧ್ಯವಿಲ್ಲ. ಇಂತಹ ತಾಯಿಯ ಪ್ರೀತಿಯನ್ನು, ಅಮ್ಮನ ಪ್ರೀತಿಯನ್ನು ಯಾವ ರೀತಿಯಾಗಿ ಒಂದು ಏಕಪಾತ್ರಾಭಿನಯದ ಮೂಲಕ ಬಹಳಷ್ಟು ಸೊಗಸಾಗಿ ಉಳಿದವರ ಮನಸ್ಸಿಗೆ ಮುಟ್ಟುವಂತೆ ಈ ಚಿತ್ರವನ್ನು ಕಟ್ಟಿಕೊಡಲು ನಮ್ಮ ಮುಂದೆ ಬರ್ತಾ ಇದ್ದಾರೆ ಅಶೋಕ್ ಪೊಳಲಿ ಇವರು.
ಕ್ಷಣಗಳನ್ನು ಮರಳಿಕೊಡು ನನ್ನ ಜೀವನೇ ನಿನ್ನ ಎಳಪಟ್ಟಿಯನು ಇಷ್ಟೊಂದು ಪ್ರೀತಿ ಹೋಗಲಿರೋ ನನ್ನ ಬಿಟ್ಟು ಯಾರೋ ಇಲ್ಲ ನನಗೆ ಬಹಳ ಸೊಗಸಾದಂತ ತಾಯಿ ಪ್ರೀತಿಯನ್ನು ನಟನೆ ಆಧಾರಿತ ನೃತ್ಯದ ಮೂಲಕ ಅಶೋಕ್ ಪಡೆಯಲು ಮನ ಮುಟ್ಟುವಂತೆ ನಮ್ಮನ್ನು ತಲೆನಿಸಿದ್ದಾರೆ. ಈ ಒಂದು ನೃತ್ಯವು ನಿಮ್ಮ ಮನಸ್ಸಿಗೆ ನಿಜವಾಗಿ ತಾಯಿಯ ಪ್ರೀತಿಯ ಅನ್ನು ಮುಟ್ಟಿಸಿದ್ರೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿ ಅಶೋಕ್ ಪೊಳಲಿ ಅವರಿಗೆ ಬರಲಿ. ಯಾಕಂತ ಹೇಳಿದ್ರೆ ಈಗಿನ ಪ್ರಸ್ತುತ ಕಾಲದಲ್ಲಿ ತಾಯಿಯ ಪ್ರೀತಿಯ ಮಹತ್ವವನ್ನು ಎತ್ತಿಡುವಂತಹ ಒಂದು ಮಹಾನ್ ಕಾರ್ಯವನ್ನು ಶ್ರೀಯುತರು ಮಾಡ್ತಾ ಇದ್ದಾರೆ. ಅದರೊಂದಿಗೆ ನಾವು ಕೂಡ ಅವರೊಂದಿಗೆ ಕೈ ಜೋಡಿಸಿ ಇಂತಹ ಕಲಾವಿದನನ್ನು ಇನ್ನಷ್ಟು ಬೆಳೆಸೋಣ, ಇನ್ನಷ್ಟು ಪ್ರೋತ್ಸಾಹಿಸೋಣ ಎಂಬಂತ ಆಶಯದೊಂದಿಗೆ ನಮ್ಮ ಶಾಲೆಯಲ್ಲಿ ಅದೆಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಬೆಳೀತಾ ಇದ್ದಾರೆ. ಇಂದಿನ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವಂತಹ ಪ್ರತಿಭಾ ಕಾರಂಜಿಯ ಮಿಮಿಕ್ರಿ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 10ನೇ ತರಗತಿಯ ಜೆ.ಕೆ. ಗಗನ್ ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು, ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಹಾಗೂ ನಮ್ಮ ಶಾಲೆಗೆ ಹೆಸರನ್ನು ತಂದಂತ ಹೆಮ್ಮೆಯ ವಿದ್ಯಾರ್ಥಿಯಾಗಿದ್ದಾನೆ. ಇಂತಹ ಮಿಮಿಕ್ರಿಯ ಪ್ರತಿಭೆಯನ್ನು ಇಂದು ನೆರೆದಿರುವಂತಹ ಸಮಕ್ಷಮ ಜನರ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರತಿಭೆಯನ್ನು ನಿಮ್ಮ ಮುಂದೆ ಕರೆದೊಯ್ಯಲು ಬಹಳ ಆಶಯದೊಂದಿಗೆ ಆತರ ಪಡೆಯುತ್ತಿದ್ದೇನೆ. ಇದೀಗ ಮಿಮಿಕ್ರಿಯೊಂದಿಗೆ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿ ಜೆ.ಕೆ. ಗಗನ್ ಇದೀಗ ವೇದಿಕೆ ಮೇಲೆ ಮಿಮಿಕ್ರಿಯೊಂದಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ.ಕೆ. ಗಗನ್ ಅಂತ. ನಾನಿಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಿದ್ದೇನೆ. ನಾನು ನಿನ್ನೆ ಸ್ಕೂಲಲ್ಲಿ ಉಳಿದಿದ್ದೆ, ಅಂದರೆ ರಾತ್ರಿ ನಾನು ಅಲ್ಲಿ ಮಲಗಿದ್ದು. ಯಾಕಂತ ಹೇಳಿದ್ರೆ ಇವತ್ತು ರತ್ನೋತ್ಸವ, ನಮಗೆ ಒಂಚೂರು ಪ್ರಿಪರೇಷನ್ ಮಾಡಲಿಕ್ಕಿತ್ತು. ಹಾಗೆ ರಾತ್ರಿ ನಾವು ಮಲಗ್ಲಿಕ್ಕಾಗುವಾಗ ಒಂದು ಗೂಬೆ ಹಾಗೆ ಗೂಬೆ ಹೋಗ್ತಿತ್ತು. ನಂಗೆ ಎದುರಿಗಾಯಿತು. ನಾನು ಇದಕ್ಕೆ ಹೋದಾಯ್ತು. ಆಗ ಹೋಗ್ಬೋದಾಯ್ತು. ತೋಳೊಂದು ಹೋಗ್ತಿತ್ತು, ಅದೊಂದು ಕೂಗುದು ನೋಡ್ಬೇಕು ನೋಡಿ. ಆಯ್ತು, ನಾನು ಮಲಗಿದೆ. ನಾನು ಬೆಳಿಗ್ಗೆ ಹೇಳುವಾಗ ಒಂದು ಕೋಗಿಲೆಯ ಮಧುರ ಕಂಠ ಎಷ್ಟು ಚಂದ ಇತ್ತು ಗೊತ್ತುಂಟ. ಅದರೊಟ್ಟಿಗೆ ಇತರ ಹಕ್ಕಿಗಳ ಕಲರ ಉಂಟಲ್ಲ, ಎಷ್ಟು ಚಂದ ಇತ್ತು. ಹಾಗೆಯೇ ನಾನು ಬೆಳಿಗ್ಗೆ ಹಲ್ಲುಜ್ಜಿಕೊಂಡು ಹೊರಗೆ ಬಂದೆ ಸ್ಕೂಲಿಂದ. ಆಗ ನನ್ನ ಫ್ರೆಂಡ್ಸ್ ರಿಜನ್ನಪ್ಪ ಅವನನ್ನು ಡ್ರಾಪ್ ಮಾಡಲಿಕ್ಕೆ ರಿಕ್ಷಾದಲ್ಲಿ ಬರುದು.
ರಥೋತ್ಸವದ ಮೆರವಣಿಗೆಗೆ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನಮ್ಮ ಶಾಲೆಯ ಬ್ಯಾಂಡ್ ಸೆಟ್ಟಿನ ಸದ್ದು. ಹಾಗೆ ನಾವು ಸ್ಕೂಲಿಗೆ ಬರುವಾಗ ಒಬ್ಬ ಬೈಕ್ ನಾವು ಒಂದು ಹೋದ ಮಾರೆ. ನಾವು ಹಾಗೇನೆ ಎದುರು ಬರುವಾಗ 2 ನಾಯಿಗಳ ಜಗಳ ಆಡ್ತಿತ್ತು. ಹೇಗೆ ಗೊತ್ತಲ್ಲ, ಅದಕ್ಕೆ ಒಬ್ಬರು ಕಲ್ಲು ಬಿಸಿಡ್ದ ಅಲ್ಲಿಂದ ಲಕ್ ನಾಯಿ ಅದು ಆಗದು. ಹಾಗೆ ಓಡಿದಂತ ನಾವು ಸ್ಕೂಲಿಗೆ ಎತ್ಲಿಕ್ಕೆ ಆಗುವಾಗ ಇಲ್ಲಿ ಮೈಕಿಗೆ ಟೆಸ್ಟಿಂಗ್ ಆಗ್ತಿತ್ತು. ಆಗ ಒಂದು ಮ್ಯೂಸಿಕ್ ಇಟ್ಟಿದ್ದು ಡಿಜೆದು. ನಾನು ಒಂಚೂರು ಎದುರು ಹೋಗುವಾಗ ನಾವು ಒಂದು ಈ ಮಂಗಳೂರು ಹತ್ರ ರೈಲು ಬರ್ತದಲ್ಲ, ನಾನು ಅವತ್ತು ಮಧ್ಯಾಹ್ನ ಅಲ್ಲಿ ಹೋದ ಆಗ ರೈಲು ಸದ್ದಿಗೆ ಹೋಗ್ಬೇಕು ನೋಡ್ರೆ. ಅಲ್ಲಿಂದ ಹಿಂದೆ ಬರುವಾಗ, ಅಲ್ಲಿಂದ ವಾಪಸ್ ಮನೆಗೆ ಬರುವಾಗ ಆಕಾಶದಲ್ಲಿ ಒಂದು ವಿಮಾನ ಅಂತ. ಧನ್ಯವಾದಗಳು. ಬಹಳ ಇಲ್ಲಿ ವಿದ್ಯಾರ್ಥಿಗಳೊಂದು ಸೂಚನೆ. ಅಹಮದ್ ಹಫ್ನಾನ್ ಎಲ್ಲಿದ್ದರೂ ಕೂಡ ವೇದಿಕೆ ಹತ್ರ ಬರಬೇಕು. ಪೇರೆಂಟ್ಸ್ ಅವರಿಗಾಗಿ ಕಾಯ್ತಾ ಇದ್ದಾರೆ. 7th A ಸೆಕ್ಷನ್ ಅಹಮದ್ ಹಫ್ನಾನ್ ಎಲ್ಲಿದ್ದರೂ ಕೂಡ ಆ ವಿದ್ಯಾರ್ಥಿ ವೇದಿಕೆ ಹತ್ರ ಬರಬೇಕು. ಅವರ ತಂದೆಯರು ಕಾಯ್ತಾ ಇದ್ದಾರೆ. ಇದೀಗ ವೇದಿಕೆ ಮೇಲೆ ಅಶೋಕ್ ಪೊಳಲಿ ಅವರಿಂದ ಕೊನೆಯ ನೃತ್ಯ, ಬಹಳ ಸೊಗಸಾದಂತ ನೃತ್ಯ, ಕೋಳಿ ನೃತ್ಯ. ಬಹಳ ಅದ್ದೂರಿಯ ಅಂತ ಬಹಳ ವಿಶೇಷವಾದಂತ ಗಾತ್ರವುಳ್ಳಂತ ಕೋಳಿ ಇದೀಗ ವೇದಿಕೆ ಬರ್ತಿದೆ. ಬಹಳ ಚಾಣಾಕ್ಷದಿಂದ ತನ್ನ ಕತ್ತನ್ನು ಬಾಗಿಸುತ್ತಾ ಕಾಲನ್ನು ಎತ್ತುತ್ತಾ ಕುಣಿಯುವಂತ ಕೋಳಿ ನೃತ್ಯ ನೋಡುಗರ ಹಾಗೂ ವೀಕ್ಷಿಸುವವರ ಮನವನ್ನು ಕುಣಿಸಲು ಕೋಳಿ ನೃತ್ಯದೊಂದಿಗೆ ನಮ್ಮ ಮುಂದೆ ವೇದಿಕೆ ಮೇಲೆ ಬರುತ್ತಿದ್ದರೆ ವಿಶ್ವವಿಖ್ಯಾತಿಯ ಅಶೋಕ್ ಪಳಲಿಯವರು. ಕಳ್ಳಕೋಳಿಯೇ ಕೊಕ್ಕೋ ಕೋಳಿಯೇ ಘಾಟಿ ಕೋಳಿಯೇ ಕೊಬ್ಬು ಮಾತಿಯ ಕೊಕ್ಕೋ ಆಟಿಯ ನಾನೆಂದು ನಿನ್ನ ಬಿಡಲೇ
ಸೊಗಸಾಗಿ ಕೋಳಿ ನೃತ್ಯವನ್ನು ಮಾಡಿದಂತಹ ಅಶೋಕ್ ಪಳಲಿ ಅವರಿಗೆ ಧನ್ಯವಾದಗಳು. ನಿಮ್ಮ ಈ ಕಲೆ ಹಾಗೂ ಈ ಒಂದು ಪ್ರತಿಭೆ ಇನ್ನಷ್ಟು ಬನೆತ್ತರಕ್ಕೆ ಬೆಳಗಲಿ ಎಂದು ಹಾರೈಸುತ್ತಾ ಅದೇ ರೀತಿ ನಾಳೆ ನಡೆಯುವಂತ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸರಿಯಾಗಿ ಮಧ್ಯಾಹ್ನ 2:30ಕ್ಕೆ ನಡೆಯುವುದು. ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಎತ್ತವರು ಸರಿಯಾದ ಸಮಯಕ್ಕೆ ನಮ್ಮೊಂದಿಗೆ ಇದ್ದುಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಇಷ್ಟರವರೆಗೆ ನಮ್ಮನ್ನು ರಥದೌತಣದಲ್ಲಿ ತೇಲಾಡಿಸಿದಂತಹ ಅಶೋಕ್ ಪಳರಿಯವರಿಗೆ ವಿದ್ಯಾರತ್ನ ಸಂಸ್ಥೆಯಿಂದ ಒಂದು ನೆನಪಿನ ಸ್ಮರಣಿಕೆಯನ್ನು ಕೊಡುವಂತ ಕ್ಷಣ. ಇದಕ್ಕಾಗಿ ನಮ್ಮ ಶಾಲಾ ಅಧ್ಯಕ್ಷರು ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ನಾನು ಅಶೋಕ್ ಪಳರಿಯವರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಶ್ರೀಯುತ ಅಶೋಕ್ ಪಳರಿಯವರು ಬಹಳ ಉನ್ನತ ಕಲಾವಿದರು. ಇವರಿಗೆ ನಮ್ಮ ಸಂಸ್ಥೆಯಿಂದ ನೆನಪಿನ ಕಾಣಿಕೆಯನ್ನು ಇದೀಗ ಶಾಲಾ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಸಮ್ಮುಖದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲು ಸಿದ್ಧರಾಗಿದ್ದಾರೆ. ನೋಡಿ, ವಿವಿಧ ವೇಷಭೂಷಣದಿಂದ ನಮ್ಮ ಮುಂದೆ ನಮ್ಮನ್ನು ಬಹಳ ನಕ್ಕು ನಗಿಸಿದಂತ ವೈವಿಧ್ಯದಲ್ಲಿ ತೇಲಿಸಿದಂತ ಅಶೋಕ್ ಪಳಲಿ ನಮ್ಮ ವೇದಿಕೆ ಮೇಲಿದ್ದಾರೆ. ಜೋರಾದ ಚಪ್ಪಳಿ ಈ ಒಂದು ಪ್ರತಿಭಾನ್ವಿತ ಕಲಾವಿದನಿಗೆ ಬರಲಿ. ಬಹಳ ಸಂತೋಷದ ಕ್ಷಣ. ಸ್ಮರಣಿಕೆಯೊಂದಿಗೆ ನಮ್ಮ ಶಾಲಾ ಅಧ್ಯಕ್ಷರ ಹಾಗೂ ಕಾರ್ಯದರ್ಶಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರೊಂದಿಗೆ ಧನ್ಯವಾದಗಳು ಸರ್. ಸುಮಾ ಮಿಸ್